ಜೈ ಹಿಂದ್. ನೋಡ್ರಿ, SSC MTS ಏನಪ್ಪಾ ಅಂತಂದ್ ಹೇಳಿದ್ರೆ 2024 ಕ್ವಶನ್ ಪೇಪರ್ ನಾವು ಡಿಸ್ಕಷನ್ ಮಾಡೋಣ. ಅದರಲ್ಲೂ ಇಂಗ್ಲಿಷ್ ಸೆಕ್ಷನ್ ಬಗ್ಗೆ ನಾವು ಇಂಗ್ಲಿಷ್ ಗ್ರಾಮರ್ನ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಅದ್ರ ಜೊತೆಗೆ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡ್ತಾ ಡಿಸ್ಕಷನ್ ಮಾಡೋಣ. ಕಂಪ್ಲೀಟ್ ಆಗಿ ವಿಡಿಯೋಸ್ಗಳನ್ನ ನೋಡ್ಬೇಕು. ಅದಾದ ನಂತರ ಅದಕ್ಕಿಂತ ಮುಂಚೆ ಏನ್ ಮಾಡ್ರಿ ಅಂದ್ರೆ ಫಸ್ಟ್ ಥಿಂಗು ಟೆಲಿಗ್ರಾಮ್ ಜಾಯ್ನ್ ಆಗ್ಬೇಕು. ಟೆಲಿಗ್ರಾಮ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಆಮೇಲೆ ಇವನ್ ಕಮೆಂಟ್ ಅಲ್ಲೂ ಕೂಡ ಹಾಕಿರ್ತೀನಿ. ಸೊ ಚೆಕ್ ಮಾಡ್ರಿ, ನಿಮ್ಗೆ ಅಲ್ಲಿ ಡಿಸ್ಕ್ರಿಪ್ಷನ್ ಸಿಗ್ಲಿಲ್ಲ ಅಂದ್ರೆ ಕಮೆಂಟ್ ಒಳಗಡೆ ಚೆಕ್ ಮಾಡ್ರಿ. ನಾನು ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಅದನ್ನ ಜಾಯ್ನ್ ಆಗ್ರಿ. ಅದರಲ್ಲಿ GK, ಅದಾದ ನಂತರ ನೆಕ್ಸ್ಟ್ ಇಂಗ್ಲಿಷ್ ವಿಡಿಯೋಸ್ಗಳು, ಆಮೇಲೆ ರೀಸನಿಂಗ್, ಮ್ಯಾಥ್ಸ್ ವಿಡಿಯೋಸ್ಗಳು ಆಲ್ರೆಡಿ ನಿಮ್ಗೆ ಯಾವ ಸಬ್ಜೆಕ್ಟ್ ಹೆಂಗ್ ಬೇಕು ಸಬ್ಜೆಕ್ಟ್ ವೈಸ್ ಎಲ್ಲ ಮಾಡಿ ಹಾಕಿದೀನಿ. ಅದ್ರ ಜೊತೆಗೆ ಏನ್ ಮಾಡ್ತಿದೀನಿ ಇವಾಗ ಕ್ವಶನ್ ಪೇಪರ್ಸ್ ಗಳನ್ನ ಡಿಸ್ಕಷನ್ ಮಾಡ್ತೀನಿ. ಆಮೇಲೆ ನೋಡೋಣ, ಆನ್ಲೈನ್ ಟೆಸ್ಟ್ ಗಳನ್ನು ಕಂಡಕ್ಟ್ ಮಾಡಕ್ ನಾನು ಟ್ರೈ ಮಾಡ್ತೀನಿ. ಒಂದು 5ರಿಂದ 10 ಆನ್ಲೈನ್ ಟೆಸ್ಟ್ ಗಳನ್ನ ಟ್ರೈ ಮಾಡೋಣ. ಚೆನ್ನಾಗೇನಂತಂದ್ ಹೇಳಿದ್ರೆ ಸ್ಟಡಿ ಮಾಡೋಣ. ಅದ್ರ ಜೊತೆಗೆ ಏನಂತಂದ್ ಹೇಳಿದ್ರೆ ಇಂಗ್ಲಿಷ್ ಗ್ರಾಮರ್ ಕ್ಲಾಸಸ್ ಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಮೊದಲು ಟೆಲಿಗ್ರಾಮ್ ಜಾಯ್ನ್ ಆಗ್ರಿ, ಅದಾದ ನಂತರ ನೆಕ್ಸ್ಟ್ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಎಲ್ಲಾ ಕಡೆ ಶೇರ್ ಮಾಡ್ರಪ್ಪ. ಎಸ್, ನಾವು ಡಿಸ್ಕಷನ್ ಮಾಡೋಣ. ನೋಡ್ರಿ, ಇಂಗ್ಲಿಷ್ ಗ್ರಾಮರ್ ಇದ್ರಲ್ಲಿ ಏನ್ ಕೊಟ್ಟಿದಾನ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಏನಂದ್ರೆ ನಾವು ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ಕೊಂತ ಹೋಗೋಣ. ಒಂದೇ ವಿಡಿಯೋ ನೋಡಿದ ತಕ್ಷಣ ನಾವು ಶೈನರ್ ಆಗಂಗಿಲ್ಲ. ಸೊ ಹಲವಾರು ವಿಡಿಯೋಸ್ ಗಳನ್ನ ನೋಡ್ಬೇಕಾಗತ್ತ, ಪ್ರಾಕ್ಟೀಸ್ ಮಾಡ್ಬೇಕಾಗತ್ತ, ಆಮೇಲೆ ಶೈನ ಆಗ್ತಿವಿ. ಈಗ ನಾವು ಹುಟ್ಟಿದ ತಕ್ಷಣ ಹೆಂಗ್ ನಡ್ಯಾಕ್ ಬರಂಗಿಲ್ಲ, ಓಡಾಕ್ ಬರಂಗಿಲ್ಲ, ಹಂಗ ಸೇಮ್ ಸ್ಟೆಪ್ ಬೈ ಆ ತರ ಕಲ್ಕೊಂತ ಹೋಗ್ಬೇಕು. ನೀವು ಈ ಒಂದ್ ವಿಡಿಯೋ ನೋಡ್ಬಿಟ್ಟು ನಂಗೆ ಇಂಗ್ಲೀಷ್ ಅರ್ಥ ಆಗೋತು, ನಂಗೆ ಇಂಗ್ಲೀಷ ಬರುವತ್ತು ಅಂತಂದ್ ಹೇಳಿದ್ರೆ ನಿನ್ನಂತ ದಡ್ಡ ಯಾವ ಅಲ್ಲ. ಸೊ ಉಳ್ದವ್ರು ಅವ್ರು ನೋಡ್ತಿರ್ತಾರ, ಅವ್ರ ಲೈಫ್ಗೋಸ್ಕರ ಮಾಡ್ತಿರ್ತಾರ. ನೀವ್ ಒಬ್ಬ ಅನ್ಕೊಂಡ್ ನೀ ಸೈಡ್ ಕುತ್ಕೊಂಡಿರ್ತಿ. ಸೊ ಇದನ್ನ ತಲೆಯಾಗಿನ್ ತೆಗೆದ್ಬಿಟ್ಟು ಒಂದೊಂದ್ 5-6 ವಿಡಿಯೋಸ್ ನೋಡು, ಯಾರ್ದು ಅರ್ಥ ಆಗತ್ತ ಅದನ್ನ ನೋಡು, ಪ್ರಾಕ್ಟೀಸ್ ಮಾಡು. ನೋಡ್ರಿ, ಫಸ್ಟ್ ಕ್ವಶನ್ ಏನಾಯ್ತು ಅಂತಂದ್ ಹೇಳಿದ್ರೆ ಸೆಲೆಕ್ಟ್ ಅನ್ ಆಪ್ಷನ್ ಕರೆಕ್ಟ್ಲಿ ರೆಕ್ಟಿಫೈಸ್ ದ ಅಂಡರ್ಲೈನ್ಡ್ ಸ್ಪೆಲ್ಲಿಂಗ್ ಎರರ್ ಅಂತ ಕೇಳಿದಾನ. ಈಗ ಏನ್ ಕೊಟ್ಟಿದಾನ, ಅದ್ರಲ್ಲಿ ಅಂಡರ್ಲೈನ್ ಮಾಡಿದಾರಂತ ಸ್ಪೆಲ್ಲಿಂಗ್ ಎರರ್ ಕಂಡಿಡಿ ಅಂತಂದ್ ಹೇಳಿ. ಇಲ್ಲಿ ಅಂಡರ್ಲೈನ್ ಎಲ್ಲಿ ಐತಿಪ್ಪ, ಇಲ್ಲಿ ಐತಿ. ಇದು ಈ ವರ್ಡ್ ಏನಂತಂದ್ ಹೇಳಿದ್ರೆ ಅಂಡರ್ಲೈನ್ ವರ್ಡ್ ಐತ ಅದು. ಸೊ ಅಂಡರ್ಲೈನ್ ವರ್ಡ್ ಯಾವ್ದೈತಿ ನೋಡ್ರಿ, ನಾವು ಓದೋಣ. ದ ಆಕ್ಸಿಡೆಂಟ್ ಆನ್ ದ ಹೈವೇ ಕಾಸ್ಡ್ ಅ ಲಾಂಗ್ ಟ್ರಾಫಿಕ್ ಜಾಮ್. ಇಲ್ಲಿ ಏನಾಗತ್ತ ಅಂತಂದ್ ಹೇಳಿದ್ರೆ ಒಂದು ಆಕ್ಸಿಡೆಂಟ್ ಆಗತ್ತ ಇಲ್ಲಿ ಹೈವೇ ಮೇಲೆ. ಅದಕ್ಕೆ ಕಾರಣ ಏನಂತಂದ್ ಹೇಳಿದ್ರೆ ಲಾಂಗ್ ಟ್ರಾಫಿಕ್ ಜಾಮ್, ಜಾಸ್ತಿ ಟ್ರಾಫಿಕ್ ಜಾಮ್ ಏನೋ. ಸೊ ಈ ತರ ಏನೋ ಕೊಟ್ಟಿದ್ದಾನೆ. ಸೊ ಇಲ್ಲಿ ನೋಡ್ರಿ, ನಾವು ಹೆಂಗ್ ಅರ್ಥ ಮಾಡ್ಕೊಂಡು ನಮ್ಗೆ ಗೊತ್ತಿಲ್ಲ. ಕೆಲವೊಂದ್ ಜನ ಏನಂತ ಸರ್ ಲಾಂಗ್ ಟ್ರಾಫಿಕ್ ಜಾಮ್ ಇಂದ ಆಕ್ಸಿಡೆಂಟ್ ಆಯ್ತೇನೋ ಅಂತಂದ್ ಹೇಳಿ, ಅಥವಾ ಸೊ ಆಕ್ಸಿಡೆಂಟ್ ಆಗೈತೆ ಹೈವೇ ಮೇಲೆ, ಏನಂದ್ರೆ ಆಕ್ಸಿಡೆಂಟ್ ಆಗೈತೆ. ಸೊ ಆ ರೀಸನ್ ಇಂದ ಏನಪ್ಪಾ ಅಂದ್ರೆ ಉದ್ ಅಂದ್ರ ಲಾಂಗ್ ಟ್ರಾಫಿಕ್ ಜಾಮ್ ಆಗೈತೆ. ಈಗ ನಾವು ನೋಡಿರ್ತೀವಲ್ಲ, ನಾರ್ಮಲ್ ಆಗಿ ಡೇ ಟು ಡೇ ಲೈಫ್ ಅಲ್ಲಿ ಎಲ್ಲಾದ್ರೂ ರೋಡ್ ಮೇಲೆ ಆಕ್ಸಿಡೆಂಟ್ ಆಯ್ತು ಅಂತಂದ್ ಹೇಳಿದ್ರೆ ಟ್ರಾಫಿಕ್ ಜಾಮ್ ಉಂಟಾಗತ್ತೆ. ಸೇಮ್ ಅದನ್ನ ಕೊಟ್ಟಿದ್ದಾನೆ. ಬಟ್ ಆದ್ರೆ ಇಲ್ಲಿ ಅಂಡರ್ಲೈನ್ ಏನ್ ಮಾಡಿದಾನಲ್ಲ, ಈ ವರ್ಡ್ ಏನಂದ್ರ ಸ್ಪೆಲ್ಲಿಂಗ್ ಎರರ್ ಐತೆ. ಆ ಸ್ಪೆಲ್ಲಿಂಗ್ ನಾವು ಕಂಡುಹಿಡಬೇಕು. ಆಕ್ಸಿಡೆಂಟ್ ಅನ್ನೋದು ನಮ್ಗೆ ಗೊತ್ತಾಯ್ತು. ಸೊ ಅದೇ ತರ ಪ್ರೊನೌನ್ಸ್ ಆಗೋ ತರ ನಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ ಹೇಳಿದ್ರೆ ಅದೇ ತರ ಪ್ರೊನೌನ್ಸ್ ಆಗೋದು. ಇದ್ರಲ್ಲಿ ಯಾವ್ದು ಎಲಿಮಿನೇಟ್ ಮಾಡ್ಬೋದೇನ್ ನೋಡ್ರಿ. ಇದನ್ನ ಎಲಿಮಿನೇಟ್ ಮಾಡ್ಬೋದಾ? ಥರ್ಡ್ ಒನ್ ನೋಡ್ರಿ, ಆಕ್ಸಿಡೆಂಟ್ ಸಮಥಿಂಗ್ ಏನೋ ಮತ್ತೊಂದು ಸಿ ಬಂದೈತೆ, ಡೆಂಟ್ ಅಂತಂದ್ ಹೇಳಿ. ಇಲ್ಲಿ ಮತ್ತೆ ಸಿ ಒಂದ್ ಎಕ್ಸ್ಟ್ರಾ ಆಗೈತಲ್ಲ, ಇದು ಪ್ರೊನೌನ್ಸಿಯೇಷನ್ ಪ್ರಾಪರ್ ಆಗಿ ಮಾಡಕ್ ಬರಂಗಿಲ್ಲ. ಆಕ್ಸಿಡೆಂಟ್ ಅಂತಂದ್ ಹೇಳಿ, ಈಗ ಹೆಂಗ್ ಅಕೌಂಟ್ ಅಂತಂದ್ ಹೇಳ್ತೀವಲ್ಲ, ಹಂಗ್ ಆಕ್ಸಿಡೆಂಟ್ ಅಂತ ಹೇಳಿ ಮಾಡಕ್ ಬರಂಗಿಲ್ಲ. ಆಕ್ಸಿಡೆಂಟ್ ಅಂತಂದ್ ಹಿಂಗ್ ಬರುತ್ತಲ್ಲ, ಅದು ನಾವು ಓದುವಾಗ ಈ ಆಪ್ಷನ್ ಅನ್ನ ನಾವು ಎಲಿಮಿನೇಟ್ ಮಾಡ್ಬೋದು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಮತ್ತೆ ಯಾವ್ದು ಎಲಿಮಿನೇಟ್ ಮಾಡ್ಬೋದು ಸರ್? ಇಲ್ಲಿ ನೋಡ್ರಿ, DNT ಅಂತಂದ್ ಐತ್ರಿ, DENT ಅಂತ ಇರಬೇಕು. ಆಕ್ಸಿಡೆಂಟ್ ಏನೋ ಪ್ರಾಪರ್ ಆಗಿ ಬರಂಗಿಲ್ರಿ ಇದು. ಆಪ್ಷನ್ 1 ಅನ್ನ ಎಲಿಮಿನೇಟ್ ಮಾಡ್ಬೋದು. 2 ಆಪ್ಷನ್ ಎಲಿಮಿನೇಟ್ ಮಾಡಿದ್ವಿ ನೋಡಿದ ತಕ್ಷಣ, ಅಂದ್ರೆ ಅವು ಬರಂಗಿಲ್ಲ. ಮೇ ಬಿ ಸೆಕೆಂಡ್ ಅಥವಾ ಫೋರ್ತ್ ಅಲ್ಲಿ ಬರುತ್ತೆ. ಇಲ್ಲಿ ನೋಡ್ರಿ, ಸೆಕೆಂಡ್ ಮತ್ತು ಫೋರ್ತ್ ಅನ್ನ ನೋಡಿದಾಗ ಆಲ್ಮೋಸ್ಟ್ ಸೇಮ್ ಅದಾವ. ಬಟ್ ಅದ್ರಲ್ಲಿ 2 ಸಿ ಐತಿ, ಅದಾದ ನಂತರ ಇಲ್ಲಿ 1 ಸಿ ಐತಿ. ನೀವು ಯಾವ್ದಾದ್ರು ವರ್ಡ್ಸ್ ಗಳನ್ನ ತಗೊಳ್ರಿ, ಅಕೌಂಟ್ ಅಂತ ತಗೊಳ್ರಿ ಅಥವಾ ಆಕ್ಸಿಡೆಂಟ್ ಅಂತ ತಗೊಳ್ರಿ, ಎಲ್ಲಾನು ಏನಂತಂದ್ ಹೇಳಿದ್ರೆ 2 ಸಿ ಬರ್ತಾವ ವರ್ಡ್ಸ್ ಗಳಲ್ಲಿ. ಸೊ ಅಂದ್ರೆ ಫೋರ್ತ್ ಆಪ್ಷನ್ ಬರಂಗಿಲ್ಲ. ಸೊ ಸೆಕೆಂಡ್ ಆಪ್ಷನ್ ಏನಂದ್ರೆ ಇಲ್ಲಿ ನಮ್ದು ಕರೆಕ್ಟ್ ಆಗತ್ತೆ. ಕ್ಲಿಯರ್? ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳಿಗೆ ಆನ್ಸರ್ಸ್ ಗಳನ್ನ ಸರ್ಚ್ ಮಾಡಬೇಕು. ಸ್ವಲ್ಪ ಅರ್ಥ ಆಯ್ತು ಅನ್ಕೊಂತೀನಿ. ಅಟ್ ಲೀಸ್ಟ್ 4 ಆಪ್ಷನ್ ಅಲ್ಲಿ 1 ಆಪ್ಷನ್ ಆದ್ರೂ ತೆಗೆದು ಹಾಕಕ್ ಬರ್ದಿತ್ತಿಲ್ಲ ನೋಡಿದ ತಕ್ಷಣ, ಆ ವರ್ಡ್ ಉಚ್ಚಾರ ಮಾಡೋದು ನೋಡಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಏನ್ ಕೊಟ್ಟಿದ್ದಾನೆ ನೋಡ್ರಿ, ಎಕ್ಸೆಪ್ಟಿಂಗ್. ಇಲ್ಲಿ ಮೊದಲು ನೋಡೋಣ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್. ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿದ್ದಾನೆ. ನಾವು 10th ಅಲ್ಲಿ 8, 9, 10th ಅಲ್ಲೆಲ್ಲ ಕಲ್ತ್ ಬಂದಿರ್ತೀವಲ್ಲ, ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿದ್ದಾನೆ, ಅದನ್ನ ನಾವು ನೋಡೋಣ ಇವಾಗ. ಇಲ್ಲಿ ನೋಡ್ರಿ, ಅಕ್ಸೆಪ್ಟಿಂಗ್ ಹೌ ವಂಡರ್ಫುಲ್ ಯು ಟ್ರೂಲಿ ಆರ್. ಸೊ ಅಂದ್ರೆ ಇವ್ ಹೆಂಗಪ್ಪಾ ಅಂತಂದ್ ಹೇಳಿದ್ರೆ ನಾವು ನೋಡ್ಕೊಂತ ಹೋಗೋಣ. ಈಗ ಅಕ್ಸೆಪ್ಟಿಂಗ್ ಹೌ ವಂಡರ್ಫುಲ್ ಯು ಟ್ರೂಲಿ ಆರ್ ಅಂತಂದೇಳಿ, ಅಕ್ಸೆಪ್ಟಿಂಗ್ ಅಂತಂದ್ ಹೇಳಿದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಹೌ ವಂಡರ್ಫುಲ್ ಅಂದ್ರೆ ವಂಡರ್ಫುಲ್ ಅಂತಂದ್ ಹೇಳಿದ್ರೆ ಒಂಥರ ಅದ್ಭುತ ಅಂತಂದ್ ಹೇಳ್ತೀವಲ್ಲ. ಸೊ ಅಕ್ಸೆಪ್ಟಿಂಗ್ ಹೌ ವಂಡರ್ಫುಲ್ ಯು ಟ್ರೂಲಿ ಆರ್ ಅಂತಂದ್ ಹೇಳಿದ್ರೆ ಇದು ಮೀನಿಂಗ್ ಏನ್ ಬರೈತೆ ಅಂತಂದ್ ಹೇಳಿದ್ರೆ, ನೀವು ಎಷ್ಟು ಅದ್ಭುತವಾಗಿದ್ದೀರಿ. ಸೊ ನೀವು ಎಷ್ಟು ಅದ್ಭುತವಾಗಿದ್ದೀರಿ ಎಂಬುದನ್ನ ಒಪ್ಪಿಕೊಳ್ಳೋದು ಅಂತಂದ್ ಹೇಳಿ. ಅಂಡ್ ಇನ್ಕಾರ್ಪೊರೇಟಿಂಗ್ ದಿಸ್ ಡ್ಯಾಶ್ ಡ್ಯಾಶ್ ಇಂಟು ಯುವರ್ ಅಟಿಟ್ಯೂಡ್ ಅಂಡ್ ಪರ್ಸನಾಲಿಟಿ
ಇಸ್ ಪರ್ಹ್ಯಾಪ್ಸ್ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ಸ್ ಟು ಡೂ ಇನ್ ಅ ಲೈಫ್ ಅಂತಂದೇಳಿ. ಈಗ ಹೆಂಗ್ ಹೇಳ್ತೀವಿ ಅಂತಂದ ಹೇಳಿದ್ರ, ಸೊ ನೀವು ಎಷ್ಟು ಅದ್ಭುತವಾಗಿದ್ದೀರಿ ಎಂಬುದನ್ನ ಒಪ್ಕೊಳ್ಳೋದು ಮತ್ತು ಡ್ಯಾಶ್ ಡ್ಯಾಶ್ ಅನ್ನ ನಿಮ್ಮ ವರ್ತನೆ, ಅಂದ್ರೆ ಇಲ್ಲಿ ಏನೈತೆ ಅಟಿಟ್ಯೂಡ್ ಅಂತಂದೈತೆ, ವರ್ತನೆ ಅಥವಾ ಇನ್ನೊಂದೇನ್ ಹೇಳ್ತಾ ಹೇಳ್ತೀವಿ ವ್ಯಕ್ತಿತ್ವ, ಪರ್ಸನಾಲಿಟಿ, ವ್ಯಕ್ತಿತ್ವ ಅಂತಂದ್ ಹೇಳ್ತೀವಿ. ಸೊ ಇವುಗಳನ್ನ ಅಳವಡಿಸ್ಕೊಳ್ಳೋದೇನಪ್ಪಾ ಅಂತಂದ್ ಹೇಳಿದ್ರೆ ಜೀವನದಲ್ಲಿ ಒಂದು ಕಷ್ಟಕರವಾದ ವಿಷಯಗಳಲ್ಲಿ ಒಂದಾಗೈತಿ ಅಂತಂದ್ ಹೇಳಿ. ಇದು ನಮ್ಮ ಪರ್ಸನಾಲಿಟಿ ಬಗ್ಗೆ, ನಮ್ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಾ ಇತ್ತಲ್ಲ ಇದು. ಅಂದ್ರೆ ಪಾಸಿಟಿವ್ ರಿಯಲೈಸೇಷನ್ ನಮ್ ಬಗ್ಗೆ, ನಮ್ಮ ಅಟಿಟ್ಯೂಡ್ ಬಗ್ಗೆ ಅಥವಾ ನಮ್ಮ ಪರ್ಸನಾಲಿಟಿ ಬಗ್ಗೆ ಹೇಳುವಂತಹ ಒಂದು ವಾಕ್ಯನ್ನ ಆಗೈತಿ ಇದು. ಸೊ ನಾವು ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಇದು ಎಂಟ ಸ್ಟೇಟ್ಮೆಂಟ್ ಆಗೈತಿ. ನಮ್ಮ ಅಟಿಟ್ಯೂಡ್ ಪರ್ಸನಾಲಿಟಿ ಬಗ್ಗೆ ಹೇಳುವಂತದ್ದು ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗೈತಿ. ಕರೆಕ್ಟಾ? ಸಿಂಪಲ್ ಆಗಿ ಇದೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಪಾಸಿಟಿವ್ ಸ್ಟೇಟ್ಮೆಂಟ್. ಅಕ್ಸೆಪ್ಟಿಂಗ್ ಹೌ ವಂಡರ್ಫುಲ್ ಯು ಟ್ರೂಲಿ ಆರ್ ಅಂತಂದ್ ಹೇಳಿ. ಕರೆಕ್ಟಾ? ಇಲ್ಲೇನೋ ಡ್ಯಾಶ್ ಕೊಟ್ಟಿದ್ದಾನ, ಅಲ್ಲಿ ನಾವು ಹಾಕ್ಬೇಕು ಇವಾಗ. ಈಗ ಪಾಸಿಟಿವ್ ಸೆಂಟೆನ್ಸ್ ಆಗೈತೆ ಅಂತಂದ್ ಹೇಳಿದ್ರೆ ನಮ್ದು ಆಪ್ಷನ್ ಕೂಡ ಏನಂತಂದ್ ಹೇಳಿದ್ರೆ ಯಾವಾಗ್ಲೂ ಪಾಸಿಟಿವ್ನೇ ನಾವು ಹುಡುಕ್ಬೇಕು. ಸೊ ನೆಗೆಟಿವ್ ಹುಡುಕಾಕ್ ಆಗಂಗಿಲ್ಲ. ಈಗ ನೋಡ್ರಿ ನಮ್ಗೆ ಏನ್ ಅರ್ಥನಾಗಿಲ್ಲ, ಜಸ್ಟ್ ಏನಂತಂದ್ ಹೇಳಿದ್ರೆ ನಾವು ನೋಡಿದ ತಕ್ಷಣ ಪರ್ಸನಾಲಿಟಿ, ಅಟಿಟ್ಯೂಡ್, ವಂಡರ್ಫುಲ್ ಇವೆಲ್ಲ ನೋಡಿದ ತಕ್ಷಣ ಪಾಸಿಟಿವ್ ಸೆಂಟೆನ್ಸ್ ಐತೆ, ಇಲ್ಲಿ ಪಾಸಿಟಿವ್ ವರ್ಡ್ ಬರ್ಬೇಕಲ್ಲಿ. ಇಲ್ಲ ಅಂತಂದ್ ಹೇಳಿದ್ರೆ ಸೆಂಟೆನ್ಸ್ ಏನಾಗತ್ತ, ರಾಂಗ್ ಆಗತ್ತ. ಸೊ ಇವಾಗ ನಾವು ನೋಡೋಣ. ಇವಾಗ ಇಲ್ಲಿ ಏನಂದ್ರ ಸೆಂಟೆನ್ಸ್ ಏನ್ ಹೇಳತ್ಪ ಅಂತಂದ್ ಹೇಳಿದ್ರ ರೆಕಗ್ನೈಸಿಂಗ್ ದ ವರ್ತ್ ಅಂತಂದ್ ಹೇಳಿ, ನಮ್ ವರ್ತ್ ಬಗ್ಗೆ ಅಥವಾ ಯುವರ್ ವರ್ತ್ ಬಗ್ಗೆ ಹೇಳತ್ತ. ಸೊ ಅದನ್ನ ನಾವು ನೋಡೋಣ ಈಗ. ಸೊ ಇಲ್ಲಿ ನೋಡ್ರಿ, ಕ್ರೇಜಿನೆಸ್ ಅಂತಂದ್ ಹೇಳಿದ್ರೆ ಹುಚ್ಚುತನ ಅಂತಂದ್ ಹೇಳ್ತೀವಿ. ಕ್ರೇಜಿನೆಸ್ ಅಂತಂದ್ ಹೇಳಿದ್ರೆ ಹುಚ್ಚುತನ. ನನಗ್ ಗೊತ್ತಾಗಿರೋ ಒಂದು ಆಪ್ಷನ್ ಇದು ಈಸಿ. ಕ್ರೇಜಿನೆಸ್ ಜಸ್ಟ್ ನೋಡ್ರಿ ಇಲ್ಲಿ, ಇನ್ಕಾರ್ಪೊರೇಟಿಂಗ್ ದಿಸ್ ಕ್ರೇಜಿನೆಸ್ ಇನ್ ಟು ಯುವರ್ ಅಟಿಟ್ಯೂಡ್ ಅಂಡ್ ಪರ್ಸನಾಲಿಟಿ ಅಂತಂದ್ ಹೇಳಿ ಏನಾದ್ರು ಬರುತ್ತಾ? ಹುಚ್ಚುತನ ಅಂತಂದ್ ಹೇಳಿ ನಿಮ್ಮ ಅಟಿಟ್ಯೂಡ್ ಬಗ್ಗೆ ಅಥವಾ ಪರ್ಸನಾಲಿಟಿ ಬಗ್ಗೆ ಮಾತಾಡಕ್ಕಾಗತ್ತಾ? ಹುಚ್ಚುತನ ಆಯ್ತು ನಿಂದ ಅಂತ ಹೇಳಿ ಬರಂಗಿಲ್ಲಲ್ಲ. ಸೊ ಅಂದ್ರೆ ಇದು ನೆಗೆಟಿವ್. ಹುಚ್ಚುತನ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ನೆಗೆಟಿವ್ ವರ್ಡ್ ಆಯ್ತು, ನಾನು ತೆಗೆದೆ. ಇಲ್ಲಿ ಸೆಕೆಂಡ್ ಆಪ್ಷನ್ ನೋಡ್ರಿ, ಫಾಲಿ ಅಂತಂದೈತೆ. ಫಾಲಿ ಅಂತಂದ್ ಹೇಳಿದ್ರೆ ಫೂಲಿಶ್ನೆಸ್. ಫಾಲಿ ಅಂತಂದ್ ಹೇಳಿದ್ರ ಫೂಲಿಶ್ನೆಸ್ ಅಂತಂದ್ ಹೇಳ್ತೀವಿ. ಫೂಲಿಶ್ನೆಸ್ ಅಂತಂದ್ ಹೇಳಿದ್ರೆ ಮೂರ್ಖತನ ಅಂತಂದ್ ಹೇಳಿ. ಅದನ್ನ ಶಾರ್ಟ್ ಕಟ್ ಆಗಿ ಬರ್ದಿದಾರಷ್ಟ, ಮೂರ್ಖತನ. ಇಲ್ಲಿ ಮೂರ್ಖತನ ಏನ ಇಲ್ಲಿ ವಂಡರ್ಫುಲ್ ಅಂತ ಕೊಟ್ಟಿದ್ದಾನ. ಇಲ್ಲಿ ಫೂಲಿಶ್ನೆಸ್ ಅಂತಂದ್ ಹೇಳಿ ಅಥವಾ ಫಾಲಿ ಅಂತಂದ್ ಹೇಳಿ ಬರುತ್ತಾ? ಮೂರ್ಖತನ, ನಿಮ್ಮ ಅಟಿಟ್ಯೂಡ್, ಪರ್ಸನಾಲಿಟಿ ಬರಂಗಿಲ್ಲಲ್ಲ. ಅಂದ್ರೆ ಈ ಆಪ್ಷನ್ ನಾವು ತೆಗೆದು ಹಾಕ್ಬೋದಲ್ಲ. ಅದಾದ ನಂತರ ಲಾಸ್ಟ್ ಆಪ್ಷನ್ ನೋಡ್ರಿ, ಗ್ಲಿಚ್ ಅಂತಂದೈತೆ. ನನಗಿದ್ ಗೊತ್ತೈತೆ. ಗ್ಲಿಚ್ ಅಂತಂದ್ ಹೇಳಿದ್ರೆ ಒಂಥರ ಎರರ್, ಬಗ್ಗು ಅಥವಾ ಪ್ರಾಬ್ಲಮ್ ಅಂತಂದ್ ಹೇಳ್ತೀವಿ. ಸಣ್ಣದೊಂದು ಪ್ರಾಬ್ಲಮ್ ಅಂತಂದ್ ಹೇಳ್ತೀವಿ. ಆ ದೋಷ ಅಂತಂದ್ ಹೇಳ್ತೀವಿ. ಸಿಂಪಲ್ ಆಗಿ ಮೀನಿಂಗ್ ಹೇಳ್ಬೇಕಂತಂದ್ ಹೇಳಿದ್ರೆ ದೋಷ. ನಿಮ್ದು ಅಟಿಟ್ಯೂಡ್, ಪರ್ಸನಾಲಿಟಿ ದೋಷ ಐತಂತ ಏನಾದ್ರು ಹೇಳ್ತಾ ಐತೆ, ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಐತ್ರಿ. ವಂಡರ್ಫುಲ್ ಅನ್ನತ್ತಾರು. ಅಂದ್ರೆ ಈ ಆಪ್ಷನ್ ಹೋಯ್ತಾ? ಸೊ ನಮ್ಗೆ ಒಂದು ಆಪ್ಷನ್ ಉಳಿಯುತ್ತೆ, ಇನ್ಸೈಟ್ ಅಂತಂದ್ ಹೇಳಿ. ಇದು ಆಪ್ಷನ್ ಏನಂದ್ರೆ ನಮ್ದು ಕರೆಕ್ಟ್ ಆಗುತ್ತೆ. ಇಲ್ಲಿ ನೋಡ್ರಿ, ನಾನು ಏನೂ ಮಾಡಿಲ್ಲ, ಜಸ್ಟ್ ಒಂದು ಪಾಸಿಟಿವ್ ಸೆಂಟೆನ್ಸ್ ನೋಡ್ಬಿಟ್ಟು ಪಾಸಿಟಿವ್ ಸೆಂಟೆನ್ಸ್ ನೋಡಿ ನಾನು ಇಲ್ಲಿ ಆಪ್ಷನ್ಸ್ ಗಳನ್ನ ತೆಗೆದು ಹಾಕಿದೆ. ಸೊ ಈ ರೀತಿಯಾಗಿ ಎಲಿಮಿನೇಷನ್ ಅನ್ನ ನೀವು ನೋಡ್ಕೋಬೇಕಾಗತ್ತ. ಬರುತ್ತ, ಪ್ರಾಕ್ಟೀಸ್ ಮಾಡ್ಬೇಕಷ್ಟ. ನಾ ಹೇಳಿದ ಕ್ಲಾಸ್ ಡೈಲಿ ನೋಡ್ಬೇಕು ನೀವು. ನಾನು ಡೈಲಿ ಅಪ್ಲೋಡ್ ಮಾಡ್ಬೇಕಂದ್ರೆ ಎಲ್ರಿಗೂ ಶೇರ್ ಮಾಡ್ಬೇಕು. ನನ್ನ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ಬೇಕು. ಬರೀ ಇಲ್ಲಾರ್ದಲ್ರು, ಕನ್ನಡದವನಾಗಿ ಫಸ್ಟ್ ಟೈಮು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳಿಗೆ ಹಾಕ್ತಿದ್ದೀನಿ ಲಾಸ್ಟ್ 1.5 years ಇಂದ. ಯಾರು ಸಪೋರ್ಟ್ ಮಾಡ್ತಿಲ್ಲ, ಮಾಡ್ರಿ. ನಾನ್ ನಿಮಗ್ ಸಪೋರ್ಟ್ ಮಾಡ್ತೀನಿ. ಎಸ್, ಇಲ್ಲಿ ನೋಡ್ರಿ, ಇನ್ಸೈಟ್ ಅಂತಂದ್ ಬಂತ. ಇಲ್ಲಿ ಇನ್ಸೈಟ್ ಅಂತಂದ್ ಹೇಳಿದ್ರೆ ಅಂತರ್ದೃಷ್ಟಿ ಅಂತಂದ್ ಹೇಳ್ತೀವಿ. ಸೊ ಇನ್ಸೈಟ್ ಅಂತಂದ್ ಹೇಳಿದ್ರೆ ಅಂತರ್ದೃಷ್ಟಿ. ಈಗ ನಾವು ಹೇಳ್ಬೇಕಂತಂದ್ ಹೇಳಿದ್ರೆ ಹೆಂಗ್ ಹೇಳ್ತೀವಿ ಅಂದ್ರ, ಕನ್ನಡದಾಗ ಹೇಳ್ತೀನಿ, ಇಂಗ್ಲಿಷ್ನೇ ಬೇಡ. ನೀವು ಎಷ್ಟು ಅದ್ಭುತವಾಗಿದ್ರೆ ಎಂಬುದನ್ನು ಒಪ್ಕೊಳ್ಬೇಕು. ಮತ್ತು ಈ ಅಂತರ್ದೃಷ್ಟಿಯನ್ನ ನಿಮ್ಮ ವರ್ತನೆ ಮತ್ತು ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಳ್ಳೋದೇನಪ್ಪಾ ಅಂತಂದ್ ಹೇಳಿದ್ರೆ ಬಹುಶಃ ಜೀವನದಲ್ಲಿ ಮಾಡಬಹುದಂತ ಒಂದು ಕಷ್ಟಕರ ವಿಷಯವಾಗೈತಿ ಅಂತಂದ್ರೆ. ಅಂತರ್ದೃಷ್ಟಿ ಅಂತಂದ್ ಹೇಳಿದ್ರೆ ನಾವು ಎಲ್ಲಾನು ಅರ್ಥ ಮಾಡ್ಕೊಬೇಕು, ಎಲ್ರನ್ನೂ ಅರ್ಥ ಮಾಡ್ಕೋಬೇಕು, ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನ ಅರ್ಥ ಮಾಡ್ಕೋಬೇಕು ಅನ್ನೋ ತರ. ಕ್ಲಿಯರ್? ಸೊ ಜಾಸ್ತಿ ಆಯ್ತದು ಎಕ್ಸ್ಪ್ಲನೇಷನ್. ಥರ್ಡ್ ಒನ್ ನೋಡೋಣ. ಇಲ್ಲಿ ಏನಪ್ಪಾ, ಅಂಡರ್ಲೈನ್ಡ್ ಸ್ಪೆಲ್ಲಿಂಗ್ ಎರರ್ ಅಂತಂದೈತಿ. ಇಲ್ಲಿ ಅಂಡರ್ಲೈನ್ಡ್ ವರ್ಡ್ ಯಾವ್ದು ಅಂತಂದ್ ಹೇಳಿದ್ರೆ ಇದು ನೋಡ್ರಿ, ಲಾಸ್ಟ್ ಅಂಡರ್ಲೈನ್ಡ್ ವರ್ಡ್. ಸೆಲೆಕ್ಟ್ ದ ಆಪ್ಷನ್ ದಟ್ ಕರೆಕ್ಟ್ಲಿ ಅಂಡರ್ಲೈನ್ಡ್ ಸ್ಪೆಲ್ಲಿಂಗ್ ಎರರ್. ನಮ್ಗೆ ಇಷ್ಟು ಸಾಕು, ಅಂಡರ್ಲೈನ್ಡ್ ಸ್ಪೆಲ್ಲಿಂಗ್ ಎರರ್. ಅಂಡರ್ಲೈನ್ ಯಾವ್ದು ಮಾಡಿದಾರೆ ಅದು ಸ್ಪೆಲ್ಲಿಂಗ್ ಎರರ್ ಐತಿ, ಅದು ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ಕಂಡುಹಿಡಿಬೇಕು. ಇಲ್ಲಿ ಕ್ವಶನ್ ಏನೈತಿ, ದ ರೇನ್ಬೋ ಓನ್ಲಿ ಅಪಿಯರ್ಸ್ ಆಫ್ಟರ್ ಅ ಹರಿಕೇನ್ ಅಂತಂದ್ ಹೇಳಿ. ಸೊ ಆಫ್ಟರ್ ರೇನ್ಬೋ ಅಂತಂದ್ ಹೇಳಿದ್ರೆ ನಿಮ್ಗೆ ಎಲ್ರು ಗೊತ್ತೈತಿ, ಕಾಮನ್ ಬಿಲ್ಲು. ಸೊ ಹರಿಕೇನ್ ಅಂತಂದ್ ಹೇಳಿದ್ರೆ ನಾವು ಗಾಳಿಯಿಂದ ಕೂಡಿದಂತಹ ಒಂದು ಚಂಡಮಾರುತ ಅಂತಂದ್ ಹೇಳ್ತೀವಿ. ಗಾಳಿಯಿಂದ ಕೂಡಿದ ಚಂಡಮಾರುತ ಹರಿಕೇನ್ ಬಂತಂತಂದ್ ಹೇಳಿದ್ರೆ ಆಮೇಲೆ ಏನ ಬರುತ್ತಾ, ಮಳೆ ಬರುತ್ತಾ. ಅದಾದ ನಂತರ ನೆಕ್ಸ್ಟ್ ಏನಂದ್ರೆ ರೇನ್ಬೋ ಬರುತ್ತೆ ಅಂತಂದ್ ಹೇಳಿ. ಸೊ ಹರಿಕೇನ್ ಬಂದ ನಂತರ ಏನಪ್ಪಾ ಅಂತಂದ್ ಹೇಳಿದ್ರೆ ರೇನ್ಬೋ ಅಪಿಯರ್ ಆಗತ್ತ ಅಂತಂದ್ ಹೇಳಿ ಕ್ವಶನ್ ನ ಕೊಟ್ಟಿದ್ರೆ. ಬಟ್ ಅದ್ರಲ್ಲಿ ಹರಿಕೇನ್ ಏನಪ್ಪಾ ಅಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಐತೆ. ಈಗ ನಾವು ಕಂಡು ಹಿಡಿಬೇಕು. ಹರಿಕೇನ್ ಅಂತಂದ್ ಐತೆ, ಹರಿಕೇನ್. ನಾವು ಹೆಂಗ್ ಬರಿತೀವಿ ಇದನ್ನ, ಹರಿಕೇನ್ ಅಂತಂದ್ ಹೇಳಿ ಹಿಂಗ್ ಬರಿತೀವಿ. ಸೊ ಇವಾಗ ನಾವು ವರ್ಡ್ಸ್ ಗಳನ್ನ ಏನಪ್ಪಾ ಅಂತಂದ್ರೆ ಚೆಕ್ ಮಾಡ್ಬೇಕು, ಇದ್ರಲ್ಲಿ ಯಾವ್ದು ಕರೆಕ್ಟ್ ಆಗತ್ತ, ಯಾವ್ದು ರಾಂಗ್ ಆಗತ್ತ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ,
ಇಲ್ಲಿ ಏನೋ ಒಂದು ಆಪ್ಷನ್ 1 ಐತ್ ನೋಡ್ರಿ, ಇಲ್ಲಿ ಹರಿಕೇನ್ ಅಂತಂದ್ ಹೇಳಿ ಹಂಗ ಬರ್ಬೇಕದು, ಹರೇ ಕೈನ್ ಅಂತಂದ್ ಹೇಳಿ, CAI ಅಂತಂದ್ ಹೇಳಿದ್ರೆ ಕೈ ಅಂತಂದ್ ಅಂತೇವಲ್ಲ, ಈ ತರ ನಾವು ಇಂಪಾರ್ಟೆಂಟ್, ಈ ತರ ನಾವು ನೋಡ್ಕೋಬೇಕಾಗತ್ತ. ಹರೈಕೇನ್, ಹರ್ರೇಕೇನ್ ಅಂತಂದ್ ಹೇಳಿ ಕೈನ್ ಅಂತಂದ್ ಬರುತ್ತಲ್ಲ, ಇದು ಹರೈಕೈನ್ ಅಂತಂದ್ ಹೇಳಿ ಈ ಆಪ್ಷನ್ ಬರಂಗಿಲ್ಲ. ಯಾಕಂತಂದ್ ಹೇಳಿದ್ರೆ ಅಲ್ಲಿ ಸ್ಪೆಲ್ಲಿಂಗ್ ಗಳು ಎಕ್ಸ್ಟ್ರಾ ಆಗಿದಾವ. ಇಲ್ಲಿ ನೋಡ್ರಿ HURREKANE ಅಂತಂದೈತೆ, ಇಲ್ಲಿ ನೋಡ್ರಿ RI ಅಂತಂದೈತೆ. ಇದ್ರಲ್ಲಿ ಯಾವ್ದು ಕರೆಕ್ಟ್, ಏನ್ ರಾಂಗ್, ಇದು ನೋಡ್ಬೇಕು. ಅದಾದ ನಂತರ ಇದು ಒಂದೇನೋ ಸ್ವಲ್ಪ ಐತ್ರಿ ಸರ್, ಏನೋ ಗೊತ್ತಾಗೋತು. ಅದಾದ ನಂತರ ಇದ್ ನೋಡ್ರಿ ಹರಿ ಕ್ಯಾನ್ ಅಂತಂದೈತ್ ನೋಡ್ರಿ, ಎಲ್ಲಾ ಕಡೆ ಇ ಬರ್ಬೇಕು. ಆಕ್ಚುಲಿ ಈ ಏನಂತಂದ್ ಹೇಳಿದ್ರೆ ಹರಿಕೇನ್ ಅಂತಂದ್ ಹೇಳಿದ್ರೆ ಇ ಬರ್ಬೇಕು ಮುಂದೆ, ಹರಿಕೇನ್ ಅಂತಂದ್ ಹೇಳ್ತೀವಿ. ಸೊ ಇಲ್ಲಿ ಏನಂತಂದ್ರೆ ಥರ್ಡ್ ಆಪ್ಷನ್ದಾಗೂ ಬರಂಗಿಲ್ಲ. ಇದಾದ ನಂತರ ನೆಕ್ಸ್ಟ್ ನಾನು ಕರೆಕ್ಟ್ ಆಗಿರೋ ವರ್ಡ್ ನ ಹೇಳ್ಬಿಡ್ತೀನಿ. ಏನ್ ಬರುತ್ತೆ ಅಂತಂದ್ ಹೇಳಿದ್ರೆ HURRICANE ಅಂತಂದ್ ಹೇಳಿ ಹರಿಕೇನ್ ಅಂತಂದ್ ಹೇಳಿ ಈ ವರ್ಡ್ ಸ್ಪೆಲ್ಲಿಂಗ್ ಬರುತ್ತೆ. ಇದ್ರದ್ದು ಸ್ಪೆಲ್ಲಿಂಗ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇದು ಕರೆಕ್ಟ್ ಆಗಿರೋದು ಯಾವ್ದು, ಸೆಕೆಂಡ್ ಆಪ್ಷನ್ ಬರುತ್ತೆ ನೋಡ್ರಿ. ನನಗೆ 2 ಆಪ್ಷನ್ ಅಷ್ಟು ನಂಗೆ ತೆಗಿಯಕ್ ಬಂತು. ಆಮೇಲೆ ನೆಕ್ಸ್ಟ್ 2 ಅಥವಾ 4ರಲ್ಲಿ ಯಾವ್ದು ಸರಿ ಐತೆ ಅನ್ನೋದನ್ನ ನಾವು ಚೆಕ್ ಮಾಡ್ಕೋಬೇಕಷ್ಟ. ಅಂದ್ರೆ ಸ್ವಲ್ಪ ನಿಯರ್ ಅದಾವಲ್ಲ ಆನ್ಸರ್. ಹಿಂಗ ಸ್ಟೆಪ್ ಬೈ ಮಾಡ್ಕೊಂತ ಹೋಗೋನು. ಎಲ್ಲ ನಾನು ಹೇಳ್ಕೊತ ಹೋದ್ನಿ ಅಂತಂದ್ ಹೇಳಿದ್ರೆ ಇವಾಗ ಫಸ್ಟ್ ಕ್ಲಾಸ್ನಾಗ ಹೆಂಗ್ ಅರ್ಥ ಆಗೋದ, ನಾನು ಏನೋ ಒಂದು ರೂಲ್ಸ್ ಹೇಳ್ಬಿಡ್ತೀನಿ, ಅದ ಹೆಂಗ್ ಅರ್ಥ ಆಗತೈತಿ, ಸ್ಟೆಪ್ ಬೈ ಸ್ಟೆಪ್. ನೆಕ್ಸ್ಟ್ ನೋಡ್ರಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಗಿವನ್ ಇಡಿಯಂ ಅಂತಂದ್ ಕೊಟ್ಟಿದ್ದಾರೆ. ಇಡಿಯಂ ಅಂತಂದ್ ಹೇಳಿದ್ರೆ ನೋಡ್ರಿ ಒಂದೊಂದು ಪ್ರೊನೌನ್ಸ್, ಒಂದೊಂದು ವರ್ಡ್ಸ್ ಗಳು ಪ್ರೊನೌನ್ಸ್ ಹೆಂಗ್ ಆಗ್ತಾವ ಅಂತಂದ್ರೆ ನನ್ನ ಕಡೆಯಿಂದನೂ ಮಿಸ್ಟೇಕ್ ಆಗ್ತಾವ. ಯಾಕಂತಂದ್ ಹೇಳಿದ್ರೆ ನಾ ಏನ್ ಪಂಟ್ರಲ್ಲ ಇಂಗ್ಲಿಷ್ನಾಗ, ಇವಾಗ್ಲೇ ಹೇಳ್ತಿದ್ದೀನಿ ಸರ್ ನೀವು ಹಂಗ್ಯಾಕಂದ್ರಿ, ಅದನ್ನ ಹಿಂಗ್ಯಾಕಂದ್ರಿ ಸರ್, ಅದ್ರ ಅರ್ಥ ಬ್ಯಾರೆ ಐತ್ರಿ, ಇದ್ರ ಅರ್ಥ ಬ್ಯಾರೆ ಐತ್ರಿ. ಆ ಸೆಂಟೆನ್ಸ್ ಅಲ್ಲಿ ಅರ್ಥ ಹೆಂಗ್ ಬರ್ತದ ನಾನು ಹೇಳ್ಕೊಡ್ತೀನಿ ಅಷ್ಟೇ. ಕ್ಲಿಯರ್? ಹಾ, ಇಲ್ಲಿ ನೋಡ್ರಿ ಅ ಪೀಸ್ ಆಫ್ ಕೇಕ್ ಅಂತಂದೈತ. ಇಲ್ಲಿ ನೋಡ್ರಿ ಇಡಿಯಂ ಅಂದ್ರ ಮೊದ್ಲೇನು, ನಾವೇನ್ ಹೇಳ್ತೀವಿ ಅಂದ್ರೆ ನುಡಿಗಟ್ಟು ಅಂತಂದ್ ಹೇಳ್ತೀವಿ. ನುಡಿಗಟ್ಟು ನಮ್ ಕನ್ನಡದಾಗ ನುಡಿಗಟ್ಟುಗಳಿಗೆ ನಾವ್ ಏನ್ ಹೇಳ್ತೀವಿ ಅಂತಂದ್ ಹೇಳಿದ್ರೆ ಒಂದು ವರ್ಡ್ ಇರುತ್ತ್ರಿ, ಅದಕ್ಕೆ ಅರ್ಥನ ಬೇರೆ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಎಲ್ಲಾ ಕಡೆ ಎಕ್ಸಾಂಪಲ್ ಕೊಡೋದು ಒಂದೇ ಒಂದು, ಯಾಕಂದ್ರೆ ಅದು ಬಹಳ ಈಸಿಯಾಗಿ ನಮ್ಗೆ ಅರ್ಥ ಆಗುತ್ತೆ. ಕಾಲಿಗೆ ಬುದ್ಧಿ ಹೇಳು, ಹೇಳ್ಬೇರಿ. ನಿಮ್ ಕಾಲಿಗೆ ಹೇಳ್ರಿ, ನನ್ ಕಾಲಿಗೆ ಹೇಳ್ರಿ, ಯಾರ್ಯಾರ ಕಾಲಿಗೆ ಹೇಳು ಹೇಳ್ರಿ. ಕಾಲಿಗೆ ಬುದ್ಧಿ ಹೇಳು ಅಂತ, ಬಿದ್ದು ಹೇಳು ಅಲ್ಲ, ಅದು ಬುದ್ಧಿ ಹೇಳು, ಸಾರಿ ಬುದ್ಧಿ ಹೇಳು. ಕಾಲಿಗೆ ಬುದ್ಧಿ ಹೇಳಕ್ ಆಗತ್ತೆ? ಟ್ರೈ ಮಾಡ್ರ ನೋಡ್ರಿ. ನಿಮ್ ಕಾಲಿಗೆ ಅದ್ರದ್ದು ವರ್ಡ್ ನೋಡಿದ್ರೆ ಕಾಲಿಗೆ ಬುದ್ಧಿ ಹೇಳ್ಬೇಕು ನಾವು, ಅದ್ರ ಮೀನಿಂಗ್ ಅದಲ್ಲ. ಬಟ್ ಅದ್ರ ಇದ್ರ ಅರ್ಥನೇ ಬೇರೆ, ಇದಕ್ಕೆ ನುಡಿಗಟ್ಟು ಅಂತ ಕರೀತಾರೆ. ಕಾಲಿಗೆ ಬುದ್ಧಿ ಹೇಳು ಅಂತಂದ್ ಹೇಳಿದ್ರೆ ಓಡಿ ಹೋಗು ಅಂತಂದ್ ಹೇಳಿ. ಸೇಮ್ ಹಂಗೆ ಈ ಅ ಪೀಸ್ ಆಫ್ ಕೇಕ್ ಅಂತಂದೈತೆ. ಅ ಪೀಸ್ ಆಫ್ ಕೇಕ್ ಅಂತಂದ್ ಹೇಳಿದ್ರೆ ಒಂದು ಕೇಕದ ತುಂಡು ಅಂತಂದ್ ಹೇಳಿ, ಒಂದು ಕೇಕದ ತುಂಡು. ಪೀಸ್ ಅಂತಂದ್ ಹೇಳಿದ್ರೆ ಒಂದು ತುಂಡ, ಕೇಕ್ ಅಂತಂದ್ ಹೇಳಿದ್ರೆ ಕೇಕ. ಅ ಪೀಸ್ ಆಫ್ ಕೇಕ್ ಅಂತಂದ್ ಹೇಳಿದ್ರೆ ಒಂದು ಕೇಕ್ ತುಂಡು ಅಂತಂದ್ ಹೇಳ್ತೀವಿ. ಬಟ್ ಅದ್ರ ಅದು ಹಂಗ್ ಬರಂಗಿಲ್ಲ. ಅ ಪೀಸ್ ಆಫ್ ಕೇಕ್ ಈಗ ಹೆಂಗ್ ಹೇಳಿ ಎಷ್ಟ್ ನಾನು ಕನ್ನಡದಾಗ ಹೇಳ್ಬಿಡ್ತೀನಿ ನೋಡ್ರಿ ಹೆಂಗಂತಂದ್ ಹೇಳಿದ್ರ, ಅದು ವರ್ಕ್ ಒಂದೈತಿ ಅದನ್ನ ಮಾಡಪ್ಪ ನೀನ ಅಂತಂದ್ ಹೇಳಿದ್ರೆ, ಅದ್ ನನಗ್ ಬಿಡೋ ಈಸಿ, ಪೀಸ್ ಆಫ್ ಕೇಕ್ ಅಂತಂದ್ ಹೇಳ್ತೀವಿ ನಾವು. ಕೇಕ್ ತಿಂದು ಮುಗಿಸೋತರ, ಒಂದ್ ಕೇಕ್ ಪೀಸ್ ನ ತಿಂದು ಮುಗಿಸೋತರ ನಾನು ಮುಗಿಸ್ಬಿಡ್ತೀನಿ, ಅಷ್ಟು ಈಸಿ ನನಗ ಅಂತಂದ್ ಹೇಳಿ. ಆಕೆ ಯಾವ್ದೋ ಒಂದ್ ಕೆಲಸ ಅದು ನನಗೇನ್ ಟಫ್ ಇಲ್ಲ, ನನಗೆ ಈಸಿ ಅಂತಂದ್ ಹೇಳಕ ನಾವು ಅ ಪೀಸ್ ಆಫ್ ಕೇಕ್ ಅಂತಂದ್ ಯೂಸ್ ಮಾಡ್ತೀವಿ. ಹಂಗಾದ್ರೆ ಇಲ್ಲಿ ಯಾವ್ದು ಬರುತ್ತೆ ನೋಡ್ರಿ ಆಪ್ಷನ್, ನಿಮ್ಗೆ ಅರ್ಥ ಆಯ್ತಾ ಇವಾಗ ಇದ್ರದ್ದು? ಅಂದ್ರೆ ಆ ವರ್ಕ್ ನನ್ಗೆ ತುಂಬಾ ಈಸಿ ಅಂತಂದ್ ಹೇಳೋಕೆ. ಹಂಗಂದ್ರ ನೋಡ್ರಿ ಇಲ್ಲಿ ಯಾವ್ದು ಬರುತ್ತೆ, ಅ ಸ್ಲೈಸ್ ಆಫ್ ಕೇಕ್ ಫಾರ್ ಈಟಿಂಗ್ ಅಂತಂದೈತೆ. ಸೊ ತಿನ್ನಲು, ಒಂದು ಕೇಕ್ ತುಂಡನ್ನ ತಿನ್ನಲು ಅಂತಂದೈತೆ. ಈಟಿಂಗ್ ಅಂತಂದ್ ಹೇಳಿ ಬರತ್ತಾ? ಬರಂಗಿಲ್ಲ. ಸೊ ಈ ತರ ಕ್ವಶನ್ ಕೊಟ್ಬಿಟ್ಟು ಈ ತರ ಆಪ್ಷನ್ ಕೊಟ್ಟ ಅಂತಂದ್ ಹೇಳಿದ್ರೆ ಅದ್ರ ಸೇಮ್ ಅದರದ್ದು ಆನ್ಸರ್ ಬರಂಗಿಲ್ಲ. ಕೇಕ್ ವಿಚ್ ಇಸ್ ಸೋಲ್ಡ್ ಆಸ್ ಅ ಪೀಸ್ ಅಂತಂದ್ ಹೇಳಿ, ಸೋಲ್ಡ್ ಅಂತಂದ್ ಹೇಳಿದ್ರೆ ಮಾರೋದು. ಅಂದ್ರೆ ಒಂದ್ ಪೀಸ್ ಆಫ್ ಕೇಕ್ ನ ಮಾರೋದ್ ಅಂತಂದ್ ಏನಾದ್ರು ಹೇಳ್ತಾ ಇತ್ತಾ ಇಲ್ಲಿ? ಇಲ್ಲ ಅಲ್ಲ. ಕೇಕ್ ದ್ಯಾಟ್ ಬ್ರೋಕ್ ಇನ್ ಟು ಪೀಸಸ್ ಅಂತಂದ್ ಹೇಳಿ. ಆ ಪೀಸ್ ಆಫ್ ಕೇಕ್ ಅಂತಂದ್ ಹೇಳಿದ್ರೆ ನಾವು ಅದೇ ಹೇಳ್ತೀವಲ್ಲ ಸರ್, ಒಂದು ತುಂಡು ಅಂತಂದ್ ಹೇಳಿ. ಒಂದು ಕೇಕ್ ಐತೆ, ಅದ್ರದ್ದು ಅದೇನಪ್ಪಾ ಅಂತಂದ್ ಹೇಳಿದ್ರೆ ಬ್ರೇಕ್ ಮಾಡಿ ಸಣ್ಣ ಸಣ್ಣ ಪೀಸ್ ಗಳಾಗಿದಾವ ಅಂತಂದ್ ಹೇಳಿ. ಸೊ ಆತರ ಏನಾದ್ರು ಮೀನಿಂಗ್ ಬರತ್ತಾ? ಬರಂಗಿಲ್ಲ. ಇಲ್ಲಿ ನೋಡ್ರಿ ಈಸಿ ಟು ಡೂ ಆರ್ ಅಚೀವ್ ಅಂತಂದ್ ಹೇಳಿ ಮೀನಿಂಗ್ ಬೇರೆ ಐತಲ್ಲ ಇದ್ರದ್ದು. ಫಸ್ಟ್ ಒಂದು ಆಪ್ಷನ್ ಈಸಿ ಅಂತಂದ್ರೆ, ಈಸಿ ಟು ಡೂ ಅಂತಂದ್ ಹೇಳಿದ್ರೆ ಕೆಲಸ ಈಸಿ ಆಗತ್ತ, ಮಾಡೋದು ಈಸಿ ಅಂತಂದ್ ಹೇಳ್ದಂಗ. ಈಸಿ ಟು ಡೂ ಅಂತಂದ್ ಹೇಳಿದ್ರೆ ಮಾಡುವುದು ಈಸಿಯಾಗಿ ಮಾಡ್ತೀನಿ ಅಂತಂದ್ ಹೇಳಿ. ಅಚೀವ್ ಅಂತಂದ್ ಹೇಳಿದ್ರೆ ಈಸಿಯಾಗಿ ಸಾಧನೆ ಮಾಡ್ತೀನಿ ಅಂತಂದ್ ಹೇಳಿ. ಪೀಸ್ ಆಫ್ ಕೇಕ್ ಅಂತಂದ್ ಹೇಳ್ತೀವಿ. ಸೊ ಆಪ್ಷನ್ 1 ಏನಂದ್ರೆ ನಿಮ್ಗೆ ಇಲ್ಲಿ ಕರೆಕ್ಟ್ ಆಗತ್ತೆ. ನೆಕ್ಸ್ಟ್ ನೋಡ್ರಿ, ಈ ನಮ್ ಸೆಲೆಕ್ಟ್ ಮೋಸ್ಟ್ ಅಪ್ರೋಪ್ರಿಯೇಟ್ ನಮ್ಗೆ ಅವೆಲ್ಲ ಬೇಡ, ಫಿಲ್ ಇನ್ ದ ಬ್ಲಾಂಕ್ ಅಂತಂದಿದೆ. ಇಷ್ಟು ಸಾಕು. ಇದನ್ನ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಐತೆ ಅಂತಂದೇಳಿ. ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ವಶನ್ ಬಂದೈತೆ, ಚೆಕ್ ಮಾಡ್ಕೋಬೇಕು. ಇದೇನು ಕಲ್ಚರಲ್ ಹೆರಿಟೇಜ್ ಅಂತಂದೈತೆ. ಕಲ್ಚರಲ್ ಅಂತಂದ್ ಹೇಳಿದ್ರೆ ಸಾಂಸ್ಕೃತಿಕ, ಕರೆಕ್ಟಾ? ಹೆರಿಟೇಜ್ ಅಂತಂದ್ ಹೇಳಿದ್ರೆ ಪರಂಪರೆ. ಸಾಂಸ್ಕೃತಿಕ ಪರಂಪರೆ ಒಂದೊಂದು ವರ್ಡ್ ನೋಡೋಣ. ಈಸ್ ದ ಲೈಫ್ ಬ್ಲಡ್ ಆಫ್ ಎನಿ.
ಈಸ್ ದ ಲೈಫ್ ಬ್ಲಡ್ ಆಫ್ ಎನಿ. ಲೈಫ್ ಬ್ಲಡ್ ಅಂತಂದ ಹೇಳಿದ್ರೆ ಜೀವನಾಡಿ ಅಂತಂದ್ ಹೇಳ್ತೀವಿ. ಏನಂತಂದ್ ಹೇಳ್ತೀವಿ ಅಂದ್ರೆ ಜೀವನಾಡಿ, ಲೈಫ್ ಬ್ಲಡ್ ಆಫ್ ಎನಿ ಡ್ಯಾಶ್ ಡ್ಯಾಶ್ ಅಂಡ್ ಸರ್ವ್ಸ್ ಡ್ಯಾಶ್ ಡ್ಯಾಶ್ ಏನೋ ಕೊಡದಾನ, ಜೀವನಾಡಿ. ಸಾಂಸ್ಕೃತಿಕ ಪರಂಪರೆ ಜೀವನಾಡಿ ಆಗೈತೆ ಯಾವ್ದಕ್ಕೂ ಒಂದಕ್ಕೆ ಅದನ್ನ ಡ್ಯಾಶ್ ಡ್ಯಾಶ್ ಅಂತ ಕೊಡದಾನ. ಮತ್ತು ಸರ್ವ್ಸ್ ಆಸ್ ಅಂತಂದ್ ಹೇಳ್ತೀವಿ. ಸರ್ವ್ಸ್ ಆಸ್ ಅಂತಂದ್ ಹೇಳಿದ್ರೆ ನೋಡ ಕಾರ್ಯನಿರ್ವಹಿಸೋದು ಅಂತಂದ್ ಹೇಳ್ತೀವಿ. ಸರ್ವ್ ಮಾಡೋದು ಅಂತಂದ್ರೆ ಕಾರ್ಯನಿರ್ವಹಿಸೋದು. ಸರ್ವ್ಸ್ ಆಸ್ ಲಿಂಕ್ ಬಿಟ್ವೀನ್ ಜನರೇಷನ್ಸ್ ಅಂತಂದ್ ಹೇಳಿ. ಲಿಂಕ್ ಬಿಟ್ವೀನ್ ಜನರೇಷನ್ ಅಂದ್ರೆ ಏನು? ಪೀಳಿಗೆಗಳು. ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಏನಪ್ಪಾ ಅಂತಂದ್ರೆ ಅದ್ರ ಲಿಂಕ್ ಮಾಡ್ಕೊಂತ ಹೋಗುತ್ತ ಅಂತಂದ್ ಹೇಳ್ದಂಗ. ಈಗ ನಾವು ಕೆಳಗಡೆ ನೋಡೋಣ. ಸೊ ಆಪ್ಷನ್ ಏನ್ ಬರುತ್ತೆ ಅಂತಂದ್ ಹೇಳಿ, ಕಲ್ಚರಲ್ ಹೆರಿಟೇಜ್ ಯಾವ್ದಕ್ ಜೀವನಾಡಿ ಆಗೈತೆ? ಬಿಲೀವ್ ಕ. ಬಿಲೀವ್ ಅಂದ್ರೆ ಏನು? ಬಿಲೀವ್ ಅಂದ್ರೆ ನಂಬಿಕೆ ಅಲ್ಲ, ನಮ್ಗೆ ಗೊತ್ತೈತಿ ಸರ್. ಬಿಲೀವ್ ಮಾಡ್ರಿ ನನ್ನ ಅಂತ ಹೇಳ್ತಿರಲ್ಲ, ನಂಬಿಕೆ. ನಂಬಿಕೆನಾ? ನಂಬಿಕೆಗೆ ಜೀವನಾಡಿ ಆಗೈತೆ ಸಾಂಸ್ಕೃತಿಕ ಪರಂಪರೆ. ಥಿಂಕ್ ಮಾಡ್ರಿ, ಚಾನ್ಸ್ ಇಲ್ಲ, ಇದು ಬರಂಗಿಲ್ಲ. ಬರ್ತ್ ರೈಟ್ ಅಂತಂದ್ ಹೇಳಿದ್ರೆ ಜನ್ಮ ಸಿದ್ಧ ಹಕ್ಕು ಅಂತಂದ್ ಹೇಳಿ. ಜನ್ಮ ಸಿದ್ಧ ಹಕ್ಕುಗೆ, ಈ ವರ್ಡ್ಗೆ ಸಾಂಸ್ಕೃತಿಕ ಪರಂಪರೆ ಜೀವನಾಡಿ ಆಗೈತೇನ್ರಿ? ಇಲ್ಲ ಅಲ್ಲ ಸರ್, ನೋಡಿದ ತಕ್ಷಣ ಗೊತ್ತಾಗತ್, ಬರಂಗಿಲ್ರಿ. ಲೆಥರ್ಜಿ ಅಂದ್ರೆ, ಲೆಥರ್ಜಿ ಅಂದ್ರ ಒಂಥರ ಆಲಸ್ಯ ಅಂತಂದ್ ಹೇಳ್ತೀವಿ. ಆಲಸ್ಯ ಮಾಡೋದು, ಆಲಸ್ಯವಾಗಿರೋದು ಅಂತಂದ್ ಹೇಳಿ. ಆಲಸ್ಯಕ್ಕೆ ಜೀವನಾಡಿ ಆಗೈತ ಸಾಂಸ್ಕೃತಿಕ ಪರಂಪರೆ? ಇಲ್ಲ ಅಲ್ಲ. ಸೊ ನೋಡ್ರಿ, ಮೂರಕ್ ಮೂರು ಆಪ್ಷನ್ಸ್ ಗಳು ಹೌದು. ಸಿವಿಲೈಸೇಷನ್ ಅಂತಂದು ಅಷ್ಟೇ ಉಳಿತೀವಿ. ಸಿವಿಲೈಸೇಷನ್ ಅಂತಂದ್ ಹೇಳಿದ್ರೆ ನಾಗರಿಕತೆ. ಇವಾಗ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಡ್ರಿ. ನಾಗರಿಕತೆಗೆ ಸಾಂಸ್ಕೃತಿಕ ಪರಂಪರೆ ಜೀವನಾಡಿ ಆಗೈತಿ ಅಂತಂದ್ ಹೇಳಿ. ಅಂದ್ರೆ ಸಿವಿಲೈಸೇಷನ್ಗೆ ಕಲ್ಚರಲ್ ಹೆರಿಟೇಜ್ ಅನ್ನೋದು, ಆ ಪ್ರದೇಶದ ಕಲ್ಚರಲ್ ಹೆರಿಟೇಜ್, ಅಲ್ಲಿ ಹೆಂಗ್ ಕಲ್ಚರ್ ಇರುತ್ತ, ಅದು ಸಾಂಸ್ಕೃತಿಕ ಥಿಂಗ್ಸ್ ಗಳು ಹೆಂಗಿರ್ತಾವ ಅನ್ನೋದು ಜೀವನಾಡಿ ಆಗತ್ತ ಒಂದು ನಾಗರಿಕತೆಗೆ. ಆಮೇಲೆ ಅದೇನಾಗತ್ತ, ನಾಗರಿಕತೆ ಏನಪ್ಪಾ ಅಂತಂದ್ ಹೇಳಿದ್ರ ಪೀಳಿಗೆಯಿಂದ, ಅಂದ್ರ ಈಗ ನಾಗರಿಕತೆ ಇರತ್ತಲ್ಲ, ಒಂದು ನಾಗರಿಕತೆಯಿಂದ ಇನ್ನೊಂದು ನಾಗರಿಕತೆಗೆ ಅಥವಾ ಜನರೇಷನ್ ಇಂದ ಜನರೇಷನ್ಗೆ ಕಲ್ಚರಲ್ ಹೆರಿಟೇಜ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಕೊಂಡಿಯಾಗಿ ಐತಿ, ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತ ಅಂತಂದ್ ಹೇಳ್ತೀವಿ. ನಮ್ ಹಿಂದಿನ ಕಾಲದ ಜನರು ಹೆಂಗಿದಾರ ನಾವು ಹಂಗದೇವಲ್ಲ. ಅಂದ್ರೆ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ನಮ್ ಕಲ್ಚರ್ ಹಂಗ ಮುಂದುವರ್ಕೋತ ಬಂದೈತಲ್ಲ. ಈಗ ಹಿಂದೂ ಕಲ್ಚರ್ ಅಂತಂದ್ ಹೇಳಿದ್ರೆ ಅದು ಮುಂದುವರ್ಕೋತ ಬಂದೈತಲ್ಲ, ಸೇಮ್ ಹಂಗೆ. ಸೊ ಈಸಿ ಐತಲ್ಲ, ಆರಾಮಾಗಿ ಸ್ವಲ್ಪ ಥಿಂಕ್ ಮಾಡ್ಬೇಕು. ಹಾ, ಇಲ್ಲ ಅಂತಂದ್ ಹೇಳಿದ್ರೆ ಏನು ಬರಂಗಿಲ್ಲ. ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್, ಇದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಯಾವ್ದೋ ಒಂದು ವರ್ಡ್ ಇನ್ಕರೆಕ್ಟ್ ಆಗೈತೆ, ಅದನ್ನ ನಾವೇನಪ್ಪಾ ಅಂತಂದ್ರೆ ಕಂಡುಹಿಡಿಬೇಕು. ಈಗ ಕಂಡುಹಿಡಿಯೋರು ನೋಡೋಣ. ಇಲ್ಲಿ ನೋಡ್ರಿ, ಫಸ್ಟ್ ಒನ್ ಏನಂತಂದ್ ಹೇಳಿದ್ರೆ ಡಿಸ್ಗಸ್ಟ್ ಅಂತಂದಿದೆ. ಡಿಸ್ಗಸ್ಟ್ ಅಂತಂದ್ ಹೇಳಿದ್ರೆ ಅಸಹ್ಯ ಅಂತ ಹೇಳ್ತೀವಿ. ಡಿಸ್ಗಸ್ಟ್ ಅಂತಂದ್ ಹೇಳಿದ್ರೆ, ಡಿಸ್ಗಸ್ಟ್ ಅಥವಾ ಏನೋ ಹೇಳ್ತೇವೆ, ಡಿಸ್ಗಸ್ಟ್ ಅಂತಂದ್ ಹೇಳಿದ್ರೆ ಅಸಹ್ಯ. ಸರೆಂಡರ್ ಅಂತಂದ್ ಹೇಳಿದ್ರೆ, ಸರೆಂಡರ್ ಅಂತಂದ್ ಹೇಳಿದ್ರೆ ಶರಣಾಗತಿ, ಶರಣಾಗೋದು, ಶರಣಾಗತಿ ಅಂತಂದ್ ಹೇಳ್ತೀವಿ. ಆಮೇಲೆ ಕನ್ಸಿಸ್ಟೆಂಟ್ ಅಂತಂದ್ ಹೇಳಿ, ಈ ವರ್ಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕನ್ಸಿಸ್ಟೆಂಟ್ ಅಂತಂದ್ ಹೇಳಿ. ಕನ್ಸಿಸ್ಟೆಂಟ್ ಅಂತಂದ್ ಹೇಳಿದ್ರೆ ಕಂಟಿನ್ಯೂ ಆಗಿ, ಸತತವಾಗಿ ಅಂತಂದ್ ಹೇಳ್ತೀವಿ. ಕನ್ಸಿಸ್ಟೆಂಟ್ ಆಗಿರೋದು, ಸತತವಾಗಿರೋದು ಅಂತಂದ್ ಹೇಳಿ. ಅದಾದ ನಂತರ ಟ್ರಿಪಲ್ ಅಂತಂದ್ ಹೇಳಿದ್ರೆ ಟ್ರೈಪಲ್ ಅಥವಾ ಟ್ರಿಪಲ್ ಅಂತಂದ್ ಹೇಳ್ತೀವಿ. ಕ್ಷುಲ್ಲಕವಾಗಿರೋದು, ಕ್ಷುಲ್ಲಕ, ಏನ್ಲೇ ನೀ ಇಷ್ಟೊಂದು ಕ್ಷುಲ್ಲಕವಾಗಿದೆ ಅಂತಂದ್ ಬೈತೀವಲ್ಲ ಹಂಗ. ಸೊ ಇದ್ರಲ್ಲಿ ನಾವು ನೋಡಿದ್ರೆ ಡಿಸ್ಗಸ್ಟ್ ಪ್ರಾಪರ್ ಆಗಿ ವರ್ಡ್ ಐತಿ, DISGUST ಐತ್ರಿ ಸರ್. ಸರೆಂಡರ್, ಸರೆಂಡರ್ ಪ್ರಾಪರ್ ಆಗಿ ಯಾಕೋ ಬರ ಐತೆ. ಟ್ರಿಪಲ್ ಪ್ರಾಪರ್ ಆಗೈತೆ. ಈ ವರ್ಡ್ ನ ಚೂಸ್ ಮಾಡ್ರಿ. ಸ್ಟೆಂಟ್ ಅಂತಂದ್ ಹೇಳಿ, ಕನ್ಸಿಸ್ಟೆಂಟ್. ಯಾಕೋ ಸಿ ಒಂದ್ ಎಕ್ಸ್ಟ್ರಾ ಬಂದೈತಲ್ಲ, ಇಲ್ಲಿ ಸಿ ಬಂತಂತ ಹೇಳಿದ್ರೆ ಅದ್ರದ್ದು ಉಚ್ಚಾರಕ್ಕ ಆಗತ್ತ ಅಲ್ವಾ. ಕನ್ಸಿಸ್ಟೆಂಟ್ ಅಂತಂದ್ ಹೇಳಿ ಬರುತ್ತೆ, ಬರಂಗಿಲ್ಲ. ಪ್ರಾಪರ್ ಆಗಿ ಪ್ರೊನೌನ್ಸಿಯೇಷನ್ ಮಾಡ್ರಿ, ಕನ್ಸಿಸ್ಟೆಂಟ್ ಅಂತಂದ್ ಬರ್ಬೇಕು. ಸೊ ಇಲ್ಲಿ ಆಪ್ಷನ್ 3 ಏನಂತಂದ್ ಹೇಳಿದ್ರೆ ನಮ್ದು ಕರೆಕ್ಟ್ ಆಗತ್ತೆ. ಆಪ್ಷನ್ 3 ಆನ್ಸರ್ ಬರುತ್ತೆ. ಇಲ್ಲಿ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಯಾವ್ದಂತಂದ್ ಹೇಳಿದ್ರೆ ಕನ್ಸಿಸ್ಟೆಂಟ್ ಆಗ್ಬೇಕು. ಅದು ಇಲ್ಲಿ ನೋಡಿದ್ರೆ ಬೇರೆ ಆಗೈತೆ. ಸೊ ಅದ್ರದ್ದು ಸ್ಪೆಲ್ಲಿಂಗ್ ಏನ್ ಬರುತ್ತೆ ಅಂತಂದ್ ಹೇಳಿದ್ರೆ CONSISTENT ಅಂತಂದ್ ಹೇಳಿ ಈ ತರ ಬರಬೇಕು. ಬಟ್ ಆದ್ರೆ ಇಲ್ಲಿ ಸಿ ಒಂದ್ ಎಕ್ಸ್ಟ್ರಾ ಬಂದೈತೆ. ನೆಕ್ಸ್ಟ್ ಕ್ವಶನ್. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ನೋಡ್ರಿ, ಅಪ್ರೋಪ್ರಿಯೇಟ್ ಸಿನೋನಿಮ್ ಸೆಲೆಕ್ಷನ್ ಮಾಡ್ಬೇಕಂತ ಹೇಳಿದ್ರೆ, ಸಿನೋನಿಮ್ ಅಂತಂದ್ ಹೇಳಿದ್ರೆ ಸಮನಾರ್ಥಕ ಪದ. ಬರ್ಕೊಡ್ರಿ ಎಲ್ಲಾದ್ರ ಸೈಡ್ಗೆ. ಸಿನೋನಿಮ್ ಅಂತಂದ್ ಹೇಳಿದ್ರೆ ಸಮನಾರ್ಥಕ ಪದ. ಯಾವ ವರ್ಡ್ದು? ಪರ್ಶ್ಯೂ ಅಂತಂದ್ ಹೇಳಿ. ಪರ್ಶ್ಯೂ ಅನ್ನೋದೊಂದು ವರ್ಡ್ ಐತೆ, ಅದ್ರದ್ದು ಸಮನಾರ್ಥಕ ಪದ ಕೊಟ್ಟಿದ್ದಾರೆ. ಎದ್ರೊಳಗೆ ಕೊಟ್ಟಿದಾರ? ಗಿವನ್ ಸೆಂಟೆನ್ಸ್ ಒಳಗಡೆ. ಈ ಸೆಂಟೆನ್ಸ್ ಒಳಗಡೆ ಪರ್ಶ್ಯೂ ಅನ್ನೋ ಒಂದು ವರ್ಡ್ದು ಸಮನಾರ್ಥಕ ಪದ ಐತೆ. ಅದನ್ನ ನಾವು ಕಂಡುಹಿಡಿಬೇಕು. ಈಗ ಕಂಡುಹಿಡಿದ್ರು ನೋಡ್ನು ಎಲ್ಲೈತಿ, ಯಾವ್ದ? ಇಲ್ಲಿ ನೋಡ್ರಿ, ಡಾಕ್ಟರ್ ಕಲಾಂ ಸಕ್ಸಸ್. ಡಾಕ್ಟರ್ APJ ಅಬ್ದುಲ್ ಕಲಾಂ ಇದಾರಲ್ಲ, ಡಾಕ್ಟರ್ ಅಬ್ದುಲ್ ಕಲಾಂಸ್ ಸಕ್ಸಸ್ ಇನ್ ದ ಫೀಲ್ಡ್ ಆಫ್ ಸೈನ್ಸ್ ಹ್ಯಾಸ್ ಇನ್ಸ್ಪೈರ್ಡ್ ಯಂಗ್ ಇಂಡಿಯನ್ಸ್ ಅಂತಂದೇಳಿ. ಇಲ್ಲಿ ತಕ್ಕ ಅಷ್ಟ ತಗೋಣ. ಈಗ ಇದರದ ಅರ್ಥ ನೋಡ್ಕೊಡ್ರಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರ ಸಕ್ಸಸ್ ಏನೈತಲ್ಲ, ಅದು ಫೀಲ್ಡ್ ಆಫ್ ಸೈನ್ಸ್ ಯಾವ್ದ್ರೊಳಗೈತೆ? ಸೈನ್ಸ್ ಕ್ಷೇತ್ರದಲ್ಲಿ, ವಿಜ್ಞಾನ ಕ್ಷೇತ್ರದಲ್ಲಿ.
ಇನ್ಸ್ಪೈರ್ಡ್ ಯಂಗ್ ಇಂಡಿಯನ್ಸ್, ಹೌದು ಕರೆಕ್ಟ್ ಅಲ್ಲ? ಎಷ್ಟೋ ಯಂಗ್ ಇಂಡಿಯನ್ಸ್ ಅವ್ರದ್ದು ಏನಪ್ಪಾ ಅಂತಂದ್ರೆ ಇನ್ಸ್ಪೈರ್ ಮಾಡೈತೆ. ಅದಾದ ನಂತರ ಟು, ಇಲ್ಲಿ ತಕ ಆಯ್ತಲ್ಲ ಇಂಡಿಯನ್ಸ್, ಟು ಟು ಸಾರಿ ಟು ಡ್ರೀಮ್ ಬಿಗ್ ಅಂತಂದ ಹೇಳಿ. ಸೊ ಇದು ಇನ್ಸ್ಪೈರ್ಡ್ ಯಂಗ್ ಇಂಡಿಯನ್ಸ್ ಟು ಡ್ರೀಮ್ ಬಿಗ್. ಅಂದ್ರೆ ಈಗ ಅವ್ರು ನಾವು ನೋಡ್ಬಿಟ್ಟು ಅವ್ರು ಅಷ್ಟೊಂದೆಲ್ಲ ಸಾಧನೆ ಮಾಡಿದಾರ ಅಂತಂದ ಹೇಳಿ ನಾವು ಕನಸು ಕಾಣ್ತೇವಲ್ಲ. ಡ್ರೀಮ್ ಅಂತಂದ ಹೇಳಿದ್ರೆ ಕನಸು, ದೊಡ್ಡ ದೊಡ್ಡ ಕನಸುಗಳನ್ನ ಕಾಣ್ತೀವಿ. ಅಂಡ್ ಕನಸುಗಳನ್ನ ಕಾಣಿ ಆದ ನಂತರ ಏನಾಗತ್ತೆ, ಚೇಂಜ್ ದೋಸ್ ಡ್ರೀಮ್ಸ್ ಅಂತಂದ ಹೇಳಿ ನಾವು ಚೇಸ್ ಮಾಡ್ತೀವಿ. ಆ ಡ್ರೀಮ್ಸ್ ಗಳನ್ನ ನನಸಾಗಿ ಮಾಡ್ಕೊಳ್ಳಕ್ಕೆ ಚೇಸ್ ಮಾಡ್ತೀವಿ ವಿತ್ ಇಮ್ಮೆನ್ಸ್ ಹಾರ್ಡ್ ವರ್ಕ್ ಅಂತಂದೇಳಿ. ವಿತ್ ಎದ್ರ ಜೊತೆಗೆ, ಫುಲ್ ಹಾರ್ಡ್ ವರ್ಕ್ ಜೊತೆಗೆ ನಾವು ಆ ಡ್ರೀಮ್ಸ್ ಗಳನ್ನ ಚೇಸ್ ಮಾಡ್ತೀವಿ ಅನ್ನೋದು ಇದ್ರದ್ದು ಮೀನಿಂಗ್. ಇವಾಗ ಇಲ್ಲಿ ಪರ್ಸ್ಯೂ ಅನ್ನೋದೈತೆ. ಪರ್ಸ್ಯೂ ಅನ್ನೋದೇನೋ ನೀವು ಕೆಲವೊಂದ್ ಜನ ಯೂಸ್ ಮಾಡಿರೋದು. ಐ ಆಮ್ ಪರ್ಸ್ಯೂವಿಂಗ್ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್, ಐ ಆಮ್ ಪರ್ಸ್ಯೂವಿಂಗ್ ಮೆಡಿಕಲ್ ಸಮಥಿಂಗ್, ಐ ಆಮ್ ಪರ್ಸ್ಯೂವಿಂಗ್ ಸಮಥಿಂಗ್ ಏನೋ ಬರುತ್ತಲ್ಲ ಸೆಕೆಂಡ್ PUC. ಪರ್ಸ್ಯೂವಿಂಗ್ ಅಂತಂದ್ ಹೇಳಿದ್ರೆ ಏನ್ ಮಾಡ್ತೀರಿ ನೀವು? ಕಲ್ಯಾಕತ್ತೀರಿ. ಹಾ, ಅದ ಮೀನಿಂಗ್ ಬರುತ್ತಲ್ಲ. ಅಂದ್ರೆ ಇಲ್ಲಿ ಏನ್ ಬರುತ್ತೆ, ಪರ್ಸ್ಯೂದ್ ಅನ್ನೋದು ಏನ್ ಬರುತ್ತೆ ನೋಡ್ರಿ, ಸೇಮ್ ಅದೇ ತರ ವರ್ಡ್ ಬರುತ್ತೆ. ಒಂದು ಪರ್ಸ್ಯೂ ಅನ್ನೋದೊಂದು ವರ್ಡ್ ಬರುತ್ತೆ, ಅಲ್ಲಿ ಸೇಮ್ ಅದೇ ತರ ಐತೆ. ಇಲ್ಲಿ ನೋಡ್ರಿ, ಪರ್ಸ್ಯೂ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ನಾನು ಹೇಳ್ತೀನಿ, ನೀವು ಕಂಟಿನ್ಯೂ ಮಾಡ್ತಿದ್ದೀರಿ ಅಥವಾ ಓದಾಕತ್ತೀರಿ, ಅಥವಾ ಏನಪ್ಪಾ ಅಂತಂದ್ ಹೇಳಿದ್ರೆ ಐ ಆಮ್ ಪರ್ಸ್ಯೂಯಿಂಗ್ ಅಂತಂದ್ ಹೇಳಿದ್ರೆ ಸ್ಟಡಿ ಮಾಡಕತ್ತೀರಿ, ಆ ತರ ಮೀನಿಂಗ್ ತಗೊಳ್ರಿ. ಇಲ್ಲಿ ಸಕ್ಸಸ್ ಅನ್ನೋದೈತೆ. ಪರ್ಸ್ಯೂ ಅಂತಂದ್ ಹೇಳಿದ್ರೆ ನೀನ್ ಕಲಿಯೋದು, ಸಕ್ಸಸ್ ಅನ್ನೋದೈತೆ ಸಾಧನೆ ಅಂತಂದ್ ಹೇಳಿ. ಸಾಧನೆಗೆ ಸಮಾನಾರ್ಥಕ ಪದ ಆಗತ್ತೆ ಪರ್ಸ್ಯೂ, ಬರಂಗಿಲ್ಲಲ್ಲ, ಡಿಫ್ರೆಂಟ್. ಇಮೆನ್ಸ್ ಅಂತಂದ್ ಹೇಳಿದ್ರೆ, ಅಪಾರ, ಅಪಾರ ಅನ್ನೋದು ಬರುತ್ತಾ. ಸೊ ಇಲ್ಲಿ ಪರ್ಸ್ಯೂ ಮಾಡ್ತಿದ್ದೀನಿ ಅಂತಂದ್ ಹೇಳ್ತೀವಿ. ನಾನು ಇಂಜಿನಿಯರಿಂಗ್ ಅನ್ನ ಪರ್ಸ್ಯೂ ಮಾಡ್ತಿದ್ದೀನಿ, ನಾನು ಇಂಜಿನಿಯರಿಂಗ್ ಅನ್ನ ಕಲಿತಾ ಇದ್ದೀನಿ, ಅಲ್ಲಿಗೆ ಹೋಗ್ತಾ ಇದ್ದೀನಿ, ಗುರಿ ಮುಟ್ಟಕ್ ಹೋಗ್ತಿದ್ದೀನಿ ಅಂತಂದ್ ಹೇಳೋಕೆ. ಇಮೆನ್ಸ್ ಅಂತಂದ್ ಹೇಳಿದ್ರೆ ಅಪಾರ, ಸಮಾನಾರ್ಥಕ ಪದ ಆಗತ್ತಾ? ಆಗಂಗಿಲ್ಲ. ಅದಾದ ನಂತರ ಇನ್ಸ್ಪೈರ್ ಅಂತಂದ್ ಹೇಳಿದ್ರೆ, ಇನ್ಸ್ಪೈರ್ ಪ್ರೇರೇಪಿಸು, ಇನ್ಸ್ಪೈರ್ ಅಂತಂದ್ ಹೇಳಿದ್ರೆ ಪ್ರೇರೇಪಿಸುವುದು. ಇಲ್ಲಿ ನೋಡ್ರಿ, ಪರ್ಸ್ಯೂ ಮಾಡ್ತಿದೀವಿ ನಾವು, ಗುರಿ ತಕ ಹೊಂಟಿದೀವಿ, ಇನ್ಸ್ಪೈರ್ ಆಗ್ತಿಲ್ಲ ಅಲ್ಲಿ, ಇದು ಬರಂಗಿಲ್ಲ. ಬಟ್ ಅದ್ರ ಲಾಸ್ಟ್ ವರ್ಡ್ ನೋಡ್ರಿ, ಚೇಸ್ ಅಂತಂದ್ ಹೇಳಿದ್ರೆ, ಎಸ್ ಚೇಸ್ ಮಾಡಕತ್ತನ್ನ, ಪರ್ಸ್ಯೂ ಮಾಡಕತ್ತನ್ನ, ಅದನ್ನ ಹೋಗಿ ಗುರಿ ಮುಟ್ಟಾಕತ್ತನ್ನ ಅಂತಂದ್ ಹೇಳಿ, ಸಾಧನೆ ಮಾಡಕತ್ತನ್ನ ಅಂತಂದ್ ಹೇಳಿ. ಕರೆಕ್ಟಾ? ಚೇಸ್ ಸಮಾನಾರ್ಥಕ ಪದ ಏನಾಗತ್ತಂತಂದ್ರೆ ಹೇಳಿದ್ರೆ ಪರ್ಸ್ಯೂ ಆಗತ್ತೆ. ಇಲ್ಲಿ ನಮ್ದು ಆನ್ಸರ್ ಆಪ್ಷನ್ 4 ಕರೆಕ್ಟ್ ಆಗತ್ತೆ. ನೋಡ್ರು, ನಾನು ಪ್ರಾಪರ್ ಆಗಿ ಕಲಿಸ್ತೀನಿ, ಕಲೀರಿ. ಒಂದು ಅಥವಾ ಎರಡು ಆಪ್ಷನ್ಸ್ ಗಳನ್ನ, ಇವಾಗ ಒಂದ್ ಆಪ್ಷನ್ ತೆಗೆದು ಹಾಕಿದ್ರು ಸಾಕು. ಮೊದಲು ಕ್ವಶನ್ಸ್ ಗಳು ಅರ್ಥ ಮಾಡ್ಕೊಳ್ರಿ ಮೊದ್ಲು, ಆಮೇಲೆ ನೋಡೋಣ, ಇನ್ನೂ ಬಾಳ ಐತಿ ಟೈಮ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮೊದಲು ಕಂಟಿನ್ಯೂಸ್ ಆಗಿ 25 ಕ್ವಶನ್ಸ್ ಗಳು ಡಿಸ್ಕಷನ್ ಆಗೋತಕ್ಕ ನೋಡ್ರಿ ಮೊದಲು. ಈಗ ಒಂದ್ 20 ನಿಮಿಷ ಆತ್, ನನ್ ಕಡೆ ನಿಗಂಗಿಲ್ಲ ಬಿಡ. ಮುಗೀತು, ಅಲ್ಲಿಗೆ ಸ್ಟಾಪ್ ಮಾಡೋದು. ಅದಕ್ಕೆ ಏನ್ ಹೇಳ್ತಾರ ಅಂತಂದ್ ಹೇಳಿದ್ರೆ, ರೊಕ್ಕ ಕೊಟ್ಟು 15,000 - 20,000 ರೂಪಾಯಿ ಕೊಟ್ಟು ಎಲ್ಲೋ ಒಂದ್ ಕಡೆ ಹೋಗಿ ಕಲಿಬೇಕು. ಆಮೇಲೆ ಹೊರಗ್ ಬಂದ ತಕ್ಷಣ ಅವ್ರು ನಂಗೆ ಏನು ಹೇಳಿಲ್ಲ, ನಾನು ಏನು ಕಲ್ತಿಲ್ಲ, ಎಕ್ಸಾಮ್ ಹೋಯ್ತು, ಮನ್ಯಾಗಿನಾರ್ ನಿಮ್ ಹೆಸರಲ್ಲೇ ನಿಂತ ಸ್ಟಾರ್ಟ್ ಮಾಡ್ತಾರೋ. ಅದಾದ ನಂತರ ಒಂದೊಂದ್ 2-3 ವರ್ಷ ಆಗತ್ತ, ಜೀವನ ಸಾಕನ್ಸತ್ತ, ಏನೈತ್ ಬಿಡುವಪ್ಪ ಜೀವನದಾಗ ಅಂತಂದ್ ಹೇಳ್ಕೊತ ತಿರ್ಗಾಡೋದಲ್ಲೇ. ಕಲೀರೋ, ಟೈಮ್ ಐತಿನ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಏನ್ ಕೊಟ್ಟಿದ್ದಾನೆ, ದ ಫಾಲೋವಿಂಗ್ ಸೆಂಟೆನ್ಸ್ ಹ್ಯಾಸ್ ಬಿನ್ ಸ್ಪ್ಲಿಟ್ ಇಂಟು 4 ಸೆಗ್ಮೆಂಟ್ಸ್. ಓಕೆ, 4 ಸೆಗ್ಮೆಂಟ್ ಅದಾವು ಕೊಟ್ಟಿದ್ದಾನ. ಈಗ ಇದು ಕೊಟ್ಟಿದ ನೋಡ್ರಿ, ಒಂದೇನು ಸ್ಲಾಶ್ ಕೊಟ್ಟಿದಾನಲ್ಲ. ಐಡೆಂಟಿಫೈ ದ ಸೆಗ್ಮೆಂಟ್ ದಟ್ ಕಂಟೆಂಟ್ಸ್ ಫ್ರೇಸಲ್ ವರ್ಬ್ ಎರರ್. ಯಾವುದೋ ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಫ್ರೇಸಲ್ ವರ್ಬ್ ಎರರ್ ಐತೆ, ಅದನ್ನ ನಾವು ಈಗ ಏನ್ ಮಾಡ್ಬೇಕಂದ್ರ ಕಂಡು ಹಿಡಿಬೇಕು. ಆ ಕಂಡು ಹಿಡಿಯೋಣ ಇವಾಗ ನಾವು. ಇಲ್ಲಿ ನೋಡ್ರಿ, ಫ್ರೇಸಲ್ ವರ್ಬ್ ಅಂತಂದ್ ಕೊಡಿದ ನಾವು. ಈ ಫ್ರೇಸಲ್ ವರ್ಬ್ ಅನ್ನೋದಂದ್ರೆ ಏನು ಅಂತಂದ್ ಹೇಳಿ ನಾವು ಮೊದಲು ಅರ್ಥ ಆಗ್ಬೇಕು. ಯಾರಿಗಾದ್ರೂ ಗೊತ್ತೈತೇನ್ ಫ್ರೇಸಲ್ ವರ್ಬ್ ಅಂದ್ರೆ ಏನು ಅಂತಂದ್ ಹೇಳಿ? ಇಲ್ಲಿ ನೋಡ್ರಿ, ಫ್ರೇಸಲ್ ವರ್ಬ್ ಅಂತಂದ್ ಹೇಳಿದ್ರೆ ಇದ್ರಲ್ಲಿ ಏನೇನ್ ಇರುತ್ತಪ್ಪ ಅಂತಂದ್ ಹೇಳಿದ್ರೆ, ವರ್ಬ್ ಪ್ಲಸ್ ಪ್ರಿಪೋಸಿಷನ್ ಅಥವಾ ಆಡ್ವರ್ಬ್ ಇರುತ್ತೆ. ನನ್ನ ವಿಡಿಯೋಸ್ ಗಳನ್ನ ನೋಡ್ಬೇಕು, ಇಂಗ್ಲಿಷ್ ವಿಡಿಯೋಸ್ಗಳು, ಅವಾಗ ಗೊತ್ತಾಗತ್ತೆ ವಾಟ್ ಈಸ್ ಪ್ರಿಪೋಸಿಷನ್ ಅಂದ್ರೆ ಏನ್ರಿ, ಅಡ್ವರ್ಬ್ ಅಂದ್ರೆ ಏನು ಅಂತಂದೇಳಿ. ಸೊ ಇಲ್ಲಿ ನೋಡ್ರಿ, ವರ್ಬ್ ಪ್ಲಸ್ ಪ್ರಿಪೋಸಿಷನ್ ಅಥವಾ ಅಡ್ವರ್ಬ್ ಸೇರಿತು ಅಂತಂದ ಹೇಳಿದ್ರೆ ಅದನ್ನ ನಾವು ಫ್ರೇಸಲ್ ವರ್ಬ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾನು ಹೇಳ್ಕೊಡ್ತೀನಿ ಹೆಂಗಂತಂದ್ ಹೇಳಿದ್ರೆ, ಗಿವ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ವರ್ಬ್ ಆಗತ್ತೆ. ಪ್ಲಸ್ ಇದಕ್ಕೊಂದು ಪ್ರಿಪೋಸಿಷನ್ ಅಥವಾ ಅಡ್ವರ್ಬ್ ನ ಯೂಸ್ ಮಾಡೋಣ, ಅಪ್ ಅಂತಂದ್ ಹೇಳಿ ಬರುತ್ತೆ. ಸೊ ಅವಾಗ ಒಂದು ಫ್ರೇಸಲ್ ವರ್ಬ್ ಬರುತ್ತೆ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಗಿವ್ ಅಪ್ ಅಂತಂದೇಳಿ. ಗಿವ್ ಅಪ್ ಅಂತಂದ್ ಹೇಳಿದ್ರೆ ಬಿಟ್ಬಿಡೋದು, ಕ್ವಿಟ್ ಮಾಡೋದು. ಟು ಕ್ವಿಟ್ ಅಂತಂದ್ ಹೇಳಿ, ಗಿವ್ ಅಪ್. ಗಿವ್ ಅಪ್ ಮಾಡ್ತೀನಿಲ್ಲ, ಬಿಡ್ತೀನಿಲ್ಲ ಅಂತ ಕೇಳ್ತಾರಲ್ಲ, ಆತರ. ಅದಾದ ನಂತರ ಲುಕ್ ವರ್ಬ್ ಆಯ್ತು. ಅದಾದ ನಂತರ ಯಾವ್ದಾದ್ರು ಒಂದು ಪ್ರಿಪೋಸಿಷನ್ ಅಥವಾ ವರ್ಬ್ ನ ಯೂಸ್ ಮಾಡ್ರೆ ಆಫ್ಟರ್ ಅಂತ ಯೂಸ್ ಮಾಡೋಣ, ಲುಕ್ ಆಫ್ಟರ್ ಅಂತಂದ್ ಹೇಳಿ, ಅದು ಒಂದು ವರ್ಡ್ ಆಯ್ತು. ಅದಾದ ನಂತರ ಟರ್ನ್ ವರ್ಬ್ ಆಯ್ತು. ಆನ್ ಅಂತಂದ್ ಹೇಳಿ, ಟರ್ನ್ ಆನ್ ಅಂತಂದ್ ಹೇಳಿ ಬರುತ್ತೆ, ಟರ್ನ್ ಆನ್. ಸೊ ಈ ರೀತಿ ಅಂತಂದ್ ಹೇಳಿದ್ರೆ, ಟರ್ನ್ ಆನ್ ಅಂತಂದ್ ಹೇಳಿದ್ರೆ ಸೊ ಸ್ವಿಚ್ ಆನ್ ಮಾಡೋದು ಅಂತಂದ್ ಹೇಳಿ, ಆತರ ಮೀನಿಂಗ್ ಬರುತ್ತೆ. ವರ್ಬ್
ಪ್ರಿಪೋಸಿಷನ್ ಅಥವಾ adverb ಗಳನ್ನ ಯೂಸ್ ಮಾಡ್ತಂತ ಹೇಳಿದ್ರೆ ಆ ವರ್ಡ್ ಬರುತ್ತೆ. ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಐಡೆಂಟಿಫೈ ದ ಸೆಗ್ಮೆಂಟ್ ದಟ್ ಕಂಟೆನ್ಸ್ ಫ್ರೇಸಲ್ ವರ್ಬ್ ಎರರ್ ಅಂತಂದ ಹೇಳಿ. ಸೊ ನಾ ಇವಾಗ ಹೇಳ್ಕೊಟ್ನಲ್ಲ ಆ ತರ ವರ್ಡ್ ಯಾವ್ದೈತಿ ಅಂತಂದ ಹೇಳಿ ನಾವು ನೋಡ್ಕೊಳ್ಳೋಣ ಇವಾಗ. ಇಲ್ಲಿ ನೋಡ್ರಿ ಆ ಮಿಸ್ ಇಲ್ಲಿ ನೋಡ್ರಿ ಮಿಸ್ ಪ್ರೇಮಲತಾ ಆಸ್ಕ್ಡ್ ಅಂತಂದೈತಿ. ಈ ತರ ಯಾವ್ದಾದ್ರು ಬಂದೈತೆ ಇಲ್ಲಿ ವರ್ಡ್, ನಮಗ್ ಮೀನಿಂಗ್ ಬೇಡ ಏನು. ಆಮೇಲೆ ನೋಡ ಮಾಲಿನಿ ಟು ಅಂತಂದೈತೆ. ಮಾಲಿನಿ ಟು, ಮಾಲಿನಿ ಇಲ್ಲಿ ಹೆಸರೈತೆ, ಇದು ಅಲ್ಲ, ಇದು ವರ್ಬ್ ಅಲ್ಲ ಇದು. ಅದಾದ ನಂತರ ಹ್ಯಾಂಡ್ ಡೌನ್ ಅಂತಂದೈತೆ. ಹ್ಯಾಂಡ್ ಡೌನ್ ಏನೋ ಒಂದು ಮೀನಿಂಗ್ ಐತೆ ನೋಡ್ನು. ಆಲ್ ದ ಪೇಮೆಂಟ್ ಸ್ಲಿಪ್ಸ್, ಇದನ್ನೆಲ್ಲ ನೋಡಿದಾಗ ನಂಗೆ ಫ್ರೇಸಲ್ ವರ್ಬ್ ಯಾವ್ದು ಕಂಡು ಬರುತ್ತೆ ಅಂತಂದ ಹೇಳಿದ್ರೆ ಹ್ಯಾಂಡ್ ಡೌನ್ ಅಂತಂದ ಹೇಳಿ ಕಂಡು ಬರುತ್ತೆ ನಂಗೆ. ಇಲ್ಲಿ ಯಾವ್ದಂತಂದ ಹೇಳಿದ್ರೆ ಹ್ಯಾಂಡ್ ಪ್ಲಸ್ ಡೌನ್ ಅಂತಂದ ಹೇಳಿ ಇದ್ರದ್ದು ಮೀನ್ ಬರುತ್ತೆ ಅಂತಂದ ಹೇಳಿದ್ರೆ ಹ್ಯಾಂಡ್ ಡೌನ್ ಅಂತಂದ ಹೇಳಿ. ಕ್ಲಿಯರ್ ಎಲ್ರಿಗೂ? ಹ್ಯಾಂಡ್ ಡೌನ್ ಕರೆಕ್ಟ್ ಆಗಿ ನೋಡ್ಕೊಡ್ರಿ, ಇನ್ನೊಂದ್ಸರಿ ನೋಡ್ಕೊಡ್ರಿ, ನಿಮ್ಗೆ ಅರ್ಥ ಆಗತ್ತಾ. ಅಲ್ಲಿ ನಾನ್ ಮೇಲ್ಗಡೆ ಹೇಳ್ಕೊಟ್ನಲ್ಲ ಫ್ರೇಸಲ್ ವರ್ಬ್ ಅಂದ್ರೆ ಏನು ಅಂತಂದೇಳಿ, ಸೇಮ್ ಅದೇ ತರ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ಹ್ಯಾಂಡ್ ಡೌನ್ ಅಂತ ಬಂತು. ಇಲ್ಲಿ ನೋಡ್ರಿ ಮಿಸ್ ಪ್ರೇಮಲತಾ ಆಸ್ಕ್ಡ್ ಮಾಲಿನಿ ಟು ಹ್ಯಾಂಡ್ ಡೌನ್ ಆಲ್ ದ ಪೇಮೆಂಟ್ ಸ್ಲಿಪ್ಸ್ ಅಂತಂದೈತೆ. ಪ್ರೇಮಲತಾ ಏನಪ್ಪಾ ಅಂತಂದ ಹೇಳಿದ್ರೆ ಕೇಳ್ತಾರಂತ ಯಾರನ್ನ, ಮಾಲಿನಿ ಅವ್ರನ್ನ, ಏನ್ ಮಾಡಂತಂದ ಹೇಳಿ ಪೇ ಸ್ಲಿಪ್ ಗಳನ್ನ ಕೊಟ್ ಬಿಡ್ರಿ ನನಗ ಅಂತಂದ ಹೇಳಿ, ಹ್ಯಾಂಡ್ ಡೌನ್ ಮಾಡ್ರಿ ಅಂತಂದ ಹೇಳಿ. ಸೊ ಅದ್ ಬಟ್ ಅದ್ರದ್ದು ಮಿಸ್ಟೇಕ್ ಐತೆ ಅಂತ ಹೇಳಿದ್ರೆ ಅಲ್ಲಿ ಬೇರೆ ವರ್ಡ್ ಅನ್ನ ನಾವು ಯೂಸ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ರಿ ಪೇ ಸ್ಲಿಪ್ಸ್ ಗಳಿದಾವ. ಪೇ ಸ್ಲಿಪ್ಸ್ ಗಳನ್ನ ನಾವು ಏನ್ ಮಾಡ್ತೀವಿ, ಟ್ರಾನ್ಸ್ಫರ್ ಮಾಡ್ತೀವಲ್ಲ. ನಾವು ಪೇ ಸ್ಲಿಪ್ ಗಳನ್ನ ಒಬ್ರಿಂದ ಒಬ್ರ ಕಡೆ ಏನಪ್ಪಾ ಅಂತಂದ ಹೇಳಿ ಟ್ರಾನ್ಸ್ಫರ್, ಆ ಕಡೆ ಅವ್ನ್ ಕೊಡಪಾ ಅಂತಂದ ಹೇಳ್ತೀವಲ್ಲ, ಪೇ ಸ್ಲಿಪ್ ಐತಿ ಅದನ್ನ ಕೊಡ ಅಂತಂದ ಹೇಳ್ತೀವಲ್ಲ, ಅಂದ್ರೆ ಟ್ರಾನ್ಸ್ಫರ್ ಮಾಡ್ತೀವಲ್ಲ. ಪ್ರೇಮಲತಾ ಆಸ್ಕ್ಡ್ ಮಾಲಿನಿ ಟು ಟ್ರಾನ್ಸ್ಫರ್ ಆಲ್ ದ ಪೇಮೆಂಟ್ ಸ್ಲಿಪ್ಸ್ ಅಂತಂದ ಹೇಳಿ ಬರಬೇಕು, ಅದು ಮೀನಿಂಗ್ ಕರೆಕ್ಟ್. ಬಟ್ ಅದ್ರಲ್ಲಿ ಹ್ಯಾಂಡ್ ಡೌನ್ ಅಂತಂದೈತೆ. ಹ್ಯಾಂಡ್ ಡೌನ್ ಅಂತಂದ ಹೇಳಿದ್ರೆ ಮೀನಿಂಗ್ ಏನ್ ಬರುತ್ತೆ ಅನ್ನೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇವಾಗ. ಹ್ಯಾಂಡ್ ಡೌನ್ ಮೀನಿಂಗ್ ಏನಂತಂದ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಇವಾಗ ಜನರೇಷನ್ ಇಂದ ಜನರೇಷನ್ಗೆ ಏನಾದ್ರು ಪಾಸ್ ಮಾಡಕತ್ತಿದ್ರೆ ಅಂತಂದ ಹೇಳಿದ್ರೆ, ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ, ಜನರೇಷನ್ ಇಂದ ಜನರೇಷನ್ಗೆ ಏನಾದ್ರು ಪಾಸ್ ಮಾಡಕತ್ತಿದ್ರಿ ಅಂತಂದ ಹೇಳಿದ್ರೆ ಅಲ್ಲಿ ಆ ಟ್ರಾನ್ಸ್ಫರ್ಗೆ ಅಥವಾ ಆ ಪಾಸ್ಗೆ ನಾವ್ ಏನಂತ ಯೂಸ್ ಮಾಡ್ತೀವಿ ಅಂದ್ರೆ ವರ್ಡ್ ಹ್ಯಾಂಡ್ ಡೌನ್ ಅಂತಂದ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಅಜ್ಜ ಒಂದ್ ಏನಪ್ಪಾ ಅಂತಂದ ಹೇಳಿದ್ರೆ ಬಡಿಗೆ ಐತೆ ಅನ್ಕೊಡ್ರಿ. ಯಾರು ಬೈಬೇಡ್ರಿ. ನಮ್ಮ ಅಜ್ಜಂದ ಒಂದ್ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಬಡಿಗೆ ಐತೆ, ಅದ್ರ ಮೇಲ್ಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಗೋಲ್ಡ್ ಎಲ್ಲ ಇದು ಮಾಡಿದಾರೆ. ಆ ಬಡಿಗೆ ಇದನ್ನ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಮ ಅಜ್ಜ ಇದ್ದಾವ್ ನಮ್ಮ ಅಪ್ಪ ಕೊಡ್ತಾನ, ನಮ್ಮ ಅಪ್ಪ ಇದ್ದಾವ್ ನನಗ್ ಕೊಡ್ತಾನ ಅಂತಂದ ಹೇಳಿ. ಈ ತರ ಜನರೇಷನ್ ಇಂದ ಜನರೇಷನ್ಗೆ ಏನೋ ಒಂದು ಪಾಸ್ ಮಾಡ್ತಿದಾರ, ಬಡಿಗೆ ಪಾಸ್ ಮಾಡ್ತಿದಾರಲ್ಲ, ಇಲ್ಲಿ ನಾವು ಆತರ ತಿಳ್ಕೊಳ್ಳೋಣ. ಅಥವಾ ಇವಾಗ ಏನಂತಂದ ಹೇಳಿ ರಿಂಗ್ ಅಂತ ತಗೊಳ್ಳೋಣ. ಈಗ ರಿಂಗ್ ಏನಪ್ಪಾ ಅಂತಂದ ಹೇಳಿದ್ರೆ ಅಜ್ಜಿ ಇದ್ದವಳು ತನ್ನ ಮಗಳಿಗೆ, ಅಂದ್ರೆ ಅವಾಗ ಅವ್ವ ಇದ್ದಕ್ಕೆ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ ತಂಗಿಗೆ ಅಥವಾ ಅವಳ ಮಗಳಿಗೆ ಹಿಂಗ್ ಕೊಡ್ತಾರಲ್ಲ ಜನರೇಷನ್ ಇಂದ ಜನರೇಷನ್ಗೆ. ಸೊ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ ಹೇಳಿದ್ರೆ ಹ್ಯಾಂಡೆಡ್ ಡೌನ್ ಅಂತಂದ ಹೇಳಿ. ಸೊ ಅಂದ್ರೆ ಮೈ ಗ್ರ್ಯಾಂಡ್ ಮದರ್ ಹ್ಯಾಂಡೆಡ್ ಡೌನ್ ಹರ್ ಜ್ಯುವೆಲ್ರಿ ಟು ಮೈ ಮದರ್ ಅಂತಂದ ಹೇಳಿ, ಹ್ಯಾಂಡೆಡ್ ಡೌನ್. ಸೊ ಜನರೇಷನ್ ಇಂದ ಜನರೇಷನ್ ಏನಾದ್ರು ಒಂದು ವಸ್ತುವನ್ನ ಪಾಸ್ ಮಾಡ್ತಿದ್ರೆ ಅಲ್ಲಿ ಏನ್ ಯೂಸ್ ಮಾಡ್ಬೇಕು, ಹ್ಯಾಂಡ್ ಡೌನ್ ಅಂತಂದ ಹೇಳಿ ಯೂಸ್ ಮಾಡ್ಬೇಕು. ಇಲ್ಲಿ ಜನರೇಷನ್ ಇಂದ ಜನರೇಷನ್ಗೆ ಆಗೈತೆ ಇಲ್ಲ, ಅಲ್ಲೇ ಆಫೀಸ್ನಾಗ ಪ್ರೇಮಲತಾ ಇದ್ದಕ್ಕೆ ಮಾಲಿನಿ ಕೇಳ್ತಾರ ಟ್ರಾನ್ಸ್ಫರ್ ಮಾಡ್ರಿ ಪೇ ಸ್ಲಿಪ್ಸ್ ನ, ಪೇಮೆಂಟ್ ಸ್ಲಿಪ್ಸ್ ನ ಅಂತಂದೇಳಿ. ಇದು ಪೇಮೆಂಟ್ ಸ್ಲಿಪ್ ಜನರೇಷನ್ ಬರಂಗಿಲ್ಲ. ಇಲ್ಲಿ ಏನ್ ಯೂಸ್ ಮಾಡ್ಬೇಕಂತಂದ ಹೇಳಿದ್ರೆ ಬೇರೆ ಒಂದು ವರ್ಡ್ ಅನ್ನ ಯೂಸ್ ಮಾಡ್ಬೇಕಾಗತ್ತ. ಆ ವರ್ಡ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ಹ್ಯಾಂಡ್ ಓವರ್ ಅಂತಂದೇಳಿ, ಹ್ಯಾಂಡ್ ಓವರ್ ಅಂತಂದೇಳಿ ಈ ವರ್ಡ್ ಅನ್ನ ನಾವು ಯೂಸ್ ಮಾಡ್ಬೇಕಾಗತ್ತ. ಅಂದ್ರೆ ಇಲ್ಲಿ ಮಿಸ್ಟೇಕ್ ಇರೋದು ಯಾವ್ದು, ಮಾಲಿನಿ ಟು ಹ್ಯಾಂಡ್ ಡೌನ್ ಐತಲ್ಲ, ಇದು ಕರೆಕ್ಟ್ ಆನ್ಸರ್ ಆಗತ್ತ. ಇಲ್ಲಿ ಕರೆಕ್ಟ್ ಆನ್ಸರ್ ಏನ್ ಬರ್ಬೇಕು, ಮಿಸ್ ಪ್ರೇಮಲತಾ ಆಸ್ಕ್ಡ್ ಮಾಲಿನಿ ಟು ಹ್ಯಾಂಡ್ ಓವರ್ ಆಲ್ ದ, ಹ್ಯಾಂಡ್ ಓವರ್ ಮಾಡ್ರಿ ಎಲ್ಲ, ಹ್ಯಾಂಡ್ ನಾರ್ಮಲ್ ಆಗಿ ಹೇಳ್ತೀವಲ್ಲ, ಹ್ಯಾಂಡ್ ಓವರ್ ಮಾಡ್ರಿ ಎಲ್ಲ ನಿಮ್ದ ಡಾಕ್ಯುಮೆಂಟ್ಸ್ ಎಲ್ಲ ಹ್ಯಾಂಡ್ ಓವರ್ ಮಾಡ್ರಿ ಅಂತಂದ್ ಹೇಳ್ತೀವಲ್ಲ, ಹಂಗ ಹ್ಯಾಂಡ್ ಓವರ್ ಮೀನಿಂಗ್ ಏನ್ ಬರತ್ತ ಅಂತಂದ ಹೇಳಿದ್ರೆ ಸಮಥಿಂಗ್ ಟು ಸಮ್ ಒನ್, ಯೂಶುವಲಿ ಅಥವಾ ಆಫಿಷಿಯಲಿ ಅಥವಾ ಡೈರೆಕ್ಟ್ಲಿ ಏನ್ ಹೇಳ್ತೀವಿ ಅಂತಂದ ಹೇಳಿದ್ರೆ ಯಾವ್ದಾದ್ರು ಸಮಥಿಂಗ್ ಅಥವಾ ಏನೋ ಒಂದ್ ಥಿಂಗ್ಸ್ ಗಳನ್ನ ಒಬ್ರಿಂದ ಒಬ್ರಿಗೆ ಟ್ರಾನ್ಸ್ಫರ್ ಮಾಡೋಕೆ ನಾವು ಹ್ಯಾಂಡ್ ಓವರ್ ಅಂತಂದು ಯೂಸ್ ಮಾಡ್ತೀವಿ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನಾವು ಕಲಿತಾ ಹೋಗ್ಬೇಕಾಗತ್ತ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಗಮನವಿಟ್ಟು ಕೇಳ್ರಿ, ಈ ಅನೌನ್ಸ್ಮೆಂಟ್ ಗಳನ್ನ ಗಮನವಿಟ್ಟು ಕೇಳ್ರಿ ಅಂತಂದ ಹೇಳ್ತೀವಲ್ಲ, ಸೇಮ್ ಹಂಗ ಪ್ಲೀಸ್ ಲಿಸನ್ ಟು ಆಲ್ ಅನೌನ್ಸ್ಮೆಂಟ್ಸ್ ಯಾವ ತರ ಗಮನವಿಟ್ಟು ಕೇಳ್ಬೇಕು ಅಂತಂದ ಹೇಳಿ. ಜನರಲಿ ಕೇಳಕ್ಕಾಗತ್ತಾ, ಜನರಲ್ ಆಗಿ ಬರಂಗಿಲ್ಲ, ಈಸಿಲಿನೂ ಬರಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಹಂಗ್ರೀಲಿ ಅಂತಂದ ಹೇಳಿದ್ರೆ ಫಸ್ಟ್ ತೆಗೆದಾಕ್ಬೇಕಿತ್ತು ನಾವು. ಹಸಿವಿನಿಂದ ಕೇಳಕ್ಕಾಗತ್ತಾ, ಹಸಿವಿನಿಂದ ಕೇಳ್ಬೇಕಾಗತ್ತಾ. ಜನರಲಿ ಅಂತಂದ ಹೇಳಿದ್ರೆ ಸಾಮಾನ್ಯವಾಗಿ, ಈಸಿಲಿ ಅಂತಂದ ಹೇಳಿದ್ರೆ ಸುಲಭವಾಗಿ. ಬಟ್ ಅದ್ರ ನಾವ್ ಹೆಂಗ್ ಕೇಳ್ಬೇಕಂತಂದ ಹೇಳಿದ್ರೆ ಅಟೆಂಟಿವ್ಲಿ ಅಂತಂದ ಹೇಳಿ ಗಮನವಿಟ್ಟು ಕೇಳ್ಬೇಕಾಗತ್ತ. ಏನಿಟ್ಟು, ಗಮನವಿಟ್ಟು. ಪ್ಲೀಸ್ ಲಿಸನ್ ಟು ಆಲ್ ಅನೌನ್ಸ್ಮೆಂಟ್ಸ್ ಅಟೆಂಟಿವ್ಲಿ ಅಂತಂದ ಹೇಳಿ. ಸೊ ಆಪ್ಷನ್ 4 ನಮ್ದು ಇಲ್ಲಿ ಕರೆಕ್ಟ್ ಆಗಿರೋದು ಆಪ್ಷನ್ ಆಗತ್ತ.
ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅಪ್ರೋಪ್ರಿಯೇಟ್ ಏನಿದು ಮತ್ತೆ ಫಿಲ್ ಇನ್ ದ ಇಲ್ಲಿ ನೋಡ್ರಿ ಏನ್ ಬರುತ್ತ ನೋಡ್ನ, ಹಿ ಈಸ್ ಡ್ಯಾಶ್ ಡ್ಯಾಶ್ ಟೈರ್ಡ್ ಟು ಫಿನಿಶ್ ಹೀಸ್ ಹೋಮ್ ವರ್ಕ್ ಅಂತಂದ ಹೇಳಿ. ಇಲ್ಲಿ ಏನಂತಂದ ಹೇಳಿದ್ರೆ ಹೋಮ್ ವರ್ಕ್ ನ ಫಿನಿಶ್ ಮಾಡೋಕೆ ಟೈರ್ಡ್ ಆಗೈತೆ, ಫುಲ್ ಏನಪ್ಪಾ ಅಂದ್ರೆ ಸುಸ್ತಾಗೈತೆ ಅಂತಂದ ಹೇಳಿ. ಅದಾದ ನಂತರ ಹೀಸ್ ಅಂತಂದ ಹೇಳಿ ಒಂದ್ ಏನೋ ಸೆಂಟೆನ್ಸ್ ಬಂದೈತಿ, ಇದ್ರಲ್ಲಿ ಯಾವ್ದನ್ನ ಯೂಸ್ ಮಾಡಿದಾರ, ಯಾವ್ದನ್ನ ಯೂಸ್ ಮಾಡ್ಬೇಕು, ಏನನ್ನ ಯೂಸ್ ಮಾಡ್ಬೇಕು ಅಂತಂದ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ಏನಂತಂದ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಟು ಅಂತಂದ ಹೇಳಿ ಯೂಸ್ ಮಾಡಿದ್ರೆ ಹೀಸ್ ಟೂ ಟೈರ್ಡ್. ಟು ಅಂತಂದ್ ಹೇಳಿದ್ರೆ ಅದು ಬರಂಗಿಲ್ಲ. ಈ ಟು ಅನ್ನೋದು ಏನಂತಂದ್ ಹೇಳಿದ್ರೆ ಪ್ರಿಪೋಸಿಷನ್ ಐತೆ. ಇದೊಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇದನ್ನ ನಾವು ಪ್ರಿಪೋಸಿಷನ್ ಅಂತಂದ್ ಹೇಳಿ ಕರಿತೀವಿ. ಇಲ್ಲಿ ಫಿಟ್ ಆಗಂಗಿಲ್ಲ ಇದು ಪ್ರಾಪರ್ ಆಗಿ. ಟು ಅನ್ನೋದೇನಂತಂದ್ ಹೇಳಿದ್ರೆ ಪ್ರಿಪೋಸಿಷನ್ ಯೂಸ್ ಮಾಡಕ್ ಬರಂಗಿಲ್ಲ ಇಲ್ಲಿ. ಈಸ್ ಟು ಅಂತಂದ್ ಹೇಳಿ ಈ ಟು ಅನ್ನ ಯೂಸ್ ಮಾಡಕ್ ಬರಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮೋರ್ ಅಂತಂದ್ ಐತೆ. ಮೋರ್ ಅಂದ್ರೆ ಇದೇನಂತಂದ್ ಹೇಳಿದ್ರೆ ನೀವು ಮೋರ್ ಅಂತಂದ್ ಹೇಳಿದ್ರ ಹೆಚ್ಚು ಅಂತಂದ್ ಹೇಳ್ತೀರಲ್ಲ, ಹೆಚ್ಚು. ಮೋರು ಅಥವಾ ಹೆಚ್ಚು ಅನ್ನೋದನ್ನ ನಾವು ಎದಕ್ಕೆ ಯೂಸ್ ಮಾಡ್ತೀವಿ, ಕಂಪ್ಯಾರಿಸನ್ ಯೂಸ್ ಮಾಡ್ತೀವಿ. ಇಲ್ಲಿ ಏನಾದ್ರು ಕಂಪ್ಯಾರಿಸನ್ ಮಾಡಕತ್ತಾರೆ, ಹಿ ಇಸ್ ಮೋರ್ ಟೈರ್ಡ್ ದ್ಯಾನ್ ಎಸ್ಟರ್ಡೇ, ಅಥವಾ ಅಂದ್ರೆ ನಿನ್ನೆಗಿಂತ ಇವತ್ತು ಜಾಸ್ತಿ ಟೈರ್ಡ್ ಆಗೈತೆ, ಹಂಗೇನಾದ್ರು ಕಂಪ್ಯಾರಿಸನ್ ಮಾಡಕತ್ತಾನ. ಇಲ್ಲಿ ಏನು ಕಂಪ್ಯಾರಿಸನ್ ಮಾಡತ್ತಿಲ್ಲ, ಹೋಮ್ ವರ್ಕ್ ಮುಗಿಸಕ್ ಅವ್ನ್ ಟೈರ್ಡ್ ಆಗೈತೆ ಅಂತಂದ್ ಹೇಳತ್ತಾರ. ಹೆಂಗ್ ಟೈರ್ಡ್ ಆಗೈತಿ ಅದನ್ನ ಹೇಳ್ಬೇಕು ನಾವು. ಮೋರ್ ಅನ್ನೋದು ಎದಕ್ಕೆ ಯೂಸ್ ಮಾಡ್ತೀವಿ, ಹೆಚ್ಚು ಕಂಪ್ಯಾರಿಸನ್ ಮಾಡಕ್ ಯೂಸ್ ಮಾಡ್ತೀವಿ. ಇಲ್ಲಿ ಕಂಪ್ಯಾರಿಸನ್ ಆಗ್ತಿಲ್ಲ, ಮೋರ್ ಟೈರ್ಡ್ ದ್ಯಾನ್ ಅಂತಂತ ಹೇಳಿ ಬರ್ತಿಲ್ಲ, ಇಲ್ಲಿ ಈ ಆಪ್ಷನ್ ಬರಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮೋಸ್ಟ್ ಅಂತಂದೈತೆ. ಮೋಸ್ಟ್ ಅಂತಂದ್ ಹೇಳಿದ್ರೆ ಇದೊಂದು ಸೂಪರ್ ರಿಲೇಟಿವ್. ಇದೊಂದ್ ಏನಪ್ಪಾ ಅಂತಂದ್ ಹೇಳಿದ್ರ ಸೂಪರ್ ರಿಲೇಟಿವ್ ಅಂತಂದ್ ಹೇಳ್ತೀವಿ. ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರ ಗ್ರೂಪ್ ಗಳನ್ನ ಕಂಪೇರ್ ಮಾಡೋಕೆ, ನೀಡ್ಸ್ ಅ ಗ್ರೂಪ್, ಒಂದು ಗ್ರೂಪ್ ಬೇಕಾಗತ್ತೆ ಕಂಪೇರ್ ಮಾಡೋಕೆ. ಅವಾಗ ಏನಂತಂದ್ ಹೇಳಿದ್ರೆ ಮೋಸ್ಟ್ ಅಂತಂದ್ ಹೇಳ್ತೀವಿ. ಒಂದು ದೊಡ್ಡ ಗ್ರೂಪ್ ಇತ್ತು ಅಂತಂದ್ರೆ ಮೋಸ್ಟ್ ಟೈರ್ಡ್ ಇನ್ ಕ್ಲಾಸ್ ಅಂತಂದ್ ಹೇಳಿ. ಕ್ಲಾಸ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಒಂದು ದೊಡ್ಡ ಗ್ರೂಪ್. ಈ ಕ್ಲಾಸ್ ಒಳಗಡೆ ಇವನೊಬ್ಬ ಟೈರ್ಡ್ ಆಗಿದಾನ ಅಂತಂದ್ ಹೇಳೋಕೆ ಮೋಸ್ಟ್ ಟೈರ್ಡ್ ಇನ್ ಕ್ಲಾಸ್ ಅಂತಂದ್ ಹೇಳ್ಬೋದು. ಆ ತರ ಮೋಸ್ಟ್ ಇಂಟೆಲಿಜೆಂಟ್ ಇನ್ ಕ್ಲಾಸ್ ಅಂತಂದ್ ಹೇಳಿ, ಇವ್ನು ತುಂಬಾ ಇಂಟೆಲಿಜೆಂಟ್ ಇದನ್ನ ಕ್ಲಾಸ್ ಅಂದ್ರೆ ಯಾವ್ದಾದ್ರು ಒಂದು ಗ್ರೂಪ್ ಇರಬೇಕು, ಆ ಗ್ರೂಪ್ ಅಲ್ಲಿ ಕಂಪೇರ್ ಮಾಡ್ಬೇಕಂತಂದ್ ಹೇಳಿದ್ರೆ ನಾವ್ ಏನನ್ನ ಯೂಸ್ ಮಾಡ್ಬೋದು, ಮೋಸ್ಟ್ ಅನ್ನ. ಈಗ ನೋಡ್ರ ಎಲ್ಲಾ ಏನಂತಂದ್ ಹೇಳಿದ್ರೆ ಒಂದೊಂದು ನಾನ್ ಟ್ರಿಕ್ ತರ ಹೇಳ್ಕೊಡ್ತಿದ್ದೇನೆ, ಅವನ್ನೆಲ್ಲ ಬರೆದಿಟ್ಕೋಬೇಕು. ಮೋಸ್ಟ್ ನ ಎಲ್ಲಿ ಯೂಸ್ ಮಾಡ್ತಾರ, ಮೋರ್ನ ಕಂಪ್ಯಾರಿಸನ್ ಮಾಡಕ್ಕೆ ಬೇರೆದಕ್ಕೆ. ಅದಾದ ನಂತರ ಇಲ್ಲಿ ಟೂ ಅಂತಂದ್ ಐತಲ್ಲ, ಇದು ನಮ್ದು ಕರೆಕ್ಟ್ ಆಗತ್ತ. ಹಿ ಈಸ್ ಟೂ ಟೈರ್ಡ್ ಟು ಫಿನಿಶ್ ಹೀಸ್ ವರ್ಕ್ ಅಂತಂದ್ರೆ ಟೂ ಅಂತಂದ್ ಹೇಳಿದ್ರೆ ನಮ್ದು ಇಲ್ಲಿ ಮೀನಿಂಗ್ ಏನ್ ಬರುತ್ತೆ ಅಂತಂದ್ ಹೇಳಿದ್ರೆ ಅತಿ ಅಂತಂದ್ ಹೇಳಿ, ಅತಿ ಅಂತಂದ್ ಹೇಳ್ತೀವಿ. ಕ್ಲಿಯರ್. ಸೊ ಇದನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಯೂಸ್ ಮಾಡ್ತಾರ ಪ್ರಾಪರ್ ಆಗಿ. ಅತಿ ಅವಂಗ ಎಷ್ಟು ಟೈರ್ಡ್ ಆಗೈತೆ, ಬಹಳ ಟೈರ್ಡ್ ಆಗೈತೆ, ಅತಿಯಾಗಿ ಟೈರ್ಡ್ ಆಗೈತೆ ಅಂತಂದ್ ಹೇಳೋಕೆ ಹಿ ಈಸ್ ಟೂ ಅಂತಂದ್ ಹೇಳಿ, ಈಸ್ ಟೂ ಟೈರ್ಡ್ ಟು ಫಿನಿಶ್ ಈಸ್ ಹೋಮ್ ವರ್ಕ್ ಅಂತಂದ್ ಹೇಳಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಿನೋನಿಮ್ ಕೇಳಿದಾನ. ಸಿನೋನಿಮ್ ಅಂತಂದ್ ಹೇಳಿದ್ರೆ ಸಮನಾರ್ಥಕ. ಎನರ್ಜಿದ ಸಿನೋನಿಮ್ ಏನೇನ್ ಬರುತ್ತೆ ಇಲ್ಲಿ, ಎನರ್ಜಿ ಅಂತಂದ್ ಹೇಳಿದ್ರೆ ಶಕ್ತಿ, ಶಕ್ತಿದು ಸಮನಾರ್ಥಕ ಪದ ಬರೀಬೇಕು. ಸ್ಪೀಡು, ಪವರು, ಅದಾದ ನಂತರ ಇದೇನದು ಪ್ರಾಲಿಟಿ ಇನ್ ಸಮಥಿಂಗ್, ಅದಾದ ನಂತರ ಸ್ಟ್ರೈಪ್ ಅಂತಂದ್ ಹೇಳಿ. ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದೊಂದಾಗಿ ನೋಡ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಇದು ಸ್ಟ್ರೈಕ್ ಅಂತ ಗೊತ್ತಿಲ್ಲ. ಸ್ಟ್ರೈಪ್ ಅಂತಂದ್ ಹೇಳಿದ್ರೆ ಸಂಘರ್ಷ ಅಂತಂದ್ ಹೇಳ್ತೀವಿ. ಶಕ್ತಿ ಸಂಘರ್ಷ ಅಂತಂದ್ ಹೇಳಿ ಏನಾದ್ರು ಬರುತ್ತಾ, ಆಪ್ಷನ್ ಬರಂಗಿಲ್ಲ. ಎನರ್ಜಿದ ಸಮನಾರ್ಥಕ ಪದ ಸ್ಪೀಡ್ ಬರುತ್ತಾ, ಸ್ಪೀಡ್ ಅಂತಂದ್ ಹೇಳಿದ್ರೆ ಏನು, ವೇಗ ಅಂತಂದ್ ಹೇಳ್ತೀವಿ, ಅದು ಬರಂಗಿಲ್ಲ. ಅದಾದ ನಂತರ ಇಲ್ಲಿ ನೋಡ್ರಿ, ಫ್ರಾಲಿಟಿ ಅಂತಂದ್ ಹೇಳಿದ್ರೆ ದುರ್ಬಲತೆ ಅಂತಂದ್ ಹೇಳ್ತೀವಿ. ಕನ್ನಡದಾಗ ಅರ್ಥ ನೋಡ್ಕೊಂಡ್ವಿ ಅಂತಂದ್ ಹೇಳಿದ್ರೆ ದುರ್ಬಲತೆ ಅಂದ್ರೆ ಪ್ರಾಲಿಟಿ, ಇದು ಬರಂಗಿಲ್ಲ. ಪವರ್ ಅಂತಂದ್ ಹೇಳಿದ್ರೆ ಪವರ್ ಹೇಳ್ಬೋದು. ಪವರ್ ಅಂತಂದ್ ಹೇಳಿದ್ರೆ ನಾವು ಶಕ್ತಿ ಅಂತಾನೆ ಹೇಳ್ತೀವಿ. ಎನರ್ಜಿದು ಇನ್ನೊಂದು ಸಮನಾರ್ಥಕ ಪದ ಏನಾಗತ್ತೆ, ಇಲ್ಲಿ ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ಇಲ್ಲೊಂದ್ ನಾನ್ ನಿಮ್ಗ ತುಂಬಾ ಇಂಪಾರ್ಟೆಂಟ್ ಅನ್ನೋ ಒಂದು ಟ್ರಿಕ್ ಅನ್ನ ಹೇಳ್ಕೊಡ್ತೀನಿ. ಈಗ ನಾವು ಏನ್ ಯೂಸ್ ಮಾಡತ್ತೀವಿ ಇಲ್ಲಿ, ನೈದರ್ ಅಂತಂದ್ ಹೇಳಿ ಯೂಸ್ ಮಾಡತ್ತೀವಿ. ಅದಾದ ನಂತರ ಏನೋ ಬರುತ್ತೆ. ಅದಾದ ನಂತರ ನಾರ್ ಅಂತಂದ್ ಹೇಳಿ ಯೂಸ್ ಮಾಡ್ತೀವಿ. ನಾರ್ ಅಂತ ಹೇಳಿ ಆದ ನಂತರ ಇಲ್ಲಿ ಏನ್ ಬರುತ್ತಲ್ಲ ಸಬ್ಜೆಕ್ಟ್ ಆಗಿರುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ರೋಸ್ ಅನ್ನೋದು ಏನೈತಲ್ಲ, ಇದೇನಂತಂದ್ ಹೇಳಿದ್ರೆ ಇದು ಸಬ್ಜೆಕ್ಟಿವ್ ಆಗಿ, ಇದು ನಾವ್ ಇದನ್ನ ಏನಂತ ಹೇಳ್ತೀವಿ, ಸಬ್ಜೆಕ್ಟ್ ಅಂತಂದ್ ಹೇಳ್ತೀವಿ. ಈ ಸಬ್ಜೆಕ್ಟ್ ಗೆ ಅನುಗುಣವಾಗಿ ಏನಂತಂದ್ ಹೇಳಿದ್ರೆ ವರ್ಬ್ ಇರ್ಬೇಕಾಗತ್ತೆ. ಈ ಸಬ್ಜೆಕ್ಟ್ ಗೆ ಅನುಗುಣವಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ವರ್ಬ್ ಇರುತ್ತೆ. ಕ್ಲಿಯರ್ ಎಲ್ರಿಗೂ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೈದರ್ ಅಂಡ್ ನಾರ್ ಅಂತ ಬಂದಾಗ ಕ್ರಿಯಾಪದದ ರಚನೆ ಹೆಂಗಿರತ್ತಪ್ಪ ಅಂತಂದ್ ಹೇಳಿದ್ರೆ ನಾರ್ ನಂತರ ಬರುವ ನಾಮಪದಕ್ಕೆ, ಸೊ ನಾರ್ ನಂತರ ಬರುವಂತಹ ಸಬ್ಜೆಕ್ಟ್ ಗೆ ಅನುಗುಣವಾಗಿ ಏನಂತಂದ್ ಹೇಳಿದ್ರೆ ಕ್ರಿಯಾಪದ ಇರುತ್ತೆ. ಅದು ಯಾವ್ದ್ರಲ್ಲಿ ಇರ್ಬೇಕು ಅಂತಂದ್ರೆ, ಕ್ರಿಯಾಪದ ಏನಂತಂದ್ ಹೇಳಿದ್ರೆ ಯಾವ್ದ್ರಲ್ಲಿ ಇರ್ಬೇಕು,
ಯಾವ ಟೆನ್ಸ್ ಅಲ್ಲಿ ಇರಬೇಕು ಅಥವಾ ಯಾವ ವಚನದಲ್ಲಿ ಇರಬೇಕು, ಏಕವಚನ ಬಹುವಚನ ಅಂತ ಹೇಳ್ತೀವಲ್ಲ ಆ ತರ ಸಬ್ಜೆಕ್ಟ್ ಗೆ ಅನುಗುಣವಾಗಿ. ಅರ್ಥ ಆಯ್ತಾ? ನೈದರ್ ಅಥವಾ ನಾರ್ ಅಂತ ಯೂಸ್ ಮಾಡುವಾಗ ನಾರ್ ನಂತರ ಬರುವಂತಹ ಸಬ್ಜೆಕ್ಟ್ ಗೆ ಅನುಗುಣವಾಗಿ ಕ್ರಿಯಾಪದ ಇರಬೇಕು. ಇಲ್ಲಿ ನೋಡ್ರಿ, ನೈದರ್ ಸ್ಮಿತ್, ನೈದರ್ ನಾರ್ ಅಂತಂದ್ ಹೇಳಿದ್ರೆ ಬರೋದ ಇಲ್ಲ ಅನ್ನೋದು ವರ್ಡ್ ಅದು. ನಾನು ಬರಂಗಿಲ್ಲ ಆಕಿನೂ ಬರಂಗಿಲ್ಲ ಅಂತಂದ್ ಹೇಳ್ತೀವಲ್ಲ, ಇಲ್ಲಿ ಸ್ಮಿತ್ ಬರಂಗಿಲ್ಲ ರೋಸ್ ಬರಂಗಿಲ್ಲ ಅಂತಂದ್ ಹೇಳಕ್ ನೈದರ್ ಸ್ಮಿತ್ ಅಂದ್ರೆ ಸ್ಮಿತ್ ಬರಂಗಿಲ್ಲ. ಅದಾದ ನಂತರ ನಾರ್ ರೋಸ್, ನೈದರ್ ಸ್ಮಿತ್ ನಾರ್ ರೋಸ್ ವೇರ್ ಇನ್ ದ ಕ್ಲಾಸ್ ರೂಮ್ ಅಂತಂದ್ ಹೇಳಿ, ವೇರ್ ಇನ್ ದ ಕ್ಲಾಸ್ ರೂಮ್. ಇಲ್ಲಿ ನೋಡ್ರಿ, ಕ್ಲಾಸ್ ರೂಮ್ ಒಳಗಡೆ ಸ್ಮಿತ್ ಇಲ್ಲ ರೋಸು ಇಲ್ಲ ಅಂತಂದ್ ಹೇಳಿ ಇದ್ರದ್ದು ಅರ್ಥ. ಬಟ್ ಆದ್ರೆ ಇಲ್ಲಿ ಏನಾಗತ್ತಂತಂದ್ ಹೇಳಿದ್ರೆ, ಸ್ಮಿತ್ ಅನ್ನೋದೇನು ಸಬ್ಜೆಕ್ಟ್, ರೋಸ್ ಅನ್ನೋದೇನು ಸಬ್ಜೆಕ್ಟ್. ಇಲ್ಲಿ ಬೇರೆ ಯಾವ್ದಾದ್ರು ವರ್ಬ್ ಸಿಗ್ತಾ ಐತೆ, ಯಾವ್ದು ಸಿಗ್ಲಿಲ್ಲ ಅಂತಂದ್ ಹೇಳಿದ್ರೆ ಹೆಲ್ಪಿಂಗ್ ವರ್ಬ್ ಏನಾಗತ್ತೆ, ವರ್ಬ್ ಆಗಿ ಕಾರ್ಯನಿರ್ವಹಿಸ್ತಾ. ಇಲ್ಲಿ ವೇರ್ ಅಂತಂದೈತೆ. ಇಲ್ಲಿ ನೋಡ್ರಿ, ಇಲ್ಲಿ ರೋಸ್ ಐತಲ್ಲ, ನಾರ್ ಆದ ನಂತರ ಸಬ್ಜೆಕ್ಟ್ ಏನೈತೆ ಅಂತಂದ್ ಹೇಳಿದ್ರೆ ಏನೈತಿ, ಸಬ್ಜೆಕ್ಟ್ ರೋಸ್ ಅಂತಂದೈತೆ. ಈ ರೋಸ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಯಾವ್ದ್ರಲ್ಲಿ ಐತೆ, ಸಿಂಗ್ಯುಲರ್ ಅಲ್ಲಿ ಐತೆ. ರೋಸ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಸಿಂಗ್ಯುಲರ್ ಅಲ್ಲಿ ಐತೆ. ಬಟ್ ಆದ್ರೆ ಇಲ್ಲಿ ವರ್ಬ್ ಯಾವ್ದು ರೂಪದಲ್ಲಿ ಐತೆ, ಪ್ಲೂರಲ್ ರೂಪದಲ್ಲಿ ಐತೆ. ವರ್ಬ್ ವೇರ್ ಅಂತಂದೈತೆ, ಪ್ಲೂರಲ್ ಐತೆ. ಸೊ ಬಟ್ ಅದ್ರ ಇದು ಕೂಡ ವರ್ಬ್ ಕೂಡ ಏನಂತಂದ್ ಹೇಳಿದ್ರೆ ಸಿಂಗ್ಯುಲರ್ ಅಲ್ಲೇ ಇರ್ಬೇಕು. ಸಿಂಗ್ಯುಲರ್, ವೇರ್ದು ಸಿಂಗ್ಯುಲರ್ ಏನಾಗತ್ತೆ, ವಾಸ್ ಆಗತ್ತೆ, ವಾಸ್ ಬರ್ಬೇಕು. ನೈದರ್ ಸ್ಮಿತ್ ನಾರ್ ರೋಸ್ ವಾಸ್ ಇನ್ ದ ಕ್ಲಾಸ್ ರೂಮ್ ಅಂತಂದ್ ಹೇಳಿ ವಾಸ್ ಅಂತಂದ್ ಹೇಳಿ ಬರ್ಬೇಕು. ಯಾಕ ಸಬ್ಜೆಕ್ಟ್ ಸಿಂಗ್ಯುಲರ್ ದಾಗ ಐತಿ, ವರ್ಬ್ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಸಿಂಗ್ಯುಲರ್ ದಾಗ ಇರ್ಬೇಕು. ಸೊ ನೋಡ್ರಿ, ಇಲ್ಲಿ ನಾವು ಎಲ್ಲಾ ಸೆಂಟೆನ್ಸ್ ಗಳನ್ನ ನೋಡಿದ್ವಿ ಅಂತಂದ ಹೇಳಿದ್ರೆ, ಹಿ ವರ್ಕ್ಸ್ ಆಸ್ ಅ ಸಾಫ್ಟ್ವೇರ್ ಡೆವಲಪರ್, ವರ್ಕ್ಸ್ ಅಂತಂದೈತೆ. ಸೊ ಅದಾದ ನಂತರ ಇಲ್ಲಿ ವರ್ಬ್ ಐತೆ, ಇದು ವರ್ಕ್ಸ್ ಅಂತಂದೈತೆ. ಹಿ ವರ್ಕ್ಸ್ ಆಸ್ ಅ ಸಾಫ್ಟ್ವೇರ್ ಡೆವಲಪರ್. ಇವೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಒಳಗಡೆ ಇದಾವ. ಯಾವ್ದ್ರಲ್ಲಿ ಇದಾವ, ಪ್ರೆಸೆಂಟ್ ಸಿಂಪಲ್ ಟೆನ್ಸ್. ಹಿ ವರ್ಕ್ಸ್ ಆಸ್ ಅ ಸಾಫ್ಟ್ವೇರ್ ಡೆವಲಪರ್. ಅವನು ಸಾಫ್ಟ್ವೇರ್ ಡೆವಲಪರ್ ಆಗಿ ಕೆಲಸ ಮಾಡುತ್ತಾನೆ. ಶಿ ಆಲ್ವೇಸ್ ಈಟ್ಸ್ ಹೆಲ್ದಿ ಮೀಲ್ಸ್. ಈಟ್ಸ್ ಅಂತಂದೈತಲ್ಲ, ವರ್ಬ್ಗೆ ಎಸ್ ಅಂತಂದ ಹೇಳಿ ಒಂದು ವರ್ಡ್ ಬರುತ್ತೆ. ಶಿ ಆಲ್ವೇಸ್ ಈಟ್ಸ್ ಹೆಲ್ದಿ ಮೀಲ್ಸ್ ಅಂತಂದೇಳಿ. ಸೊ ಇದು ಕೂಡ ಏನಂತಂದ ಹೇಳಿದ್ರೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಐತೆ. ಅವಳೇನಪ್ಪಾ ಅಂತಂದ ಹೇಳಿದ್ರೆ ಯಾವಾಗ್ಲೂ ಆರೋಗ್ಯಕರ ಊಟವನ್ನ ತಿಂತಾಳ ಅಂತಂದೇಳಿ. ದ ಸನ್ ರೈಸಸ್ ಇನ್ ದ ಈಸ್ಟ್. ನೋಡಿ, ಇಲ್ಲೂ ಕೂಡ ಎಸ್ ಐತೆ ವರ್ಬ್ಗೆ, ಅಂದ್ರ ಸೂರ್ಯ ಪೂರ್ವದಲ್ಲಿ ಉದಯಿಸ್ತಾನ ಅಂತಂದೇಳಿ. ಅದಾದ ನಂತರ ವಿ ವಾಚಸ್ ಮೂವೀಸ್ ಎವ್ರಿ ಫ್ರೈಡೆ ನೈಟ್ ಅಂತಂದೇಳಿ. ಸೊ ಇಲ್ಲಿ ವಾಚಸ್ ಅಂತಂದೈತೆ, ಇದು ಎಲ್ಲಾನು ಏನಂತಂದ ಹೇಳಿದ್ರೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಒಳಗಡೆ ಇದಾವ. ಸೊ ಅದಾದ ನಂತರ ಇಲ್ಲಿ ನಾವು ನೋಡ್ಕೋಬೇಕು ಪ್ರಾಪರ್ ಆಗಿ ಎಸ್ ಅಂತಂದ ಹೇಳಿ, ವರ್ಬ್ಗೆ ಎಸ್ ಅಂತಂದ ಹೇಳಿ ಒಂದು ವರ್ಡ್ ಬಂದೈತಲ್ಲ, ಅದನ್ನ ಪ್ರಾಪರ್ ಆಗಿ ನೋಡ್ಕೋಬೇಕು. ಈಗ ನಾನು ನಿಮ್ಗೆ ಏನ್ ಹೇಳ್ಕೊಡ್ತೀನಿ ಅಂತಂದ ಹೇಳಿದ್ರೆ, ಒಂದು ಸಿಂಪಲ್ ಆಗಿ ಒಂದು ಟ್ರಿಕ್ ಅನ್ನ ಹೇಳ್ಕೊಡ್ತೀನಿ. ಅದನ್ನ ನಾವು ಸಬ್ಜೆಕ್ಟ್ ಅಂಡ್ ವರ್ಬ್ ಅಗ್ರಿಮೆಂಟ್ ಅಂತಂದ ಹೇಳ್ತೀವಿ. ಏನಂತ ಹೇಳ್ತೀವಿ ಅಂತಂದ ಹೇಳಿದ್ರೆ, ಸಬ್ಜೆಕ್ಟ್ ಅಂಡ್ ವರ್ಬ್ ಅಗ್ರಿಮೆಂಟ್ ಅಂತಂದ ಹೇಳ್ತೀವಿ. ಇಲ್ಲಿ ನೋಡ್ರಿ, ಸಬ್ಜೆಕ್ಟ್ ಇಲ್ಲಿ ಐತೆ, ಅದಾದ ನಂತರ ವರ್ಬ್ ಇಲ್ಲಿ ತಗೊಳ್ಳೋಣ. ಇಲ್ಲಿ ಸಬ್ಜೆಕ್ಟ್ ಏನ್ ಯೂಸ್ ಮಾಡದಾನ, ಹಿ ಅಂತಂದೈತೆ, ಹಿ. ಅದಾದ ನಂತರ ಇಲ್ಲಿ ಏನೈತೆ, ಶಿ ಅಂತಂದೈತೆ, ಹಿ ಶಿ. ಅದಾದ ನಂತರ ಇನ್ನೊಂದು ಬರುತ್ತೆ ಇಟ್ ಅಂತಂದ ಹೇಳಿ. ಇವನ್ನ ನಾವು ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ಥರ್ಡ್ ಪರ್ಸನ್ ಯೂಸ್ ಮಾಡುವಂತ ವರ್ಡ್ಗಳೆಲ್ಲ ಹಿ ಶಿ ಇಟ್ ಅಂತಂದ ಹೇಳಿ. ಇವುಗಳು ಬಂದು ಅಂತಂದ ಹೇಳಿದ್ರೆ ವರ್ಬ್ ಯಾವಾಗ್ಲೂ ಏನಂತಂದ ಹೇಳಿದ್ರೆ ಎಸ್ ಅಥವಾ ಇ ಎಸ್ ಪ್ರತ್ಯಯ ಬರುತ್ತ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ, ಎಸ್ ಅಥವಾ ಇ ಎಸ್. ಸೊ ಅದಕ್ಕೋಸ್ಕರ ಹಿ ವರ್ಕ್ಸ್ ಅಂತಂದ್ ಬಂತು. ಅದಾದ ನಂತರ ಸಿ ಈಟ್ಸ್ ಅಂತಂದ ಹೇಳಿ ಬಂತು. ಅದಾದ ನಂತರ ಇದು ಇಟ್ ನಾರ್ಮಲ್ ಆಗಿ ಒಂದು ಹೇಳ್ತೀವಲ್ಲ, ದ ಸನ್ ಅಂತಂದ್ರೆ ರೈಸಸ್ ಅಂತಂದ್ರೆ ನಾರ್ಮಲ್ ಆಗೈತೆ. ಅಂದ್ರೆ ಪ್ರಾಪರ್ ಆಗಿ ಎಲ್ಲ ಕರೆಕ್ಟ್ ಇದಾವ. ವರ್ಬ್ಗೆ ಏನಪ್ಪಾ ಅಂತಂದ್ರೆ ಎಸ್ ಅಥವಾ ಇ ಎಸ್ ಅನ್ನೋದೇನಂತಂದ ಹೇಳಿದ್ರೆ ಬಂದ್ ಕೂತ್ಕೊಳತ್ತ. ನಾವು ಸಿಂಪಲ್ ಆಗಿ ನಾನ್ ಜನರಲ್ ಆಗಿ ಹೇಳ್ಕೊಡಕತ್ತ ನಿಮ್ಗೆ ಅರ್ಥ ಆಗ್ಲಿ ಅಂತಂದ ಹೇಳಿ. ಅದಾದ ನಂತರ ಆಮೇಲೆ ನಾವು ಚೆಕ್ ಮಾಡ್ಕೋಬೇಕು, ಇದು ನಾರ್ಮಲ್ ಆಗಾಯ್ತು. ಅದಾದ ನಂತರ ಇನ್ನೊಂದು ಬರುತ್ತೆ ನೋಡ್ರಿ, ಸೊ ಇಲ್ಲಿ ನೋಡ್ರಿ, ಈ ಐ ಯು ವಿ ದೇ ಅಂತಂದ್ ಹೇಳಿ ಬಂತು ಅಂತಂದ ಹೇಳಿದ್ರೆ ವರ್ಬ್ ಯಾವಾಗ್ಲೂ ಏನ್ ಬರತ್ತ ಅಂತಂದ ಹೇಳಿದ್ರೆ ನಾರ್ಮಲ್ ಆಗಿರುತ್ತೆ. ಎಸ್ ಅಥವಾ ಇ ಎಸ್ ಅಂತಂದ ಹೇಳಿ ಏನು ಇಲ್ಲಿ ಯಾವ್ದು ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಅದ್ರ ಹಿಂದೆ ಆಗ್ಲಿ ಮುಂದೆ ಆಗ್ಲಿ ಇಲ್ಲೂ ಏನು ಬರಂಗಿಲ್ಲ. ಪ್ರಿಫಿಕ್ಸ್ ಅಂತ ಸಫಿಕ್ಸ್ ಅಂತಂದ ಹೇಳ್ತೀವಿ. ಸೊ ಆ ವರ್ಡ್ಸ್ ಗಳನ್ನ ಮತ್ ನಿಮಗೆ ಟೆನ್ಷನ್ ಆಯ್ತು ಅಂತಂದ ಹೇಳಿದ್ರೆ
ಸೊ ನಾರ್ಮಲ್ ಆಗಿ ಇಲ್ಲಿ ಏನೋಪ್ಪ ಅಂತಂದ್ರೆ ಎಸ್ ಅಥವಾ ಇ ಎಸ್ ಇಲ್ಲಿ ಹತ್ತಂಗಿಲ್ಲ. ಇದನ್ನ ನೆನ್ಪಿಟ್ಕೋಬೇಕು. ಅದಾದ ನಂತರ ಇದು ಪ್ಲೂರಲ್ ಅಂತಂದ್ ಹೇಳಿ ಇಲ್ಲಿ ನೋಡ್ರಿ ಉಯ್ ಅಂತಂದ್ ಐತೆ. ಸೊ ಬಟ್ ಆದ್ರೆ ಇಲ್ಲಿ ನಾವು ವರ್ಬ್ ಅನ್ನ ನೋಡಿದಾಗ ಇ ಎಸ್ ಅಂತಂದ್ ಹೇಳಿ ಬಂದೈತಲ್ಲ, ಕರೆಕ್ಟಾ? ಇಲ್ಲಿ ಎಲ್ಲಾ ಕಡೆನೆ ಅಂತಂದ್ ಹೇಳಿದ್ರೆ ಪ್ರಾಪರ್ ಆಗಿ ವರ್ಕ್ ಆಗೈತೆ. ಬಟ್ ಆದ್ರೆ ಇಲ್ಲಿ ವಾಚ್ ಅಂತಂದ್ ಹೇಳಿ ಬಂದ ನಂತರ ವಿ ವಾಚಸ್ ಮೂವೀಸ್ ಎವ್ರಿ ಫ್ರೈಡೆ ನೈಟ್ ಅಂತ ಸೆಂಟೆನ್ಸ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವೇನಂತಂದ್ ಹೇಳಿದ್ರೆ ಸಾಲ್ವ್ ಮಾಡ್ಕೊಬೇಕು. ಕ್ಲಿಯರ್? the truth from the ಸೊ ಇಲ್ಲಿ ಅಂಡರ್ಲೈನ್ಡ್ ವರ್ಡ್ ಯಾವ್ದು ಬರುತ್ತೆ ಅಂತಂದ್ ಹೇಳಿದ್ರೆ ಇದು ಡಿಸ್ಕರ್ನ್ ಅಂತಂದ್ ಹೇಳಿ ಈ ವರ್ಡ್ ಬರುತ್ತೆ. ಇಲ್ಲಿ ನೋಡ್ರಿ ದ ಡಿಟೆಕ್ಟಿವ್ ಜಾಬ್ ವಾಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ಟು ಡಿಸ್ಕರ್ನ್ ದ ಟ್ರೂತ್ ಫ್ರಮ್ ದ ವೆಬ್ ಆಫ್ ಲೈಸ್ ಅಂತಂದ್ ಹೇಳಿ. ಅಂದ್ರೆ ವೆಬ್ ಆಫ್ ಲೈಸ್ ಅಂತಂದ್ ಹೇಳಿದ್ರೆ ನಾವು ಏನಂತ ಹೇಳ್ತೀವಿ ಅಂದ್ರೆ ತುಂಬಾ ಸುಳ್ಳುಗಳಿರ್ತಾವಲ್ಲ. ಸೊ ಹೆಣಿಕೆ ಅಂತ ಸುಳ್ಳುಗಳ ಹೆಣಿಕೆ ಅಥವಾ ಸುಳ್ಳುಗಳ ಜಾಲ ಅಂತಂದ್ ಹೇಳ್ತೀವಲ್ಲ. ಸೊ ಅದರಿಂದ ಫ್ರಮ್ ದ ವೆಬ್ ಆಫ್ ಲೈಸ್ ಅಂತಂದ್ ಹೇಳಿದ್ರೆ ಸುಳ್ಳುಗಳ ಹೆಣಿಕೆಯಿಂದ ಅಥವಾ ಜಾಲಗಳಿಂದ ಟ್ರುತ್ ಅನ್ನ ಏನಪ್ಪಾ ಅಂದ್ರೆ ಡಿಸ್ಕರ್ನ್ ಮಾಡೋದು. ಟ್ರುತ್ ಅನ್ನ ಡಿಸ್ಕರ್ನ್ ಅಂತಂದ್ ಹೇಳಿದ್ರೆ ಇಲ್ಲಿ ನಾವು ಏನಂತ ಹೇಳ್ತೀವಿ ಅಂದ್ರೆ ಸ್ಪಷ್ಟವಾಗಿ ಗುರುತಿಸುವುದು. ಡಿಸ್ಕರ್ನ್ ಮೀನಿಂಗ್ ಏನಂತಂದ್ ಹೇಳಿದ್ರೆ ಸ್ಪಷ್ಟವಾಗಿ ಗುರುತಿಸುವುದು. ಏನನ್ನ? ಟ್ರುತ್ ಅನ್ನ. ಯಾವ್ದ್ರಿಂದ? ಸುಳ್ಳುಗಳ ಜಾಲದಿಂದ. ಅದೇನಂದ್ರೆ ಡಿಟೆಕ್ಟಿವ್ ಜಾಬ್ ಆಗಿರುತ್ತೆ. ಇಲ್ಲಿ ನಾವು ಅಂಡರ್ಲೈನ್ಡ್ ವರ್ಡ್ ಯಾವ್ದೈತೆ ಅಂದ್ರೆ ಡಿಸ್ಕರ್ನ್ ಅಂತಂದೈತೆ. ಅದು ಸಿನೋನಿಮ್. ಸ್ಪಷ್ಟವಾಗಿ ಗುರುತಿಸೋದು ಸಿನೋನಿಮ್. ಸಮಾನಾರ್ಥಕ ಪದ ಯಾವ್ದಾಗತ್ತೆ ಇಲ್ಲಿ ನಾವು ಒಂದೊಂದಾಗಿ ನೋಡ್ಕೊಳ್ಳೋಣ. ಸರ್ ಇದ್ ನಾನು ನೋಡ್ಕೊಂಡಾಗ ಕನ್ಫ್ಯೂಸ್ ಅಂತಂದೈತ್ರಿ. ಸ್ಪಷ್ಟವಾಗಿ ಗುರುತಿಸೋದಂತ ಕನ್ಫ್ಯೂಸ್ ಅನ್ನೋದು ಸಿನೋನಿಮ್ ಆಗತ್ತಾ? ಆಗಂಗಿಲ್ಲಲ್ಲ. ಸೊ ಥರ್ಡ್ ಒನ್ನ ನಾನು ತೆಗದೆ. ಅದಾದ ನಂತರ ನೀ ಇಗ್ನೋರ್ ಮಾಡತ್ತಿ ಅಂತ ನಾವ್ ಹೇಳ್ತೀವಲ್ಲ, ಇಗ್ನೋರ್ ಮಾಡೋದ್ ಬರುತ್ತಾ? ಈ ಎರಡು ಆಪ್ಷನ್ಸ್ ಗಳನ್ನ ನಾನು ತೆಗೆದು ಹಾಕ್ಬಿಟ್ನಿ, ಈಸಿಯಾಗಿ ತೆಗೆದು ಹಾಕ್ಬಿಟ್ನಿ. ನೆಕ್ಸ್ಟ್ ಒಂದೈತ್ ನೋಡ್ರಿ ಫ್ಯಾಬ್ರಿಕೇಟ್ ಅಂತಂದೈತೆ. ಫ್ಯಾಬ್ರಿಕೇಟ್ ಮಾಡೋದು ಅಂತಂದ್ ಹೇಳಿದ್ರೆ ಸೊ ನಾವ್ ಬೇರೆ ಬೇರೆ ಕಡೆ ಎಲ್ಲ ಯೂಸ್ ಮಾಡ್ತೀವಿ ಫ್ಯಾಬ್ರಿಕೇಟ್ ಅಂತಂದ್ ಹೇಳಿ. ಫ್ಯಾಬ್ರಿಕೇಟ್ ಅಂತಂದ್ ಹೇಳಿದ್ರೆ ನಿರ್ಮಿಸುವುದು ಅಂತಂದ್ ಹೇಳ್ತೀವಿ. ಫ್ಯಾಬ್ರಿಕೇಟ್ ಅಂತಂದ್ ಹೇಳಿದ್ರೆ ಪುನರ್ ನಿರ್ಮಿಸುವುದು, ಫ್ಯಾಬ್ರಿಕೇಟ್ ಮಾಡೋದು, ನಿರ್ಮಿಸುವುದು ಅಂತಂದ್ ಹೇಳಿ ಬರುತ್ತೆ. ಇದು ಕೂಡ ಬರಂಗಿಲ್ಲ. ಸತ್ಯವನ್ನು ಸೊ ಇಲ್ಲಿ ನೋಡ್ರಿ ಕ್ವಶನ್ ಏನೈತಪ್ಪ ಅಂತಂದ್ ಹೇಳಿದ್ರೆ ಗ್ರಾಮ್ಯಾಟಿಕಲ್ ಎರರ್. ದ ವರ್ಕರ್ಸ್ ಹ್ಯಾಡ್ ಬೀನ್ ರಿಪೇರಿಂಗ್ ದ ಮಾಲ್ ರೋಡ್ ಅಂತಂದ್ ಹೇಳಿ. ದ ವರ್ಕರ್ಸ್ ಹ್ಯಾಡ್ ಬಿನ್ ರಿಪೇರಿಂಗ್ ದ ಮಾಲ್ ರೋಡ್ ಇನ್ ಅ ಟೌನ್ ಫಾರ್ ಅ ಸೆವರಲ್ ಡೇಸ್ ನಾವು ಅಂತಂದೈತೆ. ಇಲ್ಲಿ ನೋಡ್ರಿ ದ ವರ್ಕರ್ಸ್ ಹ್ಯಾಡ್ ಬಿನ್, ನಾನು ಕ್ಲಿಯರ್ ಆಗಿ ಒಂದು ಅರ್ಥ ಹೇಳ್ಕೊಡ್ತೀನಿ. ಸೊ ದ ವರ್ಕರ್ಸ್ ಹ್ಯಾಡ್ ಬೀನ್ ರಿಪೇರಿಂಗ್ ಅಂತಂದೈತೆ. ಕೆಲಸಗಾರರು ಮಾಲ್ ರೋಡ್ ಅನ್ನ ಸೊ ದುರಸ್ತಿ ಮಾಡ್ತಾ ಇದ್ರು. ಇಲ್ಲಿ ಟೌನ್ ಒಳಗಡೆ ಪಟ್ಟಣದಲ್ಲಿ ಹಲವು ದಿನಗಳಿಂದ ಅಂತಂದೈತೆ. ಇಲ್ಲಿ ನಾವು ಗ್ರಾಮ್ಯಾಟಿಕಲ್ ಪ್ರಕಾರ ತಗೊಂಡಾಗ ದ ವರ್ಕರ್ಸ್ ಹ್ಯಾಡ್ ಬೀನ್ ರಿಪೇರಿಂಗ್ ಅಂತಂದು ಹ್ಯಾಡ್ ಬೀನ್ ರಿಪೇರಿಂಗ್ ಅಂತಂದ್ ಹೇಳಿ ಏನೋ ಬಂದೈತಿ ನೋಡ್ರಿ ಇಲ್ಲಿ. ಸೊ ಇದು ನಮಗ್ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಹ್ಯಾಡ್ ಬೀನ್ ರಿಪೇರಿಂಗ್ ಅಂತಂದ್ ಹೇಳಿ ಈ ತರ ಏನಂತಂದ್ ಹೇಳಿದ್ರೆ ಬಂದೈತೆ ING ಫಾರ್ಮ್ಯಾಟ್. ಸೊ ಹ್ಯಾಡ್ ಬೀನ್ ಪ್ಲಸ್ ವರ್ಬ್ ಪ್ಲಸ್ ING ಫಾರ್ಮ್ಯಾಟ್ ಅಂತಂದ್ ಹೇಳ್ತೀವಿ. ಹ್ಯಾಡ್ ಬೀನ್ ಅದಾದ ನಂತರ ವರ್ಬ್ ಪ್ಲಸ್ ING ಫಾರ್ಮ್ಯಾಟ್. ಇದು ಯಾವಾಗ ಬರುತ್ತಂತಂದ್ ಹೇಳಿದ್ರೆ ಭೂತಕಾಲದಲ್ಲಿ ಒಂದು ಕೆಲಸ ಪ್ರಾರಂಭವಾಗಿ, ಪಾಸ್ಟ್ ಅಂತಂದ್ ಹೇಳ್ತೀವಲ್ಲ, ಪ್ರಾರಂಭವಾಗಿ. ಸೊ ಭೂತಕಾಲದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ಕೆಲಸ ಪ್ರಾರಂಭವಾಗಿ ಅದು ಇನ್ನೂ ಮುಂದುವರಿತಾ ಇತ್ತು ಅಂತಂದ್ ಹೇಳಿದ್ರೆ. ಸೊ ಭೂತಕಾಲದಲ್ಲಿ ಪ್ರಾರಂಭವಾಗಿ ಇನ್ನು ಮುಂದುವರಿತಾ ಇತ್ತು ಅಂತಂದ್ ಹೇಳಿದ್ರೆ ಅವಾಗ ನಾವು ಯೂಸ್ ಮಾಡ್ತೀವಿ. ಕ್ಲಿಯರ್? ಸೊ ಬಟ್ ಆದ್ರೆ ಇಲ್ಲಿ ಏನಾಗತ್ತೆ ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಏನೋ ಒಂದು ವರ್ಡ್ಸ್ ಗಳನ್ನ ಕೊಡ್ತಾರ. ದ ವರ್ಕರ್ಸ್ ಹ್ಯಾಡ್ ಬೀನ್ ರಿಪೇರಿಂಗ್ ಅಂತಂದ್ ಹೇಳಿ. ಅಂದ್ರೆ ಅದು ಭೂತಕಾಲದಲ್ಲಿ ಯಾವಾಗೋ ಸ್ಟಾರ್ಟ್ ಆಗೈತೆ. ವರ್ಕರ್ಸ್ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದಾರೆ. ಮಾಲ್ ರೋಡ್ ಅನ್ನ ದುರಸ್ತಿ ಮಾಡಕ್ ಸ್ಟಾರ್ಟ್ ಮಾಡಿದಾರೆ, ರಿಪೇರಿ ಮಾಡಕ್ ಸ್ಟಾರ್ಟ್ ಮಾಡಿದಾರೆ. ಫಾರ್ ಸೆವರಲ್ ಡೇಸ್ ಅಂದ್ರೆ ತುಂಬಾ ದಿನಗಳಿಂದ ಸ್ಟಾರ್ಟ್ ಮಾಡಿದಾರೆ. ಬಟ್ ಆದ್ರೆ ಇಲ್ಲಿ ಲಾಸ್ಟ್ ಒಂದು ವರ್ಡ್ ನೋಡಿದ್ರಿ ನೌ ಅಂತಂದ್ ಹೇಳಿ ಬರುತ್ತೆ. ಹ್ಯಾಡ್ ಬೀನ್ ವರ್ಬ್ ING ಅಂತಂದ್ ಹೇಳಿ ಎಲ್ಲಾದ್ರೂ ಈ ಬಂದು ಅಂತಂದ್ ಹೇಳಿದ್ರ. ಸೊ ಈ ತರ ವರ್ಡ್ಸ್ ಬಂತು ಅಂತಂದ್ ಹೇಳಿದ್ರೆ ಹ್ಯಾಡ್ ಬೀನ್ ಪ್ಲಸ್ ವರ್ಬ್ ING ಫಾರ್ಮ್ಯಾಟ್ ಬಂತು ಅಂತಂದ್ ಹೇಳಿದ್ರೆ
ಇಲ್ಲಿ ನಾವು ಟೈಮ್ ಎಕ್ಸ್ಪ್ರೆಷನ್ ಯಾವ್ದೈತೆ ಅಂತಂದ್ ಹೇಳಿದ್ರೆ ನೌ ಅಂತಂದೈತ, ಇದು ನೌ ಅಂತಂದ್ ಹೇಳಿದ್ರೆ ಈಗ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಭೂತಕಾಲದಲ್ಲಿ ಪ್ರಾರಂಭವಾಗೈತಿ, ಇವಾಗೇನ್ ಈಗ ಅಂತಂದ್ ಹೇಳೋಕ್ ಇಲ್ಲಿ ರೀಸನ್ ಇಲ್ಲ ಅಲ್ಲ. ಸೊ ಟೈಮ್ ಎಕ್ಸ್ಪ್ರೆಷನ್ಸ್ ಗಳನ್ನ ಯಾವತ್ತು ಯೂಸ್ ಮಾಡಂಗಿಲ್ಲ. ಇಲ್ಲಿ ರೂಲ್ ಏನಂತಂದ್ ಹೇಳಿದ್ರೆ ಹ್ಯಾಡ್ ಬೀನ್ ಪ್ಲಸ್ ವರ್ಬ್ ING ಅಂತ ಬಂದಾಗ ಟೈಮ್ ಎಕ್ಸ್ಪ್ರೆಷನ್ಸ್ ಗಳನ್ನ ಯೂಸ್ ಮಾಡಿ. ಸೊ ಇಲ್ಲಿ ನೋಡ್ರಿ, ಈಗ ಟೆನ್ಸಿಸ್ ಅಂತ ಬಂತು ಅಂತಂದ್ ಹೇಳಿದ್ರೆ ಈಗ ಒಂದು ಎಕ್ಸಾಂಪಲ್ ಐತೆ. ಸೊ ಇಲ್ಲಿ ಹ್ಯಾಡ್ ಬೀನ್ ಪ್ಲಸ್ ING ಅಂತಂದ್ ಬಂದೈತಲ್ಲ, ಇಲ್ಲಿ ಯಾವ ಟೆನ್ಸ್ ಬಂದೈತೆ ಅಂತಂದ್ ಹೇಳಿದ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬಂದೈತೆ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದೇಳಿ ಈ ಭೂತ ಪೂರ್ಣ ನಿರಂತರ ಕಾಲ ಏನೋ ಹಿಂಗ್ ಬರ್ದೈತಲ್ಲ. ಇಲ್ಲಿ ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ ನಮ್ದು ಕೆಲಸ ಭೂತಕಾಲದಲ್ಲಿ ಪ್ರಾರಂಭವಾಗಿ ಅದೇನಪ್ಪಾ ಅಂತಂದ್ ಹೇಳಿದ್ರೆ ಭೂತಕಾಲದಲ್ಲಿ ಮುಂದುವರೆದೈತಿ ಅಂತಂದ್ ಹೇಳಿದಾಗ, ಭೂತಕಾಲದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಮುಂದುವರೆದಿದೆ ಅಂತಂದ್ ಹೇಳುವಾಗ ಇದನ್ನ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನ ಯೂಸ್ ಮಾಡ್ತೀವಿ. ಭೂತಕಾಲದಲ್ಲಿ ಪ್ರಾರಂಭವಾಗಿ ಭೂತಕಾಲದಲ್ಲೇ ಕೆಲವೊಂದು ದಿನಗಳವರೆಗೂ ಮುಂದುವರೆದೈತೆ ಅಂತಂದ್ ಹೇಳಾಕ ಭೂತಕಾಲದ ಘಟನೆಗಳಿಗೆ ಸಂಬಂಧಪಡುತ್ತೆ ಹ್ಯಾಡ್ ಬೀನ್ ಅಂತಂದ್ ಹೇಳಿ ನಾವು ಯೂಸ್ ಮಾಡಿದಾಗ. ಅದೇ ಸರ್ ಇನ್ನೊಂದು ಬರುತ್ತೆ, ಅವಾಗ ಅದು ಹಿಂದಿನ ಯಾವಾಗ ಕಾಲದಲ್ಲಿ ಪ್ರಾರಂಭವಾಗಿ ಅವಾಗ ಮುಂದುವರೆದು ಅಲ್ಲಿಗೆ ಮುಗ್ದೈತೆ ಅಂತಂದ್ ಹೇಳಾಕಿದ್ ಬಂತು. ಬಟ್ ಆದ್ರೆ ಇಲ್ಲಿ ನೌ ಅಂತಂದೈತಲ್ಲ ಅದು ಇವಾಗಿಂದ ಹೇಳತ್ತ, ಅದಕ್ಕೋಸ್ಕರ ಅದನ್ನ ಯೂಸ್ ಮಾಡಕ್ ಬರಂಗಿಲ್ಲ. ಬಟ್ ಅದೇ ಸರ್ ಹ್ಯಾಸ್ ಅಥವಾ ಹ್ಯಾವ್ ಅಂತಂದ್ ಬರುತ್ತಲ್ಲ, ಸರ್ ಹ್ಯಾಸ್ ಅಥವಾ ಹ್ಯಾವ್ ಬೀನ್ ಪ್ಲಸ್ ವರ್ಬ್ ING ಅಂತ ಬಂತು ಅಂತಂತ ಹೇಳಿದ್ರೆ ಇದನ್ನ ನಾವೇನಂತ ಕರಿತೀವಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದ್ ಬರುತ್ತಲ್ಲ, ಹ್ಯಾಸ್ ಹ್ಯಾವ್ ಬೀನ್ ಅಂತಂದ್ ಹೇಳಿದ್ರೆ ಪ್ರೆಸೆಂಟ್. ಸೊ ಅವಾಗ ನೀವೇನಪ್ಪಾ ಅಂತಂದ್ ಹೇಳಿದ್ರೆ ಮತ್ತೆ ನೌ ಅನ್ನ ಯೂಸ್ ಮಾಡಬಹುದಾಗತ್ತೆ. ಅಂದ್ರೆ ದೇ ಹ್ಯಾಸ್ ಅಥವಾ ಇದ್ರೆ ಹ್ಯಾಡ್ ಅಂತಂದ್ ಬಂದಾಗ ನೌ ಅಂತ ಯೂಸ್ ಮಾಡಕ್ ಬರಂಗಿಲ್ಲ. ಬಟ್ ಅದ್ರ ದೇ ಹ್ಯಾವ್ ಬೀನ್ ವರ್ಕಿಂಗ್ ಫಾರ್ ಸೆವರಲ್ ಡೇಸ್ ನೌ ಅಂತಂದ್ ಹೇಳಿ ಬರ್ಬೋದು, ಆ ತರ ಬರ್ಬೋದು. ಸೊ ದೇ ಹ್ಯಾವ್ ದ ವರ್ಕರ್ಸ್ ಹ್ಯಾವ್ ಬೀನ್ ಅಂತಂದ್ ಹೇಳಿ ಯೂಸ್ ಮಾಡಿದ್ರು ಅಂತಂದ್ ಹೇಳಿದ್ರೆ ನೌ ಅನ್ನೋದು ಕರೆಕ್ಟ್ ಆಗಿರೋದು, ಅಂದ್ರೆ ಪ್ರೆಸೆಂಟ್ ಅಲ್ಲಿ ಮುಂದುವರಿತಾ ಐತಿ ಅಂತಂದ್ ಹೇಳಾಕ. ಬಟ್ ಆದ್ರ ಇದು ಭೂತಕಾಲದಲ್ಲಿ ಪ್ರಾರಂಭವಾಗಿ ಭೂತಕಾಲದಲ್ಲೇ ಮುಂದುವರೆದು ಮುಗ್ದೋಗೈತೆ. ಸೊ ಅವಾಗ ಹ್ಯಾಡ್ ಅಂತಂದ್ ಯೂಸ್ ಮಾಡಿದಾರ, ಅವಾಗ ನೌ ಅನ್ನೋದು ಬರಂಗಿಲ್ಲ, ಇಲ್ಲಿ ಈಗಿಂದ ಬರಂಗಿಲ್ಲ, ಅದು ಹಿಂದಿಂದ ಮುಗ್ದೋಗೈತೆ ಅಂತ ಹೇಳ್ದ. ಸ್ವಲ್ಪ ಕನ್ಫ್ಯೂಸಿಂಗ್ ಐತೆ, ಸ್ವಲ್ಪ ನೋಡ್ಕೊಡ್ರಿ ಇದನ್ನ. ಯಾಕಂತಂದ್ ಹೇಳಿದ್ರೆ ಈ ತರ ಕ್ವಶನ್ಸ್ 1 ಅಥವಾ 2 ಬಂದೇ ಬರ್ತಾವ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಿನೋನಿಮ್ ಎದ್ರದ್ದು ಇದ್ರದ್ದು ಕೇಳ್ದ ನೋಡ್ರಿ. ಇದು ಯಾವ್ದಪ್ಪ, ಎಕ್ಸಾಸ್ಟಿಕ್ ಅಂತಂದ್ ಹೇಳಿ, ಸ್ಟ್ಯಾಟಿಕ್ ಎಕ್ಸ್ಟ್ಯಾಟಿಕ್ ಅಂತಂದ್ ಹೇಳಿ. ಸೊ ಇದ್ರದ್ದು ಸಿನೋನಿಮ್ ಅಂತಂದ್ ಹೇಳಿ ಕೇಳಿದಾನ. ಇದ್ರ ಸಿನೋನಿಮ್ ಅಂತಂದ್ ಹೇಳಿದ್ರೆ ನಾನು ಪ್ರತಿ ಸಾರಿ ಹೇಳತ್ತೀನಿ ಮೀನಿಂಗ್ ಏನಂತಂದ್ ಹೇಳ್ತೀವಿ, ಸಮಾನಾರ್ಥಕ ಪದ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ ಎಕ್ಸಾಸ್ಟಿಕ್ ಅಂತಂದ್ ಹೇಳಿದ್ರೆ ಉತ್ಸಾಹ ಭರಿತ ಅಂತಂದ್ ಹೇಳ್ತೀವಿ. ಉತ್ಸಾಹ ಭರಿತ, ತುಂಬಾ ಉತ್ಸುಕ, ಶಾಕ್ಡ್ ಹೇಳಿದ್ರೆ ಅಘಾತ, ನಮಗ್ ಶಾಕ್ ಆಗೈತಿ ಅಂತ ಹೇಳಿ. ಅದಾದ ನಂತರ ಇಂಟ್ರೆಸ್ಟೆಡ್ ಅಂತಂದ್ ಹೇಳಿದ್ರೆ ಆಸಕ್ತಿ ಹೊಂದೋದು. ಉತ್ಸಾಹ ಭರಿತ ಮತ್ತು ಆಸಕ್ತಿ ಹೊಂದೋದು ತುಂಬಾ ಡಿಫ್ರೆಂಟ್ ಅಲ್ಲ, ಇದು ಬರಂಗಿಲ್ಲ. ಹ್ಯಾಪಿ ನೋಡ್ರಿ, ಹ್ಯಾಪಿ ದ project's tight deadline and complex requirements made it a thrilling task for the team ಅಂತ ಹೇಳಿ. ಅಂದ್ರೆ ಹೆಂಗ್ ಹೇಳ್ತೀವಿ, ಸೊ ಇಲ್ಲಿ ನೋಡ್ರಿ ದ ಪ್ರೊಜೆಕ್ಟ್, ಒಂದು ಪ್ರೊಜೆಕ್ಟ್ ಐತೆ, ಯೋಜನೆ ಐತೆ, ಟೈಟ್ ಡೆಡ್ ಲೈನ್ ಅಂದ್ರೆ ಇಂತಿಷ್ಟು ದಿನದೊಳಗಡೆ ಮುಗಿಸ್ಬೇಕು. ಟೈಟ್ ಡೆಡ್ ಲೈನ್ ಅಂತಂದ್ ಹೇಳ್ತೀವಿ, ಗಡುವು ಅಂತಂದ್ ಹೇಳ್ತೀವಲ್ಲ, ಬಿಗಿಯಾದ ಗಡುವು, ಇಷ್ಟೇ ದಿನದಲ್ಲಿ ಮುಗಿಸ್ಬೇಕು, ಟೈಟ್ ಡೆಡ್ ಲೈನ್. ಅಂಡ್ ಕಾಂಪ್ಲೆಕ್ಸ್ ರಿಕ್ವೈರ್ಮೆಂಟ್ಸ್ ಅಂತಂದ್ ಹೇಳಿದ್ರೆ ಅವಶ್ಯಕತೆಗಳು ತುಂಬಾ ಕಾಂಪ್ಲೆಕ್ಸ್ ಆಗಿದಾವ. ಸೊ ಈ ತರ ಕಾಂಪ್ಲೆಕ್ಸ್ ರಿಕ್ವೈರ್ಮೆಂಟ್ಸ್ ಗಳು ಟೈಟ್ ಡೆಡ್ ಲೈನ್ ಬೇಗ ಮುಗಿಸ್ಬೇಕಂತಂದ್ ಹೇಳಿ ಏನಾದ್ರು ಬಂತು ಅಂತಂದ್ ಹೇಳಿದ್ರೆ ಅದೇನಾಗತ್ತ, ಇಸ್ ಇಟ್ ಅ ಗ್ರುಲ್ಲಿಂಗ್ ಟಾಸ್ಕ್ ಫಾರ್ ದ ಟೀಮ್ ಅಂತಂದ್ ಹೇಳ್ತೀವಿ. ಆ ಟೀಮ್ ಏನಪ್ಪಾ ಅಂತಂದ್ ಹೇಳಿದ್ರೆ ಗ್ರುಲ್ಲಿಂಗ್ ಅಂತಂದ್ ಹೇಳಿದ್ರೆ ಶ್ರಮದಾಯಕ, ಕಷ್ಟಕರವಾದದ್ದು ಅಂತಂದ್ ಹೇಳಿ, ಕಷ್ಟಕರ ಪ್ರಾಜೆಕ್ಟ್ ಅಂತಂದ್ ಹೇಳ್ತೀವಿ. ಗ್ರಿಲ್ಲಿಂಗ್ ಅಂತಂದ್ ಹೇಳಿದ್ರೆ ಕಷ್ಟಕರ. ಸೊ ಅದ್ರದ್ದು ಏನ್ ಕೇಳಿದಾನೆ,
ಈ ವರ್ಡ್ದು ಶ್ರಮದಾಯಕ ಅಥವಾ ಕಷ್ಟಕರ, ತುಂಬಾ ಕಷ್ಟಕರ ಅಂತಂದ್ ಹೇಳ್ತೀವಲ್ಲ, ಇದ್ರಲ್ಲಿ ಯಾವ್ದು ಮೀನಿಂಗ್ ಬರುತ್ತೆ ನೋಡ್ಕೋಬೇಕು ನಾವು. ಸೊ ಇದನ್ನ ಮೀನಿಂಗ್ ಅಂತ ನೋಡ್ಕೊಂಡಾಗ ನಮ್ಗ ಆನ್ಸರ್ ಏನ್ ಬರುತ್ತೆ ಅಂತಂದ್ ಹೇಳಿದ್ರೆ ನಮ್ಗೆ ಡೈರೆಕ್ಟ್ ಆಗಿ ಹೇಳಿದೆ ಸರ್, ಎಂಪವರಿಂಗ್, ಎಕ್ಸೆಸಿಬಲ್, ಚಾಲೆಂಜಿಂಗ್, ಇನ್ಕ್ಲೂಸಿವ್ ಅಂತಂದ್ ಹೇಳಿ. ಚಾಲೆಂಜಿಂಗ್ ಅನ್ನೋದು ಏನಂದ್ರೆ ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತೆ. ಸೊ ನಾವು ನಮ್ಗೆ ಗೊತ್ತಿಲ್ಲ, ಕಷ್ಟಕರ ಅಂತ ಗೊತ್ತ ತಕ್ಷಣ ಚಾಲೆಂಜ್ ಅಂತಂದ್ ಹೇಳ್ತೀವಿ. ಎಂಪವರಿಂಗ್ ಅಂತಂದ್ ಹೇಳಿದ್ರೆ ಮೀನಿಂಗ್ ಏನ್ ಹೇಳ್ತೀವಿ, ಸಬಲೀಕರಣ. ಬರಂಗಿಲ್ಲ ಇದು, ನಾವು ಇಲ್ಲಿ ಎಲಿಮಿನೇಷನ್ ಮಾಡಕ್ ಬರಂಗಿಲ್ಲ, ಯಾಕಂದ್ರೆ ಎಲ್ಲ ದೊಡ್ಡ ದೊಡ್ಡ ಸಮಗ್ರ ಅಂತಂದ್ ಹೇಳ್ತೀವಿ, ಸಮಗ್ರವಾಗಿ. ಇನ್ಕ್ಲೂಸಿವ್ ಅಂತಂದ್ ಹೇಳ್ತೀವಿ, ಇದು ಬರಂಗಿಲ್ಲ. ಚಾಲೆಂಜಿಂಗ್ ಕರೆಕ್ಟ್ ಆಗತ್ತೆ ಇಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಏನಪ್ಪಾ ಅಂತ ಫಿಲ್ ಇನ್ ದ ಬ್ಲಾಂಕ್ಸ್, ಅಪ್ರೋಪ್ರಿಯೇಟ್ ವರ್ಬ್ ಅನ್ನ ನಾವು ಹುಡುಕಿ ತುಂಬಬೇಕಾಗತ್ತೆ ಅಲ್ಲಿ. ಸೊ ವರ್ಬ್ ಯಾವ್ದು, ಅರೌಂಡ್ ಡ್ಯಾಶ್ ಡ್ಯಾಶ್ ಹೀಸ್ ಬೈಸಿಕಲ್ ಟು ಸ್ಕೂಲ್ ಎವ್ರಿ ಡೇ ಅಂತಂದ್ ಹೇಳಿ. ಇಲ್ಲಿ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ವರ್ಬ್ ಅನ್ನ ಹಾಕ್ಬೇಕು. ಹಾಕ್ರೆ ನೋಡೋಣ ಯಾವ ವರ್ಬ್ ಬರುತ್ತೆ ಇಲ್ಲಿ. ಇಲ್ಲಿ ಏನಂತಂದ್ ಹೇಳಿದ್ರೆ ಎಲ್ಲಾ ಕಡೆ ರೈಡ್, ರೋಡ್, ರೈಡಿಂಗ್, ರೈಡ್ ಅಂತಂದ್ ಐತೆ. ವರ್ಬ್ ಯಾವ್ದು ಬರುತ್ತೆ ಅಂತಂದ್ ಹೇಳಿದ್ರೆ ರೈಡ್ ಅಂತಂದ್ ಹೇಳಿ. ಬಟ್ ಆದ್ರೆ ಇಲ್ಲಿ ನಾವು ಗ್ರಾಮ್ಯಾಟಿಕಲ್ ನೋಡ್ಕೋಬೇಕು. ಸೊ ಇಲ್ಲಿ ಏನಂತಂದ್ರೆ ಟೆನ್ಸ್ ಗಳು ಬರ್ತಾವಲ್ಲ, ಅರುಣ್ ಡ್ಯಾಶ್ ಡ್ಯಾಶ್ ಹೀಸ್ ಬೈಸಿಕಲ್ ಟು ಸ್ಕೂಲ್ ಎವ್ರಿ ಡೇ ಅಂತಂದೈತೆ. ಎವ್ರಿ ಡೇ ಏನಂತಂದ್ ಹೇಳಿದ್ರೆ ಸ್ಕೂಲ್ ಹೋಗ್ತಾನೆ. ಎವ್ರಿ ಡೇ ಅಂತಂದ್ ಹೇಳಿದ್ರೆ ಎವ್ರಿ ಡೇ ಆಗುವಂತ ಕೆಲಸ ಇದು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಂದ್ ಹೇಳ್ಬೋದಾ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ರೀ ಸರ್, ಡೈಲಿ ನಾವು ಮಾಡುವಂತ ಕೆಲಸ. ಅರುಣ್ ಬೈಸಿಕಲ್ ತಗೊಂಡ್ ಸ್ಕೂಲ್ ಹೋಗ್ತಾನ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಅರುಣ್ ಅನ್ನೋದೇನಿದು, ಅರುಣ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ನಾವು ಸಬ್ಜೆಕ್ಟ್ ನಿಮ್ ಕೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ವಾಟ್ ಡಸ್ ಇಟ್ ಇಂಪ್ಲೈ ವೆನ್ ಪೀಪಲ್ ಟು ಸೇ ರೀಡ್ ಬಿಟ್ವೀನ್ ದ ಲೈನ್ಸ್ ಅಂತಂದ್ ಹೇಳಿ. ರೀಡ್ ಬಿಟ್ವೀನ್ ದ ಲೈನ್ಸ್ ಅಂತಂದ್ ಹೇಳಿದ್ರೆ ಇದೊಂದು ಇಡಿಯಂ ಅಂತಂದ್ ಹೇಳ್ಬೋದು, ನುಡಿಗಟ್ಟೋಲ್ಲ. ಸೊ ಅದ್ರದ್ದು ಅರ್ಥ ಕೇಳ್ತಿದ್ದಾನ ಅವನು. ರೀಡ್ ಬಿಟ್ವೀನ್ ದ ಲೈನ್ಸ್ ಅಂತಂದ್ ಹೇಳಿದ್ರೆ ಇದ್ರ ಅರ್ಥ ಏನು ಅಂತ ಕೇಳಿದಾನ. ನಾವ್ ಹೇಳ್ತೀವಲ್ಲ, ನಾನು ಡೈರೆಕ್ಟ್ ಆಗಿ ಹೇಳಂಗಿಲ್ಲ, ಇನ್ಡೈರೆಕ್ಟ್ ಆಗಿ ಅರ್ಥ ಮಾಡ್ಕೊ ಅಂತಂದೇಳಿ. ಅಂದ್ರ ನೇರವಾಗಿ ಹೇಳಿಲ್ಲ ಅಂದ್ರೂ ಕೂಡ ಅದ್ರ ಹಿಂದೆ ಏನೈತಿ ಅಂತಂದ್ ಹೇಳಿ ಅರ್ಥ ಮಾಡ್ಕೋ ಅಂತಂದೇಳಿ ಇದ್ರದ್ದು ಮೀನಿಂಗ್ ಬರ್ತೈತೆ. ಸೊ ರೀಡ್ ಬಿಟ್ವೀನ್ ದ ಲೈನ್ಸ್ ಅಂತಂದ್ ಹೇಳ್ತೀವಿ. ನೇರವಾಗಿ ಹೇಳಿಲ್ಲ, ಡೈರೆಕ್ಟ್ ಆಗಿ ಹೇಳಿಲ್ಲ ಅಂದ್ರೆ ಇಂಡೈರೆಕ್ಟ್ ಆಗಿ ಅರ್ಥ ಮಾಡ್ಕೋ, ಅವ್ರಿಗೆ ಗೊತ್ತಾಗಬಾರ್ದು ಅಂತಂದ್ ಹೇಳ್ತೀವಲ್ಲ. ಸೊ ರೀಡ್ ಬಿಟ್ವೀನ್ ದ ಲೈನ್ಸ್ ಅಂತಂದೇಳಿ. ಸೊ ಆತರ ಅದ್ರದ್ದು ಮೀನಿಂಗ್ ಯಾವ್ದು ಕೊಡತ್ ನೋಡ್ರಿ, ಟು ಅವಾಯ್ಡ್ ಡಿಟೇಲ್ಡ್ ಇನ್ಫಾರ್ಮೇಶನ್ ಅಂತಂದ್ ಹೇಳಿ. ಅವಾಯ್ಡ್ ಮಾಡಕ್ಕಾಗತ್ತೆ, ಅವಾಯ್ಡ್ ಮಾಡಂಗಿಲ್ಲ, ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದ್ ಹೇಳ್ತಾರೆ. ಟು ಅವಾಯ್ಡ್ ಅಂತಂದ್ ಹೇಳಿ ಬರುತ್ತಲ್ಲ, ಅವಾಯ್ಡ್ ಬರಂಗಿಲ್ಲ ಇಲ್ಲಿ. ಸೊ ಆಪ್ಷನ್ 1 ಏನಂತಂದ್ ಹೇಳಿದ್ರೆ ಹೋಯ್ತು. ಟು ಸ್ಕಿಪ್ ಇನಿಷಿಯಲ್ ಲೈನ್, ಫೈನಲ್ ಲೈನ್ಸ್, ಸ್ಕಿಪ್ ಬರೋದಿಲ್ಲ, ಸ್ಕಿಪ್ ಮಾಡಂಗಿಲ್ಲ. ತುಂಬಾ ಡೀಟೇಲ್ ಆಗಿ ಇಂಡೈರೆಕ್ಟ್ ಆಗಿ ಅರ್ಥ ಮಾಡ್ಕೋ ಅಂತಂದ್ ಹೇಳ್ತಾರೆ. ಟು ರೀಡ್ ಸಮಥಿಂಗ್ ಫಾಸ್ಟ್ ಅಂತಂದ್ ಹೇಳಿ. ಸೊ ಇರುತ್ತೆ. ಅದಾದ ನಂತರ ಒಂದ್ ಸರಿ ಓದಿದ್ರೆ ಸಾಕ್ರು. ಇದು ಇಲ್ಲೇನಂತಂದ್ ಹೇಳಿದ್ರೆ ಕಾಂಫರೆನ್ಷನ್ ಬರ್ತಾವ, ಪ್ಯಾರಾಗ್ರಾಫ್ ಬರ್ತಾವ. ಇದನ್ನ ನೋಡ್ಕೊಂಡು ನಾವ್ ಏನಂತಂದ್ ಹೇಳಿದ್ರೆ ನಾವು ಆನ್ಸರ್ಸ್ ಗಳನ್ನ ಹಾಕ್ಬೇಕು. ಇಲ್ಲಿ ಫಸ್ಟ್ ಒನ್ ಐತ್ ನೋಡ್ರಿ, ನಾನು ಡೈರೆಕ್ಟ್ ಆಗಿ ನೋಡ್ತೇನ್ರಿ. ಮೈ ನೆಕ್ಸ್ಟ್ he convinced that he was not a bird at all and refused to dash dash. Refused to ಎಸ್ ಇಲ್ಲಿ ನೋಡ್ರಿ, ಮೈ ನೆಕ್ಸ್ಟ್ ಪೆಟ್ ಅಂತಂದ್ ಹೇಳಿದ್ರೆ ಸಾಕು ಪ್ರಾಣಿ ಅಂತಂದ್ ಹೇಳ್ತೀವಿ. ಅದ್ರ ಹೆಸರು ಅರಿ. ವಾಸ್ ಅ ಪಿಜನ್. ಪಿಜನ್ ಅಂತಂದ್ ಹೇಳಿದ್ರೆ ಪಾರಿವಾಳ. ಸೊ ಪಾರಿವಾಳ. ಹಿ ಬಿಕೇಮ್ ಕನ್ವಿನ್ಸ್ಡ್ ದ್ಯಾಟ್ ಅಂತಂದ್ ಹೇಳಿದ್ರೆ ಅದು ಮನಗಂಡಿತ್ತು ಅಂತಂದ್ ಹೇಳಿ. ಸೊ ದ್ಯಾಟ್ ಹಿ ವಾಸ್ ನಾಟ್ ಅ ಬರ್ಡ್ ಅಟ್ ಆಲ್. ಸೊ ಅದೇನಪ್ಪಾ ಅಂತಂದ್ ಹೇಳಿದ್ರೆ ಅದಕ್ಕೆ ಗೊತ್ತಾಯ್ತು, ಪಿಜನ್ ಪಾರಿವಾಳಕ್ಕೆ ಏನಂತಂದ್ ಹೇಳಿದ್ರೆ ಅದು ಕನ್ವಿನ್ಸ್ಡ್ ಆಯ್ತು, ಅದು ಮನಗಂಡ್ತು, ನಾನ್ ಪಕ್ಷಿನ ಅಲ್ಲ ಅಂತಂದ್ ಹೇಳಿ. ಯಾಕಂದ್ರೆ ಮನ್ಯಾಗ ಸಾಕಿರ್ತಾರ, ಅವಕ್ ಏನಂತಂದ್ ಹೇಳಿದ್ರೆ ಅದು ನಾನು ಅದು ಸಾಕು ಪ್ರಾಣಿ, ನಾನು ಪಕ್ಷಿನ ಅಲ್ಲ ಅಂತಂದ್ ಹೇಳಿ ಅದು ಮನಗಂಡಿತು. ಆ ತರ ಕೊಟ್ಟಿದ್ದಾನೆ. ಅಂಡ್ ರೆಫ್ಯೂಸ್ಡ್ ಟು ಡ್ಯಾಶ್ ಡ್ಯಾಶ್. ರೆಫ್ಯೂಸ್ ಅಂತಂದ್ ಹೇಳಿದ್ರೆ ನಿರಾಕರಿಸೋದು. ಆ ಇಲ್ಲಿ ಏನಂತಂದ್ ಹೇಳಿದ್ರೆ ಫೈಲ್ ಅಂತ ಕೊಟ್ಟಿದ್ದಾನ. ಫೈಲ್ ಅಂತಂದ್ ಹೇಳಿದ್ರೆ ಖಾಲಿ ಏನೋ ಒಂದು ಫೈಲ್ ಅಂತಂದ್ ಹೇಳ್ತೀವಲ್ಲ. ಸೊ ಅದು ರೆಫ್ಯೂಸ್ ಮಾಡ್ತಾನೆ, ನಿರಾಕರಿಸುತ್ತೇನೆ ಪಾರಿವಾಳ. ಫೈಲ್ ಅನ್ನ ನಿರಾಕರಿಸುತ್ತ ಬರಂಗಿಲ್ಲಲ್ಲ. ಫ್ಲೀ ಅಂತಂದ್ ಹೇಳಿದ್ರೆ ಚಿಕ್ಕ ಕೀಟ.
on. So ಇಲ್ಲಿ ನೋಡ್ರಿ, if he wanted to get on the table or a chair, he stood below it, cooing until someone picked him up ಅಂತಂದೇಳಿ. ಇಲ್ಲಿ ಏನಂತಂದ್ರೆ ಈ ಸೆಂಟೆನ್ಸ್ ಬರಂಗಿಲ್ಲ. ಇದೇನಂತಂದ ಹೇಳಿದ್ರೆ ಅದು ಎಲ್ಲಾದ್ರೂ ಟೇಬಲ್ ಮೇಲೆ ಚೇರ್ ಮೇಲೆ ಹೋಗ್ಬೇಕಂತಂದ ಹೇಳಿದ್ರೆ ಅದ್ರ ಕೆಳಗಡೆ ಹೋಗಿ ನಿಂತ್ಕೊಂಡು ಪಾರಿವಾಳ ಅದು ಯಾರನ್ನಾದ್ರೂ ಕೂಗ್ತಾ ಇತ್ತು. ಅದನ್ನಂದ್ರೆ ಅದನ್ನ ಯಾರಾದ್ರೂ ತಗೊಂಡು ಅದನ್ನ ಟೇಬಲ್ ಮೇಲೆ ಇಡೋವರೆಗೂ ಏನಂತಂದ ಹೇಳಿದ್ರೆ ಒದರ್ತಾ ಇತ್ತು ಅಂತಂದೇಳಿ. ಅದ್ ಬಿಡ್ರಿ, ಅದಾದ ನಂತರ ಹಿ ವುಡ್ ಇವನ್ ಟ್ರೈ ಟು ಕಮ್, ಹಿ ವುಡ್ ಇವನ್, ಸೊ ಟ್ರೈ ಮಾಡ್ತಿದ್ದ. ಇದಕ್ಕೆ ಕಮ್, ಇಲ್ಲೇನ್ ನೋಡ್ರಿ, ಕಮ್ ಡ್ಯಾಶ್ ಡ್ಯಾಶ್ ವಾಕ್ಸ್ ವಿತ್ ಅಸ್ ಅಂದ್ರೆ ನಮ್ ಜೊತೆ ನಡ್ಕೊಂಡು ಹೋಗೋಕೆ. ಇಲ್ಲಿ ನುಡಿಗಟ್ಟು ಬರುತ್ತೆ. ನುಡಿಗಟ್ಟು ಏನಂತಂದ ಹೇಳಿದ್ರೆ ಕಮ್ ಆನ್ ವಾಕ್ಸ್ ಅಂತಂದ ಹೇಳಿ. ಕಮ್ ಆನ್ ವಾಕ್ಸ್ ಅಂತಂದ ಹೇಳಿದ್ರೆ ನಮ್ಮ ಜೊತೆಗೆ ಅಂತಂದ ಹೇಳಿ, ಜೊತೆಯಾಗಿ ಬರೋದು. ಇಲ್ಲಿ ಆನ್ ಅಂತಂದ ಹೇಳಿ ಆನ್ಸರ್ ಬರುತ್ತೆ. ಸೊ ಅದು ನುಡಿಗಟ್ಟದ ಆನ್ಸರ್ ಆಗತ್ತೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಏನ್ ಇದ್ ನೋಡ್ರಿ, ಥರ್ಡ್ ಎಲ್ಲಿದ್ ನೋಡ್ರಿ, ಥರ್ಡ್ ಬಿಟ್ಟ ಸ್ಥಳವನ್ನು ತುಂಬಕ್ಕೆ. ಎಲ್ಲಿಂದ ಸ್ಟಾರ್ಟ್ ಆಗತ್ತೆ? ಇಲ್ಲಿಂದ, ದಿಸ್ ಇಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಮುಗಿಯುತ್ತೆ? ಅದು ಬಿಹೈಂಡ್ ವರೆಗೂ ಮುಗಿಯುತ್ತೆ. ದಿಸ್ ಹವೆವರ್ ವಿ ಹ್ಯಾಡ್, ಇಲ್ಲೇನಿದು, ಎಲ್ಲಿಂದ, ವಿ ಹ್ಯಾಡ್ ಟು ಸ್ಟಾಪ್ ಫಾರ್ ಡ್ಯಾಶ್ ಡ್ಯಾಶ್, ಯು ಕ್ಯಾರಿಡ್ ಹಿಮ್ ಆನ್ ಯುವರ್ ಶೋಲ್ಡರ್ ಆರ್ ಎಲ್ಸ್ ಯು ಲೆಟ್ ಹಿಮ್ ವಾಕ್ ಬಿಹೈಂಡ್ ಅಂತಂದ ಹೇಳಿ. ಏನಾದ್ರೂ ಪ್ರಾಬ್ಲಮ್ ಆಗತ್ತ ಮುಂದ್ ಕೊಟ್ಟಿದಾನ. ಬಟ್ ಆದ್ರೆ ಇಲ್ಲಿ ಏನಂತಂದ ಹೇಳಿದ್ರೆ ಇಲ್ಲಿ ನಾವು ದಿಸ್ ಇಸ್ ಹವೆವರ್ ವಿ ಹ್ಯಾಡ್ ಟು ಸ್ಟಾಪ್. ಸೊ ನಾವು ಸ್ಟಾಪ್ ಮಾಡ್ಬೇಕಾಗಿತ್ತು ಫಾರ್, ಎದಕ್ಕೆ? ಸೊ ಇಲ್ಲಿ ನೋಡ್ರಿ, ಅದಾದ ನಂತರ ನೆಕ್ಸ್ಟ್ ನಾನು ಲಾಸ್ಟ್ ಟೈಮ್ ಒಂದ್ ಹೇಳಿದೆ ನೈದರ್ ಅಂಡ್ ನಾರ್ ಅಂತಂದ ಹೇಳಿ. ನೈದರ್ ಮತ್ತು ನಾರ್ ಅಂತಂದ ಹೇಳಿದ್ನಲ್ಲ, ಈ ಸೆಂಟೆನ್ಸ್ ಒಳಗಡೆ ನಾವು ಪ್ರಾಪರ್ ಆಗಿ ನೋಡಿದ್ವಿ ಅಂತಂದ ಹೇಳಿದ್ರೆ ನಾನು ಅದನ್ನ ಥಿಂಕ್ ಮಾಡ್ತಾ ಇದ್ದೆ ಏನ್ ಬರ್ಬೋದು ಅಂತಂದ ಹೇಳಿ. ಇಲ್ಲಿ ನನ್ಗೆ ಬೇರೆ ಏನು ಬೇಕಾಗೇ ಇಲ್ಲ. ಇಲ್ಲಿ ಆರ್ ಅಂತಂದ ಐತ್ ನೋಡ್ರಿ, ಇಲ್ಲಿ ಆರ್. ಸೊ ಒಂದ್ ಅವನನ್ನ ಶೋಲ್ಡರ್ ಮೇಲೆ ಇಟ್ಕೋಬೇಕು, ಇಲ್ಲ ಅಂತಂದ ಹೇಳಿದ್ರೆ ನಡಿಯಕ್ ಬಿಡ್ಬೇಕು, ಆರ್ ಅದನ್ನ ಅಂತಂದ ಹೇಳಿ. ಸೊ ಐದರ್ ಕರೆಕ್ಟ್ ಆಗತ್ತೆ, ಉಳ್ದದ್ ಯಾವ್ದು ಕರೆಕ್ಟ್ ಆಗಂಗಿಲ್ಲ ಇಲ್ಲಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಫೋರ್ತ್ ದಲ್ಲಿ ಇದು ಮಾಡ್ಕೋಬೇಕು. ಎಲ್ಲಿಂದ ಸ್ಟಾರ್ಟ್ ಆಗತ್ತೆ ಕ್ವಶನ್? ಇಲ್ಲಿಂದ. ಇಫ್ ಯು ಲೆಟ್ ಹಿಮ್ ವಾಕ್ ಅಂದ್ರ ಅವಂಗ ನಡಿಯಕ್ ಬಿಟ್ರಿ ಅಂತಂದ ಹೇಳಿದ್ರೆ ಯು ಹ್ಯಾಡ್ ಟು ಸ್ಲೋ ಡೌನ್ ಯುವರ್ ಓನ್ ಅಂತಂದ ಹೇಳಿ. ಯು ಹ್ಯಾಡ್ ಟು ಸ್ಲೋ ಡೌನ್, ನೀವು ಸ್ಲೋ ಡೌನ್ ಆಗ್ಬೇಕಾಗತ್ತ. ಡ್ಯಾಶ್ ಡ್ಯಾಶ್ ಟು ಸೂಟ್ ಹೀಸ್ ಫಾರ್ ಶುಡ್ ಯು ಗೋ ಗೆಟ್ ಟು ಫಾರ್ ಅ ಹೆಡ್ ಅಂತಂದ ಹೇಳಿ. ಅಯ್ಯೋ, ಹೋದ್ರಲ್ಲ. ಈಗ ಸಿಂಪಲ್ ಆಗಿ ಅರ್ಥ ಮಾಡ್ಕೊಡ್ರಿ, ಇಷ್ಟೆಲ್ಲ ನಮ್ಗೆ ಓದಕ್ಕೆಲ್ಲ ಪೇಶನ್ಸ್ ಇರಂಗಿಲ್ಲ. ಅದಾದ ನಂತರ ನಮ್ಗ ಅಷ್ಟೊಂದು ಇದೂನು ಇರಂಗಿಲ್ಲ, ಯಾವ್ದ್ರ ಒಂದ್ ಹಾಕಿ ಬರ್ತೇವೆ. ಸೊ ಆತರ ಮಾಡಕ್ ಹೋಗ್ಬೇಡ್ರಿ. ಇವಾಗ ಯು ಲೆಟ್ ಹಿಮ್ ವಾಕ್, ಅವನನ್ನ ನಡೆಯೋಕ್ ಬಿಟ್ರಿ, ಪಾರಿವಾಳವನ್ನ ನಡೆಯೋಕ್ ಬಿಟ್ರಿ ಅಂತಂದ ಹೇಳಿದ್ರೆ, ಅಥವಾ ಚಿಕ್ಕ ಚಿಕ್ಕ ಮಕ್ಕಳನ್ನ ನಡೆಯೋಕ್ ಬಿಟ್ರಿ ಅಂತಂದ ಹೇಳಿದ್ರೆ ಅವ್ರದ್ದು ಸ್ಪೀಡ್ ಏನಾಗತ್ತ? ಸ್ಪೀಡ್ ಏನಾಗತ್ತ? ಆ ಹುಡುಗರು ನಡ್ಕೊಂಡ್ ಬರೋ ಸ್ಲೋ ಆಗತ್ತ. ಅವ್ರ ಸ್ಪೀಡ್ ಅನ್ನ ನಾವು ಮ್ಯಾಚ್ ಮಾಡ್ಬೇಕಲ್ಲ, ಸೂಟ್ ಮಾಡ್ಬೇಕಲ್ಲ. ಸೇಮ್ ಮ್ಯಾಚ್ ಮಾಡ್ಕೊಂತೀವ? ಇಲ್ಲ, ಬರಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ರೆ ಪೀಸ್ ಅಂತಂದೈತೆ. ಪೀಸ್ ಅಂತಂದ್ ಹೇಳಿದ್ರೆ ತುಂಡು ಅಂತಂದ್ ಹೇಳ್ತೀವಿ, ಇದು ಬರಂಗಿಲ್ಲ. ಬಟ್ ಆದ್ರೆ ಇಲ್ಲಿ ಏನ್ ನೋಡ್ರಿ, ಪೇಸ್ ಅಂತಂದೈತೆ. ಪೇಸ್ ಅಂತಂದ್ ಹೇಳಿದ್ರೆ ವೇಗ ಅಂತಂದ್ ಹೇಳ್ತೀವಿ. ವೇಗವನ್ನ ನಾವು ಸೂಟ್ ಮಾಡ್ಕೋಬೇಕಾಗತ್ತ, ನಂದು ಆಮೇಲೆ ಪಾರಿವಾಳದ್ದು ಅಂತಂದ್ ಹೇಳಿ. ಅದಾದ ನಂತರ ಲಾಸ್ಟ್ ಒಂದ್ ಕ್ವಶನ್ ಐತ್ ನೋಡ್ರಿ, ಫಿಫ್ತ್ ಒನ್ ಏನಪ್ಪಾ ಅಂತಂದ್ ಹೇಳಿದ್ರೆ ನೋಡ್ರಿ, ಲಾಸ್ಟ್ ಏನೈತೆ ಅಂತಂದ್ ಹೇಳಿದ್ರೆ ಫಿಫ್ತ್ ಒನ್ ಇಲ್ಲಿಗೆ ಐತೆ. ಸೊ ಹೀಸ್ ಜಸ್ಟ್ ಪೌಟೆಡ್ ಔಟ್ ವಿತ್ ಡ್ಯಾಶ್ ಡ್ಯಾಶ್ ಅಂತಂದ್ ಹೇಳಿ. ಇಲ್ಲಿ ಏನಾಗತ್ ನೋಡ್ರಿ, ಇದು
ಸೊ ಇಲ್ಲೇನಂತಂದ್ ಹೇಳಿದ್ರೆ ನಾವು ಇಲ್ಲೆಲ್ಲ ನೋಡ್ಕೊಂಡಾಗ ನಾವೆಲ್ಲಾದ್ರೂ ಅದನ್ನ ನಡೆಯೋಕ್ ಬಿಟ್ಬಿಟ್ಟು ಫಾರ್ ಹೆಡ್ ಮುಂದೆ ಹೋದ್ವಿ ಅಂತಂದ್ ಹೇಳಿದ್ರೆ ಅದೇನ್ ಮಾಡ್ತಿತ್ತು ಅಂತಂದ್ ಹೇಳಿದ್ರೆ ಸೊ ನಿಮ್ಮನ್ನ ಫೈಂಡ್ ಮಾಡ್ಕೊಳಕ್ಕೆ ಸೊ ರನ್ನಿಂಗ್ ಆಫ್ಟರ್ ಯು ಕೂಯಿಂಗ್ ಪ್ರ್ಯಾಂಕ್ ಇದೇನಂತಂದ್ ಹೇಳಿದ್ರೆ ಪ್ರಾಂಟಿಕಲಿ ಹೀಸ್ ಚೆಸ್ಟ್ ಪೌಟೆಡ್ ಔಟ್ ಅಂತಂದ್ ಹೇಳಿ. ಅಂದ್ರೆ ಇವಾಗ ಎಲ್ರು ಹೆಂಗ್ ಓಡ್ತಾರ, ಈ ಫಾರ್ ಎಕ್ಸಾಂಪಲ್ ನೋಡ್ರಿ ನೀವು ಮುಂದ್ ಹೋದ್ರಿ ಅಂತಂದ್ ಹೇಳಿದ್ರೆ ಅದ್ ನಿಮ್ಮನ್ ಕೂಗೋತೇನಪ್ಪಾ ಅಂತಂದ್ ಹೇಳಿದ್ರೆ ಅದು ಚೆಸ್ಟ್ ಅನ್ನ ಅದ್ರ ಎದೆಯನ್ನ ಮುಂದ್ ಹಾಕೊಂತು ಚೀರಾಡ್ತಾ ಓಡ್ತಿತ್ತು ನಿಮ್ ಕಡೆಗೆ ಅಂತಂದ್ ಹೇಳಿ. ಇಲ್ಲಿ ಏನ್ ಬರುತ್ತೆ, ಏನನ್ನ ಅದು ವ್ಯಕ್ತ ಮಾಡ್ತಾ